ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ಶ್ರುತಿ. ಇದು ಧನಂಜಯ್ IPS ವಿಶೇಷ ಕಾರ್ಯಕ್ರಮ. ಪ್ರಮುಖವಾಗಿ ಸಾಧಿಸುವ ಛಲ ಹೊಂದಿದ್ರೆ ಸಾಕು, ಏನನ್ನಾದರೂ ಕೂಡ ಸಾಧಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಸಾಧಕ. ಯಾಕಂದ್ರೆ ಸಾಧನೆಗೆ ಸಿರಿತನ, ಬಡತನ ಇದ್ಯಾವುದು ಕೂಡ ವಿಷಯ ಆಗಲ್ಲ. ಆದ್ರೆ ಮನಸ್ಸೊಂದಿದ್ರೆ ಸಾಕು, ನಾವು ಸಾಧಿಸಬಹುದು ಅಂತ ತೋರಿಸ್ಕೊಟ್ಟಿದ್ದಾರೆ. ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಪ್ರಮುಖವಾಗಿ ಈ ಬಾರಿ UPSC ರಿಸಲ್ಟ್ ಬಂದಾಗ 22 ಜನ ನಮ್ಮ ಕರ್ನಾಟಕದವರೇ ಆಯ್ಕೆ ಆಗಿದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ವಿಚಾರ ಆಯಿತು. ಒಂದೊಂದೇ ವಿಚಾರಗಳನ್ನ, ಒಬ್ಬೊಬ್ಬರ ಸಾಧನೆಗಳನ್ನ ಕೆದಕ್ತಾ ಹೋದಾಗ ಅವರ ಹಿಂದೆ ಕೂಡ ಅಷ್ಟೇ ಪರಿಶ್ರಮ ಇತ್ತು ಅನ್ನುವಂತಹ ವಿಚಾರಗಳನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಅರೆ, ನಾನು ಎಕ್ಸಾಮ್ ಮಾಡ್ತಾ ಇದ್ದೀನಿ, ಬರಿತಾ ಇದ್ದೀನಿ, ಆದ್ರೆ ಆಗ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಂಡ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಮರಳಿ ಪ್ರಯತ್ನ ಮಾಡಿ ಅಂತ ದೊಡ್ಡವರು ಹೇಳಿದ್ದಾರಲ್ಲ, ಆ ಮಾತು ನಿಜ ಅಂತ ಧನಂಜಯ್ ಅವರ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಎನಿವೆ, ಇವತ್ತು ಆ ಸಾಧಕ ನಮ್ಮ ಜೊತೆಗಿದ್ದಾರೆ. ಅವರ ಸಾಧನೆಗೆ ಸ್ಫೂರ್ತಿ ಏನು, ಹೇಗಿದನ್ನ ಸಾಧಿಸೋದಕ್ಕೆ ಸಾಧ್ಯ ಆಯಿತು ಅಂತ ಮಾತನಾಡೋದಕ್ಕೆ, ಅವರ ಇಡೀ ಜರ್ನಿಯನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಾಧಕ ಧನಂಜಯ್ ಅವರು ಕೂತ್ಕೊಂಡಿದ್ದಾರೆ. UPSC 554ನೇ ರ್ಯಾಂಕ್ ಅನ್ನ ಪಡೆದುಕೊಂಡವರು. ಸೊ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್, ಅಂಡ್ ಕಂಗ್ರ್ಯಾಚುಲೇಷನ್ ತಮಗೆ. ಮೊದಲನೇದಾಗಿ ಥ್ಯಾಂಕ್ ಯು. ಹೆಂಗೆ ಅನಿಸ್ತು ನಿಮಗೆ ರಿಸಲ್ಟ್ ನೋಡಿದ ತಕ್ಷಣ? ಹೇಗೆ ಫೀಲ್ ಆದ್ರಿ? ಅದು ಹೆಂಗಿತ್ತು ಆ ರಿಯಾಕ್ಷನ್ ಅಂತ? ಅಂದರೆ ರಿಸಲ್ಟ್ ಬಂದ ತಕ್ಷಣ ಸರ್ಚ್ ಮಾಡ್ತಿದ್ದೋ ಮ್ಯಾಮ್. PDF ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಸ್ಟೂಡೆಂಟ್ ಒಬ್ಬ ಪವನ್ ಅಂತ, ಅವನು ಕಾಲ್ ಮಾಡಿ ಹೇಳ್ದ, ಸರ್ 554ನೇ ರ್ಯಾಂಕ್ ಅಂತ. ಕಿರ್ಚಾಡ್ಬಿಟ್ಟಿದ್ದೀನಿ ಫುಲ್ಲು. ಅರ್ಧ ಗಂಟೆ ಹತ್ತಿದ್ದೀನಿ ಮ್ಯಾಮ್. ಮನೆಯವ್ರಿಗೆಲ್ಲ ಫೋನ್ ಮಾಡಿಕೊಂಡು, ಅಂದರೆ ಒಂದು ನಿರಾಳ ಅನಿಸ್ಬಿಡ್ತು ಮ್ಯಾಮ್. ರಿಲೀಫ್ ಸಿಕ್ತು. ಇಷ್ಟು ವರ್ಷ 7 years ಆಫ್ ಸ್ಟ್ರಗಲ್, 7 ವರ್ಷದ ಹೋರಾಟದಲ್ಲಿ ಏನೋ ಒಂದು ಸಿಕ್ತಲ್ಲ, ಅಂದರೆ ನಾವು ಅಂದ್ಕೊಂಡಿದ್ದು ಆಯ್ತಲ್ಲ ಅನ್ನುವಂತಹ ಒಂದು ರಿಲೀಫ್ ಸಿಕ್ತು ಮ್ಯಾಮ್. ಸೊ ಅದೊಂದು ಖುಷಿ. ಕಂಪ್ಲೀಟ್ ಆಗಿ ಬ್ಲಾಂಕ್ ಅನಿಸ್ಬಿಡ್ತಾ ನಿಮ್ಗೆ ಆ ರಿಸಲ್ಟ್ ನೋಡಿದಾಗ? ಮೋಸ್ಟ್ಲಿ ಆ ಭಾವನೆಗಳನ್ನ ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗಿರಲ್ಲ ಅಂತ ಆ ಮಿನಿಟ್ಗೆ. ಹಾಂ ಮ್ಯಾಮ್, ಅಂದರೆ ತುಂಬ ಕಣ್ಣೀರು. ಅಂದರೆ ಪ್ರತಿ ಸಲ ಸೋತಾಗ್ಲೂ ಕಣ್ಣೀರು ಹಾಕಿದ್ದೀನಿ, ಬಟ್ ಈ ಕಣ್ಣೀರಿಗೆ ಬೇರೆ ಅರ್ಥ ಸಿಕ್ತಂಗೆ ಆಯ್ತು. ಸೊ ಅದು ಒಂದು ರೀತಿ ಮನೆಯವ್ರಿಗೆಲ್ಲ ಫೋನ್ ಮಾಡಿಕೊಂಡು, ನಿನ್ನ ಮಗ ಪಾಸ್ ಆದ ಅಂತ ನಮ್ಮ ಅಮ್ಮನ ಜೊತೆ ಹೇಳ್ತಾ ಇರ್ಬೇಕಾದ್ರೆ, ನನ್ನ ತಮ್ಮ ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ರೀತಿ ತುಂಬ ಖುಷಿ ಆಯಿತು. ಹೋದ್ಸಲಿನೂ ಕೂಡ ಸೇಮ್ April 22 ಅಲ್ಲಿ ರಿಸಲ್ಟ್ ಬಂದಾಗ ಮನೆಗೆ ಹೋಗಿ ಹತ್ಬಿಟ್ಟಿದೆ, ಏನಕ್ಕೆ ಈ ರೀತಿ ಆಗ್ತಿದೆ ನನಗೆ ಅಂತ. ಬಟ್ ಈ ಸಲ ರಿಸಲ್ಟ್ ಬಂದಾಗ ಒಂದು ರೀತಿ ಬೇರೆ ರೀತಿನೇ, ಒಂದು ರೀತಿ ನೆಮ್ಮದಿ ಸಿಕ್ತಂಗಾಯ್ತು ಮ್ಯಾಮ್. ಅದೇ 7 ವರ್ಷದ ಪರಿಶ್ರಮ ಅಂತೀರಿ. ಎಷ್ಟು ಬಾರಿ ಅಟೆಂಪ್ಟ್ ಮಾಡಿದ್ರಿ ಸರ್? ಇದು ಎಷ್ಟನೇ ಪ್ರಯತ್ನ ತಮ್ಮದು? ಇದು ನಂದು 5ನೇ ಅಟೆಂಪ್ಟ್ ಮ್ಯಾಮ್. 7 ವರ್ಷ 2019 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. ಇದು ನನ್ನ ಸೆವೆಂತ್ ಇಯರ್. 5 ಅಟೆಂಪ್ಟ್ ಕೊಟ್ಟಿದ್ದೀನಿ. ಅದರಲ್ಲಿ 4 ಮೇನ್ಸ್ ಬರೆದಿದ್ದೀನಿ, 3 ಬಾರಿ ಇಂಟರ್ವ್ಯೂಗೆ ಹೋಗಿದ್ದೀನಿ. ಸೊ ಈ ಸಲ ಸೆಲೆಕ್ಟ್ ಆಯಿತು ಮ್ಯಾಮ್. 5ನೇ ಬಾರಿ ಪ್ರಯತ್ನ ಪಟ್ಟಾಗ UPSC ಕ್ರ್ಯಾಕ್ ಮಾಡ್ತಾರೆ, 554ನೇ ರ್ಯಾಂಕ್ ಬರ್ತಾರೆ ಅಂತ ಅಂದರೆ ಅದಕ್ಕೊಂದು ಪೇಷನ್ಸ್ ಬೇಕು. ಜಸ್ಟ್ ನೀವು ಪ್ರಯತ್ನ ಮಾಡಿ ಒಂದೊಂದು ಸಾರಿ ನಾವು ಕೈ ಚೆಲ್ಬಿಡ್ತೀವಿ, ಅಯ್ಯೋ ನಮ್ಮಿಂದ ಆಗಲ್ಲ, ಇಷ್ಟು ಬಾರಿ ಓದೋಕ್ಕಾಗಲ್ಲ ಅಂತ. ಎಷ್ಟು ಪರಿಶ್ರಮ ಇತ್ತು ಸರ್, ಎಷ್ಟು ದಿನದ ಸ್ಟ್ರಗಲ್ಲು, ಮತ್ತು ಹೆಂಗೆ ಇದಕ್ಕೆ ಪ್ರಿಪೇರ್ ಆಗ್ತಿದ್ರಿ, ಮತ್ತು ನಿಮ್ಮ ಉದ್ದೇಶ ಏನಾಗಿತ್ತು? ಯಾಕೆ UPSC ನಾನು ಕ್ರ್ಯಾಕ್ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ರಿ? ಯಾರು ನಿಮಗೆ ಸ್ಫೂರ್ತಿಯಾಗಿದ್ದು? ಅಂದರೆ ಮ್ಯಾಮ್, ನಮಗೆ ಸ್ಫೂರ್ತಿ ಅಂತ ತಗೊಂಡ್ರೆ ಜನರಲ್ ಆಗಿ ಅಂಥ ಸ್ಫೂರ್ತಿಗಳಿಲ್ಲ. ಮೊದಲು ನಾವು ಡಿಗ್ರಿಯಲ್ಲಿ ಇದ್ದಾಗ DK ರವಿ ಅವರ ಸರ್ವಿಸನ್ನು ನೋಡ್ತಾ ಅಂದರೆ ಅವರ ಜನಗಳ ಜೊತೆ ಬೆರೀತಾ ಇರೋಂಥದ್ದನ್ನು ನೋಡಿದಾಗ ಒಂದು ರೀತಿ ಇಷ್ಟ ಆಗ್ತಿತ್ತು. ಅಂದರೆ UPSC ಬಗ್ಗೆ ನನಗೇನು ಅಷ್ಟು ಯೋಚನೆಯೂ ಇರಲಿಲ್ಲ. ಮುಂದೆ ನಾನು ಆಗೆಲ್ಲ PUC ಅಲ್ಲಿ ಇದ್ದಾಗ ನನಗೆ ಫಿಲ್ಮ್ ಡೈರೆಕ್ಷನ್ನು ಈ ರೀತಿ ಆಸೆ ಇತ್ತು. ಸ್ವಲ್ಪ ಹೆಚ್ಚಾಗಿ ಫಿಲ್ಮ್ ಹುಚ್ಚು ಸ್ವಲ್ಪ ಸಿಕ್ಕಾಪಟ್ಟೆ ಇತ್ತು. ಸೊ ಡೈರೆಕ್ಷನ್ ಕೋರ್ಸ್ ಸೇರ್ಕೊಳ್ಳೋಣ ಅಂತ ಹೇಳಿ PUC ಅಲ್ಲೇ ಮನೇಲಿ ಕೇಳಿದ್ದೆ, ನಾನು ಸೇರ್ಕೋತೀನಿ ಅಂತ. ಮನೆಯವರು ಆಲ್ರೆಡಿ ಯಾವುದೋ ಓದೋದಿರಬೇಕು ಅಂತ ಒಪ್ಕೊಂಡು ಬಿಟ್ಟಿದ್ರು. ಇಲ್ಲ ಬೇಡ ಅಂತ ಹೇಳಿ ನಮ್ಮ ರಮ್ಯಾ ಮ್ಯಾಮ್ ಅಂತ ಇದ್ದಾರೆ, ಸೊ ನಮ್ಮ ಇಂಗ್ಲೀಷ್ ಟೀಚರು, ಅವ್ರು ಹೋಗಿ ಡಿಗ್ರಿ ಮಾಡ್ಕೊಂಡು ಬಾ, ಆಮೇಲೆ ನೋಡೋಣ ಅಂದರು. ಸೊ ಡಿಗ್ರಿಗೆ ಬರ್ತಾ ಏನಾಗ್ತಾ ಬಂತು, ಓದೋದ್ರಲ್ಲೇ ಏನಾದರೂ ಒಂದು ಮಾಡೋಣ ಅಂತ ಆಗ್ತಾನೆ ನಂದಿನಿ KR ಮ್ಯಾಮ್ ಅವ್ರದ್ದು ಕೂಡ ಫಸ್ಟ್ ರ್ಯಾಂಕ್ ಬಂದಿತ್ತು. ಸೊ ಅವ್ರದ್ದು ಫಸ್ಟ್ ರ್ಯಾಂಕ್ ಬಂದಿದೆ ಅಂದರೆ ನಾವು ಏನಾದರೂ ಟ್ರೈ ಮಾಡಬೇಕು ಅಂತ ಹೇಳಿ ಒಬ್ಬರು KPSC ಆಫೀಸರ್ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಿದ್ರು. ಅವ್ರು ನೋಡಿದಾಗ ಹೌದಲ್ಲ, ನಾವು ಮಾಡ್ಬೋದು ಅಂತ. ಅದಾದಮೇಲೆ UPSC ಎಲ್ಲ ಮಾಡ್ಲಿಕ್ಕಾಗಲ್ಲ, ನಮಗೆಲ್ಲ ಇಂಗ್ಲೀಷ್ ಬರಲ್ಲ, ಸೊ KPSC ಮಾಡೋಣ ಅಂತ ಅನ್ನಿಸ್ತು. ಸೊ KPSCಗೆ ಪ್ರಿಪೇರ್ ಆಗ್ತಿದ್ದೆ. KPSCಗೆ ಎಷ್ಟು ಪ್ರಿಪೇರ್ ಆಗ್ತಿದ್ದೀವಿ ಇಲ್ಲ, ಇನ್ನೇನು UPSCಗೂ ಪ್ರಿಪೇರ್ ಆಗಬೇಡ, ನೋಡೋಣ ಇಂಗ್ಲೀಷ್ ಎಷ್ಟು ಕಷ್ಟ ಆಗುತ್ತೆ, ಒಂದ್ಸಲಿ ಪ್ರಯತ್ನ ಪಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ದೋ. 2019 ಯಾವಾಗ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆ, ಆಗ ಸ್ವಲ್ಪ ಇದನ್ನು ಮಾಡಲಿಕ್ಕೆ ಅಂತ ಬಂದಿದ್ದೀವಿ, ಏನಕ್ಕೆ ಬಿಟ್ಟು ಹೋಗಬೇಕು ಅಂತ. ಸೊ ಪ್ರತಿ ಸಲ ಫಸ್ಟ್ ಅಟೆಂಪ್ಟಲ್ಲಿ ಒಂದು ಪ್ರಿಲಿಮ್ಸ್ ಆಯಿತು. ಸೊ ಅದು ಪ್ರಿಲಿಮ್ಸ್ ಆಗಿದ ತಕ್ಷಣ ಏನಿಸ್ತು, ಮತ್ತೆ ಒಂದು ಮೋಟಿವೇಶನ್ ಸಿಕ್ತಂಗಾಯಿತು. ಬಟ್ ಸೆಕೆಂಡ್ ಅಟೆಂಪ್ಟ್ ಪ್ರಿಲಿಮ್ಸ್ ಆಗಲಿಲ್ಲ. ಸೊ ಥರ್ಡ್ ಅಟೆಂಪ್ಟ್ ಇಂಟರ್ವ್ಯೂ, ಫೋರ್ತ್ ಅಟೆಂಪ್ಟ್ ಇಂಟರ್ವ್ಯೂ, ಇದೇ ಒಂದು ಕಾನ್ಸ್ಟೆಂಟ್ ಮೋಟಿವೇಶನ್ ಆಗ್ತಾ ಬಂತು ಮ್ಯಾಮ್. ಸೊ ಮಾಡಲೇಬೇಕು ಅಂತ ಇದ್ದಿದ್ದೇನಕ್ಕೆ ಅಂದರೆ, ನನಗೆ ಇದನ್ನು ಬಿಟ್ಟು ಬೇರೆ ಆಪ್ಷನ್ ಇರಲಿಲ್ಲ. ಅಂದರೆ BSc ಮುಗಿಸ್ಬಿಟ್ಟು ನಾವು ಹೊರಗಡೆ ಹೋದ್ರೂ ಕೂಡ ಅಂಥ ಒಳ್ಳೆ ಸ್ಯಾಲ್ರಿ ಇರೋಂಥ ಜಾಬ್ಗಳು ಇಲ್ಲ. ಸೊ ಆ ಆಪ್ಷನ್ನು ಇರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂತು ಅಂದರೆ, ನಾನು ಬೇರೆ ಯಾವ ಎಕ್ಸಾಮ್ ಬರೀಲಿಕ್ಕೂ ಇಷ್ಟ ಆಗ್ತಿರಲಿಲ್ಲ. ಐ ಡೋಂಟ್ ವಾಂಟ್ ಟು ಕನ್ಸಿಡರ್ ಮೈ ಸೆಲ್ಫ್ ಆಸ್ ಎ ಫೇಲ್ಯೂರ್. ಅಂದರೆ ಬೇರೆ ರೀತಿ ಫೇಲ್ಯೂರ್ ಆಗಿ ಕನ್ಸಿಡರ್ ಮಾಡ್ಕೊಳ್ಳಿಕ್ಕೆ ನನಗೆ ಇಷ್ಟ ಇರ್ತಿರಲಿಲ್ಲ. ಇದನ್ನು ಬಂದಿದ್ದೀನಿ, ಇದನ್ನು ಮಾಡೋಣ ಅನ್ನೋದೇ ಏನು ಒಂದು ಸ್ವಲ್ಪ ಮನಸ್ಸಲ್ಲಿತ್ತು, ಏಮಿತ್ತು.
ಯಾವತ್ತಾದರೂ ಒಂದು ನಿಮಿಷಕ್ಕೆ ಅನಿಸುತ್ತಾ ಸರ್, ಇಷ್ಟೊಂದು ಕಷ್ಟ ಪಡಬೇಕಾ ನಾನು? ಮನೆಯ ಕಷ್ಟಗಳು, ಸಾಲು ಸಾಲು ಸವಾಲುಗಳು, ಅದರ ಮಧ್ಯದಲ್ಲೇ ಓದಬೇಕಾಗಿತ್ತು ನಿಮ್ಮ ಪರಿಸ್ಥಿತಿ ಅಂತ ನಾನು ನಿಮ್ಮ ಹಿನ್ನೆಲೆಯನ್ನು ನೋಡ್ತಾ ಇದ್ದೆ. ಅಷ್ಟು ಬಡತನದಲ್ಲೂ ಕೂಡ ಏನೋ ಮಾಡಬೇಕು ಅಂತ ಹೊರಟಾಗ ಯಾವತ್ತಾದರೂ ಒಂದು ನಿಮಿಷಕ್ಕೆ ಅನಿಸುತ್ತಾ ನಿಮಗೆ, ಬೇಡಪ್ಪ ನನ್ನಿಂದ ಇದು ಸಾಧ್ಯ ಇಲ್ಲ, ನಾವು ಹಿಂದೆ ಸರಿದ್ಬಿಡೋಣ, ಬೇರೆ ಏನಾದರೂ ಕೆಲಸ ನೋಡ್ಕೊಳ್ಳೋಣ? ಮನೆಯ ಪರಿಸ್ಥಿತಿ, ನಿಮ್ಮ ಮನಸ್ಥಿತಿ ಹೆಂಗಿತ್ತು ಅಂತ? ನಾನು ಪ್ರತಿ ಸಲ ಸೋತಾಗಲೂ ಕೂಡ ಒಂದು ರೀತಿ ಇಲ್ಲ, ಇಷ್ಟು ಹತ್ರ ಬಂದ್ಬಿಟ್ಟಿದ್ದೀನಿ, ಇಂಟರ್ವ್ಯೂ ಗಂಟ ಬಂದಿದ್ದೀನಿ ಅಂದರೆ ಮಾಡ್ಬಿಡೋಣ ಅಂತ ಅನ್ನಿಸ್ತಿತ್ತು. ಬಟ್ ಈ ಸಾರಿ ಮಾತ್ರ ತುಂಬ ಫ್ರಸ್ಟ್ರೇಷನ್ ಆಗಿತ್ತು ಮ್ಯಾಮ್. ಏನಕ್ಕೆ ಅಂದರೆ ಇದು 3ನೇ ಸಲ ಇಂಟರ್ವ್ಯೂಗೆ ಹೋಗ್ತಿರೋಂಥದ್ದು, ಆದರೂ ಕೂಡ ಇನ್ನೂ ಆಗ್ತಿಲ್ಲ. ಮತ್ತು ನನ್ನ ತಮ್ಮಂಗೂ ಕೂಡ ನಾನೊಂದು ಬರ್ಡನ್ ಆಗಿದ್ದೀನಿ, ಮತ್ತು ನಮ್ಮ ಫ್ಯಾಮಿಲಿಗೂ ಒಂದು ಬರ್ಡನ್ ಆಗಿದ್ದೀನಿ ಅನ್ನೋದು ಒಂದು ಮನಸ್ಸಲ್ಲಿ ಇರ್ತಿತ್ತು. ನಮ್ಮ ತಂದೆ ಏಜ್ ಆಗಿರೋರು ಕೂಡ, ಅವರು ಕೂಡ ಇನ್ನೂ ಕೆಲಸ ಮಾಡ್ತಾನೆ ಇದ್ರು ಹಳ್ಳಿಲಿ. ಸೊ ಅವ್ರಿಗೆಲ್ಲ ಯಾವಾಗ ರಿಲೀಫ್ ಕೊಡ್ತೀನಿ ಅಂತ ಅದಕ್ಕೋಸ್ಕರ ನಾನು 2023ಯಲ್ಲೇ ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೆ. ಅಕ್ಕ ಐ ಎಸ್ ಅಕಾಡೆಮಿ ಮತ್ತು ಆಚಾರ್ಯ ಐ ಎಸ್ ಅಕಾಡೆಮಿಯಲ್ಲಿ ಫ್ಯಾಕಲ್ಟಿ ಆಗಿ, ಮೆಂಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದೊಂದು ಸ್ವಲ್ಪ ಬರ್ತಿದ್ದ ಅಮೌಂಟನ್ನು ಮನೆಗೆ ಕಳಿಸ್ಕೊಡ್ತಿದ್ದೆ. ಸೊ ಆಗೊಂದು ಸ್ವಲ್ಪ ರಿಲೀಫ್ ಅನಿಸ್ತಿತ್ತು. ಬಟ್ ಆದರೂ ಕೂಡ ಏನೋ ಒಂದು ಕರೆಕ್ಟಾಗಿ ಒಂದು ಪರ್ಮನೆಂಟಾಗಿ ಯಾವುದೋ ರೀತಿ ಜಾಬ್ ಇಲ್ಲ. ಈ ಸಲ ಸಾಕು, ಆದರೆ ಆಗಲಿ, ಇಲ್ಲ ಅಂದರೆ ಒಂದು 2 ವರ್ಷ 3 ವರ್ಷ ಬ್ರೇಕ್ ತೊಗೊಂಡು ಸಂಪೂರ್ಣವಾಗಿ ಮನೆಯವರಿಗೆ ಒಂದು ಸ್ವಲ್ಪ ರಿಲೀಫ್ ಕೊಡೋಣ, ತಮ್ಮನ್ನು ಸ್ವಲ್ಪ ಓದಿಸೋಣ, ಈ ರೀತಿ ಎಲ್ಲ ಯೋಚನೆ ಬಂದಿತ್ತು ಮ್ಯಾಮ್. ಈ ಸಲ ಆಗಲಿಲ್ಲ ಅಂದರೆ ಬಿಟ್ಬೇಡ ಅನ್ನೋದೇ ಒಂದು ಮೈಂಡಲ್ಲಿತ್ತು. ಸೊ ಅಷ್ಟು ಅಂದರೆ ನಿರಾಶೆ ಅನ್ನೋದಕ್ಕಿಂತ ಫ್ರಸ್ಟ್ರೇಷನ್ ಆಗೋಗಿತ್ತು, ಸಿಕ್ಕಾಬಟ್ಟೆ ಫ್ರಸ್ಟ್ರೇಷನ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಆ ರೀತಿ ಯೋಚನೆ ಮಾಡಿದೆ. ಬಟ್ ಬೈ ಗಾಡ್ ಗ್ರೇಸ್ ಆ ರೀತಿ ಆಗಲಿಲ್ಲ. ಅಲ್ಲ ಧನಂಜಯ್ ಅವರೇ, ನೋಡಿ, ಅಣ್ಣನಾಗಿ ಮನೆಯ ಜವಾಬ್ದಾರಿ ಹೊತ್ತು ತಮ್ಮನನ್ನ ನೋಡ್ಕೊಳ್ಬೇಕಾಗಿತ್ತು, ಆತನಿಗೆ ಎಜುಕೇಶನ್ ಕೊಡಿಸ್ಬೇಕಾಗಿತ್ತು. ಆದರೆ ತಮ್ಮನ ಸಪೋರ್ಟಿಂದ, ತಂದೆಯ ಸಪೋರ್ಟ್ನಿಂದ ಇಲ್ಲಿ UPSC ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತ. ಹೆಂಗಿತ್ತು ನಿಮ್ಮ ತಮ್ಮನ ರಿಯಾಕ್ಷನ್ ರಿಸಲ್ಟ್ ನೋಡಿದಾಗ? ಜೊತೆಗೆ ನನಗೊಂದು ಕುತೂಹಲ, ಕೃಷಿ ಕುಟುಂಬ ತಮ್ಮದು, ತಂದೆ ತಾಯಿಗೆ ಗೊತ್ತಿತ್ತಾ ಸರ್ UPSC ಅಂದರೆ ಏನು, ನಾನು ಇದನ್ನ ಪ್ರಿಪೇರ್ ಆಗ್ತಾ ಇದ್ದೀನಿ, ಇಷ್ಟು ವರ್ಷಗಳ ಕಾಲ ಸಮಯ ತಗೊಳ್ತಾ ಇದ್ದೀನಿ? ಅವ್ರು ಹೆಂಗೆ ಕನ್ವಿನ್ಸ್ ಆದ್ರು, ಅವ್ರು ಹೆಂಗೆ ಅರ್ಥ ಮಾಡಿಸಿದ್ರಿ ಅವರಿಗೆ ನೀವು ಅದನ್ನ? ಮ್ಯಾಮ್, ಫಸ್ಟ್ಲಿ ನನ್ನ ತಮ್ಮ ಅಂತ ಬಂತು ಅಂದರೆ, ನಾನು ಇವತ್ತುವರೆಗೂ ಕೂಡ ಅವ್ರು 3 ಜನ, ನನ್ನ ತಂದೆ, ತಾಯಿ, ನನ್ನ ತಮ್ಮ. ಅವ್ರಿಲ್ಲ ಅಂದರೆ ನನಗೆ ಆಗ್ತಿರ್ಲಿಲ್ಲ. ನಾನು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ಟು, ಸರ್ ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನಮ್ಮ ಮನೆಯವ್ರು ನೋಡ್ಕೊಳ್ಳೋರಿಲ್ಲ. ಈಗ ನನ್ನ ರೂಮ್ಮೇಟ್ ಒಬ್ಬ ಮನೋಜ್ ಅಂತ ಇದ್ದಾನೆ, ಪಾಪ ತುಂಬ ಕಷ್ಟ ಮನೆ ಕಡೆ ಅವನಿಗೆ. ಸೊ ಅವ್ನಿಗೇನು ಅಂದರೆ, ಅವ್ರ ತಾಯಿಗೆ ಹುಷಾರಿಲ್ಲದೆ ಇದ್ದಾಗೆಲ್ಲ ಅವ್ನು ಊರಿಗೆ ಹೋಗಬೇಕು. ನನಗೆ ಅವನನ್ನು ನೆನಪಿಸ್ಕೊಂಡ್ರೆ ನಾನು ಎಷ್ಟು ಲಕ್ಕಿ ಅಲ್ಲ, ನನ್ನ ತಮ್ಮನಂತ ತಮ್ಮ ಸಿಗ್ತಾನೆ ನನಗೆ. ಮನೇಲಿ ಅವನು ಓದನ್ನು ಸ್ವಲ್ಪ ಬದಿಗಿಟ್ಟು, ಅವನ ಕೆಲಸವನ್ನು ಬದಿಗಿಟ್ಟು, ನಮ್ಮ ಅಣ್ಣಂದು ಏನಾದರೂ ಆಗಲಿ ಅಂತ ಅಲ್ಲಿ ಮನೆಯವ್ರನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ತೊಗೊಂಡ. ಯಾವಾಗಲೂ ಋಣಿಯಾಗಿರಬೇಕು ಮ್ಯಾಮ್ ನನ್ನ ತಮ್ಮಂಗೆ ನಾನು. ಅದು ಬಿಟ್ಟರೆ ನನ್ನ ತಂದೆ ಮ್ಯಾಮ್, ಫಸ್ಟ್ ಟೈಮ್ ನಾನು UPSC ಅಂತ ಹೇಳಿದಾಗ ಅವ್ರಿಗೆ UPSC ಅಂದರೆ ಏನು ಅಂತಲೂ ಗೊತ್ತಿಲ್ಲ. ನಾನು ಡೈರೆಕ್ಷನ್ ಹೇಳಿದಾಗಲೂ ಅವ್ರಿಗೆ ಗೊತ್ತಿಲ್ಲ. ಸೊ ಅವರು ಕೂಡ ನಾನು ಈ ರೀತಿ UPSCಗೆ ಅಂತ ಹೋಗ್ತೀನಿ, ಹೈದ್ರಾಬಾದ್ಗೆ ಹೋಗ್ಬೇಕಾಗಿ ಬರುತ್ತೇನೋ, ಡೆಲ್ಲಿಗೆ ಹೋಗಿ ಬರಬೇಕಾಗುತ್ತೇನೋ, ಇಷ್ಟು ಖರ್ಚಾಗ್ಬೋದು ಅಂತ ಹೇಳಿದಾಗ ವಿತೌಟ್ ಅ ಸೆಕೆಂಡ್ ಥಾಟ್, ಹೋಗ್ಬಾ, ನಿನ್ಗೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾನು ಇಲ್ಲಿ ಕೆಲಸ ಮಾಡ್ತೀನಿ ಅಂತ. ಇದು 2019 ಫಸ್ಟ್ ಅಷ್ಟೇ ಅಂತಲ್ಲ ಮ್ಯಾಮ್, ಲಾಸ್ಟ್ ಟೈಮ್ ಇಂಟರ್ವ್ಯೂ ಫೇಲ್ ಆಗಿ ಬಂದಾಗಲೂ ಕೂಡ ಅಷ್ಟೇ. ಸೊ ಆಗಲೂ ಕೂಡ ಅಷ್ಟೇ, ಅವ್ರು ಬಸ್ಸಲ್ಲಿ ಕಳಿಸ್ಬೇಕಾದ್ರೂ ಕೂಡ ಅವ್ರ ಕಣ್ಣಲ್ಲಿ ನೀರು ಹಾಕಿ ಕಳಿಸಿದ್ರು, ನೀನು ಏನೋ ಒಂದು ಸಾಧನೆ ಮಾಡ್ತೀಯ, ಹೋಗು, ನನ್ನ ಸಪೋರ್ಟ್ ಇರುತ್ತೆ ಅಂತ. ನಮ್ಮ ತಾಯಿ ಮಾತ್ರ ನನ್ನ ಸಿಕ್ಕಾಬಟ್ಟೆ ಕಷ್ಟಪಡ್ತಾ ಇರೋದು ನೋಡ್ಬಿಟ್ಟು ಅವ್ರಿಗೆ ಸಿಕ್ಕಾಬಟ್ಟೆ ನೋವಾಗ್ತಿತ್ತು. ಏನಕ್ಕೆ ಇಷ್ಟೆಲ್ಲ ನೈಟೆಲ್ಲ ಕಷ್ಟಪಟ್ಟು ಓದ್ತೀಯ, ಬೇಡ, ನಮಗೆಲ್ಲ ನಮ್ಮಂಥವ್ರಿಗೆ ಅಲ್ಲ ಆಸೆ ಅದು, ಇಷ್ಟೆಲ್ಲ ಕಷ್ಟಪಡಬೇಡ, ನನಗೆ ನೋವಾಗುತ್ತೆ ಅಂತ ಅಷ್ಟು ನೋವು ಅನುಭವಿಸ್ತಿದ್ರು. ಸೊ ಇವೆಲ್ಲದಕ್ಕೂ ಒಂದು ಧನಂಜಯ್ ಅವರ ಈಗಲೇ ಮಾತಾಡ್ತಾ ನಿಮ್ಮ ಕಣ್ಣುಗಳು ಸ್ವಲ್ಪ ನೀರು ತುಂಬಿಕೊಂಡಂಗೆ ಕಾಣಿಸುತ್ತೆ. ಏನೇನೋ ನೆನಪು ಬರ್ತಾ ಇದೆಯಾ ಈ ಸಾಧನೆಯ ಈ ಖುಷಿಯಲ್ಲೂ ಈ ಸಂಭ್ರಮದಲ್ಲೂ? ಏನಾದರೂ ನೆನಪು ಬರ್ತಾ ಇದೆಯಾ ನಿಮಗೆ? ಅಂದರೆ ಕಷ್ಟದ ದಿನಗಳು, ಹಿಂಗಿರಬಾರ್ದಿತ್ತು ನನ್ನ ಸ್ಟ್ರಗಲಿಂಗ್, ಅಥವಾ ನನ್ನ ಲೈಫ್ ಹಿಂಗಿರಬಾರ್ದಿತ್ತು ಅಂತ ಈಗೇನಾದರೂ ಅದರ ಬಗ್ಗೆ? ಹೌದು ಮ್ಯಾಮ್, ಅಂದರೆ ನಾನು ನನ್ನ ಸ್ಟೂಡೆಂಟ್ಸ್ಗೂ ಅದನ್ನು ಹೇಳ್ತೀನಿ, ನಾನು ಯಾರನ್ನು ಮಿಸ್ ಮಾಡ್ಕೋತೀನಿ ಅಂದರೆ ನನ್ನಂಥ ಒಬ್ಬ ನನಗೆ ಸಿಗಲಿಲ್ಲ ಅಂತ. ಏನಕ್ಕೆ ಅಂದರೆ ಈಗ ನಾನೊಂದು 250-300 ಜನಕ್ಕೆ ಗೈಡ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಗೈಡ್ ಮಾಡೋಂಥವ್ರು ಯಾರಾದರೂ ಒಬ್ರು ಸಿಕ್ಬಿಟ್ಟಿದ್ರೆ ಫಸ್ಟ್ ಅಟೆಂಪ್ಟೇ ಆಗ್ಬಿಡ್ತಿತ್ತೇನೋ ಅಂತ. ಫಸ್ಟ್ ಅಟೆಂಪ್ಟಲ್ಲಿ ನಾನು ಕಂಪ್ಲೀಟ್ಲಿ ಪ್ರಿಲಿಮ್ಸೇ ಫೋಕಸ್ ಮಾಡಿಬಿಟ್ಟಿದ್ದೆ. ಅಟ್ಲೀಸ್ಟ್ ಒಂದು ಆನ್ಸರ್ ಬರ್ಬಿಟ್ಟಿದ್ರು ಫಸ್ಟ್ ಅಟೆಂಪ್ಟ್ ಆಗೋಗ್ತಿತ್ತು. ಕೇವಲ 4 ಮಾರ್ಕ್ಸಲ್ಲಿ ಮಿಸ್ ಆಗಿದ್ದು ಫಸ್ಟ್ ಅಟೆಂಪ್ಟು, ಆಗಲೇ ಆಗ್ಬಿಡ್ತಿತ್ತೇನೋ, ಹೆಂಗೆಸ್ಟ್ ಆಗಿಬಿಡ್ತಿದ್ದೆ. ಅದಾದಮೇಲೆ 21ಅಲ್ಲಿ ಕೋವಿಡ್ ಬಂತು, ಅದನ್ನು ಮಾಡಲಿಕ್ಕಾಗಲಿಲ್ಲ. ನೆಕ್ಸ್ಟ್ ಅದಾದಮೇಲೆ 22ಅಲ್ಲೂ ಪರ್ಸ್ನಲ್ ಪ್ರಾಬ್ಲಮ್ಗಳಿಗೆ ಇದಾಯಿತು. 24ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಜಾಬ್ ಮಾಡ್ಕೊಂಡು ಮಾಡಿದೆ. ಇವನ್ನೆಲ್ಲ ನೆನಪಿಸ್ಕೊಳ್ತಾ ಹೋದರೆ ಇವ್ನು ಮಾಡಬಾರ್ದಿತ್ತು ಅಂತ ಕೂಡ ಅನಿಸುತ್ತೆ ಕೆಲವೊಂದ್ಸಲಿ. ಮತ್ತು ಒಂದು ಉತ್ತಮವಾದ ಗೈಡ್ ಸಿಗಲಿಲ್ಲ ನನಗೆ, ಅದೊಂದು ದೊಡ್ಡ ಸಮಸ್ಯೆ. ಲೇಟರ್ ಸ್ಟೇಜಲ್ಲಿ ಸಿಕ್ಕಿದ್ರು. ಇಂಟರ್ವ್ಯೂ ಆದಮೇಲೆ ನಮಗೆ ಡಾಕ್ಟರ್ ಭಾನುಪ್ರಕಾಶ್ ಅಂತ ಅವರು IPS ಆಗಿದ್ದಾರೆ, ಕೃಷ್ಣ ದೋನವಾಡೆ ಅಂತ ನಮ್ಮ ಫ್ರೆಂಡು ಡಾಕ್ಟರು, ಭರತ್ ಯಾರಮ್ ಅಂತ ಆಗಿದ್ದಾರೆ, ಅವರು IPS ಆಗಿದ್ದಾರೆ, ರಘುನಂದನ್ ಅಂತ ನಮ್ಮ ಫ್ರೆಂಡ್ ಇದ್ದಾರೆ. ಇವರೆಲ್ಲ ಸಿಗ್ತಾ ಬಂದರು. ಬಟ್ ಮುಂಚೆ ಇವರೆಲ್ಲ ಸಿಕ್ಕಿದ್ರೆ ಇನ್ನೂ ಬೇಗನೆ ಆಗ್ತಿತ್ತೇನೋ ಅನ್ನುವಂಥ ಒಂದು ನೋವಿದೆ. ಅದಾದಮೇಲೆ ಲಾಸ್ಟ್ ಟೈಮ್ ಎಲ್ಲ ಫೇಲ್ ಆದಾಗ ಎದುರಿಸಿದಂತಹ ಫ್ಯಾಮಿಲಿ ಪ್ರಾಬ್ಲಮ್. ನಾನು ಊರಿಗೆ ಹೋಗ್ತಿರಲಿಲ್ಲ ಮ್ಯಾಮ್, ಜನರಲಿ ನನಗೆ ಊರಿಗೆ ಹೋಗೋಕ್ಕೆ ಇಷ್ಟ ಆಗ್ತಿರಲಿಲ್ಲ. ಏನಕ್ಕೆ ಅಂದರೆ ಇನ್ನೂ ಆಗ್ತಿಲ್ವಲ್ಲ, ಯಾರಾದರೂ ಬಂದು ಏನು ಮಾಡ್ತಿದ್ಯಪ್ಪ ಅಂತ ಕೇಳಿದಾಗ ಹೇಳ್ಕೊಳ್ಳಿಕ್ಕೆ ಏನೂ ಆಗ್ತಿರಲಿಲ್ಲ ಅಂತ. ಅದೊಂದು, ಮತ್ತು ಯಾವುದೇ ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೂ ನಾನು ಜಾಸ್ತಿ ಅಟೆಂಡ್ ಮಾಡ್ತಿರಲಿಲ್ಲ. ಮದುವೆ, ಫ್ರೆಂಡ್ಸ್ ಮದುವೆಗಳಿಗೂ ಕೂಡ ಹೋಗ್ಲಿಕ್ಕೆ ಇಷ್ಟ ಆಗ್ತಿರಲಿಲ್ಲ. ಕ್ವಶನ್ ಮಾಡ್ತಾರೆ, ಏನು ಮಾಡ್ತಿದ್ಯಾ ಅಂತ ಕ್ವಶನ್ ಮಾಡಿದಾಗ ನನಗೆ ಪ್ರತಿ ಸಲ ಸೋಲನ್ನು ಹೇಳ್ಕೊಳ್ಳಿಕ್ಕೆ ಒಂದು ರೀತಿ
ಹಿಂಸೆ ಆಗ್ತಿತ್ತು. ಅದನ್ನೆಲ್ಲ ಅನಿಸ್ತಾ ಇದೆ ತಂದೆ ತಾಯಿ ಮೋಸ್ಟ್ಲಿ ಅದೆಷ್ಟು ಫೇಸ್ ಮಾಡಿರ್ಬೋದು. ಓದ್ತೀನಿ ಅಂತ ಹೋಗ್ತಾರೆ, ಮಗ ಏನು ಮಾಡ್ತಿಲ್ವಲ್ಲ ಅಂತ ಮೋಸ್ಟ್ಲಿ ಅವ್ರಿಗೆ ಪ್ರಶ್ನೆಗಳು ಎದುರಾಗಿರಬಹುದು ಅಂತ. ಅವರು ಹೌದು ಮ್ಯಾಮ್, ನಮ್ಮ ತಂದೆಗೂ ಸ್ವಲ್ಪ ಏಜು ಆಗಿರೋದ್ರಿಂದ ಅವರು ಕೂಡ ಈಗ ಮದುವೆನೂ ಮಾಡಬೇಕು, ಇದನ್ನೆಲ್ಲ ಮಾಡಬೇಕು, ಏನು ಮಾಡ್ತೀಯಾ, ಇನ್ನೂ ಸೆಟಲ್ ಆಗಿಲ್ಲ, ಅವ್ರಿಗೆ ಇನ್ನೂ ಈ ರೀತಿ ಚಿಂತೆ. ಅದಾದಮೇಲೆ ಇನ್ನೊಂದೇನು ಅಂದರೆ ನನಗೆ ಬೇರೆ ಕಡೆ ಟೈಮ್ ಇನ್ವೆಸ್ಟ್ ಮಾಡೋಣ ಅಂದರೆ ಇಟ್ಸ್ ನಾಟ್ ಪಾಸಿಬಲ್. 7 ವರ್ಷ ಇಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಬೇರೆ ಕಡೆ ಎಲ್ಲೋಗಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂದರೆ ಮತ್ತೆ ಎಷ್ಟು ವರ್ಷ ಟೈಮ್ ತೊಗೊಳುತ್ತೋ. ಇಷ್ಟೆಲ್ಲ ಯೋಚನೆಗಳ ನಡುವೆ ಅವ್ರಿಗೆ ಈಗ ಒಂದು ರೀತಿ ನೆಮ್ಮದಿ ಸಿಕ್ಕಿದೆ ಅಂತ. ಮತ್ತು ನಮ್ಮ ತಂದೆ ಚಿಕ್ಕ ವಯಸ್ಸಿಂದ ಸ್ಟ್ರಗಲ್ ಪಟ್ಟಂಥವ್ರು, ನಮ್ಮ ತಂದೆ ಆಗಲಿ ತಾಯಿ ಆಗಲಿ. ಸೊ ಅವರು 8-10 ವರ್ಷದಿಂದನೇ ಹೊಲ ಮಾಡಿಕೊಂಡು ಬಂದಂಥವ್ರು, ಅಷ್ಟು ಕೃಷಿಕ ಕುಟುಂಬದವರು. ಅವರಿಗೆ ಈಗ ಒಂದು ನೆಮ್ಮದಿ ಕೊಟ್ಟೆ ಅನ್ನೋದೇ ನನಗೆ. ಬೇರೆ ಯಾರದೇ ಮಕ್ಕಳದು ನ್ಯೂಸಲ್ಲಿ ಬಂದ್ರು, ಪೇಪರಲ್ಲಿ ಬಂದ್ರು ನನ್ನ ಮಗಂದು ಈ ಥರ ಬರಬೇಕು ಅಂತ ಆಸೆ ಪಡ್ತಿದ್ರು. ಸೊ ಇವತ್ತು ನ್ಯೂಸಲ್ಲಿ ಪೇಪರಲ್ಲಿ ಬರ್ತಿದ್ದಾಗ ತುಂಬ ಮ್ಯಾಮ್ ತುಂಬ ಯಾರು ಹಿಂದೆ ಮಾತಾಡ್ತಾ ಇದ್ರು, ಯಾರು ಮುಂದೆ ಬಂದು ನಿನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು, ಮದುವೆ ಯಾವಾಗ ಮಾಡ್ತೀಯಾ, ನಿರುದ್ಯೋಗಿ ಅಂತ ಮಾತಾಡ್ತಾ ಇದ್ರು, ಇವತ್ತು ಅವರೆಲ್ಲರೂ ಕೂಡ ಶಹಬಾಷ್ ಅಂತಿದ್ದಾರೆ, ಹೆಮ್ಮೆ ಪಡ್ತಿದ್ದಾರೆ, ನಮ್ಮೂರಿನ ಹುಡುಗ, ನಮ್ಮ ಮನೆಯ ಹುಡುಗ ಅಂತ ಖುಷಿ ಪಡ್ತಿದ್ದಾರೆ ಅಂತ. ಗೆದ್ದಾಗ 100 ಜನ ಜೊತೆಗಿರ್ತಾರೆ, ಸೋತಾಗ ಒಬ್ರು ಕೂಡ ನಿಂತ್ಕೊಳ್ಳಲ್ಲ. ಅದು ಮನೆಯವರೇ ನಿಂತ್ಕೊಳ್ಬೇಕು, ತಂದೆ ತಾಯಿನೇ ನಿಂತ್ಕೊಳ್ಬೇಕು. ಅದು ನಿಮ್ಮ ವಿಚಾರದಲ್ಲಿ ಪ್ರೂವ್ ಆಯ್ತು ಅಂತ. ನಮ್ಮ ಊರು ಕೂಡ ಸಪೋರ್ಟ್ ಮಾಡಿದೆ ಮ್ಯಾಮ್. ಪಾಪ ಊರಲ್ಲಿ ಇರೋರೆಲ್ಲೂ ಕೂಡ ನಮಗೆ ಸಿಕ್ಕಾಪಟ್ಟೆ ರೆಸ್ಪೆಕ್ಟೇ ಕೊಡ್ತಿದ್ರು. ಎಲ್ಲರೂ ಅಷ್ಟೇ, ಅಂದರೆ ಊರಲ್ಲಿ ಒಳ್ಳೆ ಹುಡುಗ ಅಂತಲೇ ಎಲ್ಲರೂ ಕೂಡ ಚೆನ್ನಾಗಿ ಇದು ಮಾಡ್ತಿದ್ರು. ಅದಾದಮೇಲೆ ಎಲ್ಲ ಕಡೆನೂ ಅಷ್ಟೇ, ಈವನ್ ರಿಲೇಷನ್ಸ್ಗಳು ಅಷ್ಟೇ, ಎಲ್ಲರೂ ಒಂದು ರೀತಿ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಮ್ಯಾಮ್. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಸೊ ಈಗಲೂ ಕೂಡ ಇಲ್ಲಿವರೆಗೂ ನನ್ನ ಸ್ನೇಹಿತರು ಅಷ್ಟೇ, ನನ್ನ ಡಿಗ್ರಿ ಸ್ನೇಹಿತರಾಗ್ಬೋದು, ನನ್ನ UPSC ಸ್ನೇಹಿತರಾಗ್ಬೋದು, ಅವ್ರಿಗೆ ಗೊತ್ತಿತ್ತು ಯಾವತ್ತಾದರೂ ಒಂದಿನ ಆಗುತ್ತೆ ಅಂತ. ಬಟ್ ಎಲ್ಲ ಕೂಡ ಬರಲಿಕ್ಕೆ ಅಂತ ದೇ ಹ್ಯಾವ್ ವೆಯ್ಟೆಡ್. ಅದೊಂದು ಹೆಂಗೆ ಪ್ರಿಪ್ರೇಷನ್ಗಳಾಗ್ತಿತ್ತು. ಕೆಲವರಿಗೆ ನಿಮ್ಮ ಮಾತುಗಳು ಇವತ್ತು ಸ್ಫೂರ್ತಿ ಆಗಬೇಕು ಅಂತ. ಹಾಗಾಗಿ ಹೆಂಗೆ ನೀವು ಪ್ರಿಪ್ರೇಷನ್ ಮಾಡ್ಕೊಂಡ್ರಿ? ಮೊದಲ ಹಂತವಾಗಿ UPSC ನಾನು ಪಾಸ್ ಮಾಡಲೇಬೇಕು ಅಂದ್ಕೊಂಡಾಗ ಏನು ಸ್ಟೆಪ್ ಇತ್ತು ನಿಮ್ಮದು ಅಂತ? ಅಂದರೆ ಮ್ಯಾಮ್, ಸ್ಟಾರ್ಟಿಂಗಲ್ಲಿ ನಾನು ಹೈದರಾಬಾದ್ಗೆ ಹೋದಾಗ ನನಗೆ ಕಂಪ್ಲೀಟ್ಲಿ ಬ್ಲ್ಯಾಂಕ್, ಅಂದರೆ ಏನೂ ಗೊತ್ತಿರಲಿಲ್ಲ. ಹೈದರಾಬಾದ್ನಲ್ಲಿ ಕೋಚಿಂಗ್ ಅಲ್ಲಿ ಹೋಗಿದ್ದಾಗ ನನಗೆ ಅಲ್ಲಿ ಸಂಪೂರ್ಣವಾಗಿ ನನಗೆ ಗೊತ್ತಿರ್ತಿರ್ಲಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ. ನಮ್ಮ ಸ್ನೇಹಿತರೊಬ್ಬರು ಕ್ಲಿಯರ್ ಆಗಿದ್ದರು, ಅವರೊಬ್ಬರಿಗೆ ಫೋನ್ ಮಾಡಿದೆ ನಾನು, ಅಣ್ಣ ನನಗೆ ಈ ರೀತಿ ಕಷ್ಟ ಆಗ್ತಿದೆ ಏನು ಅಂತ. ಅವರು ಅಷ್ಟು ನನಗೆ ಚೆನ್ನಾಗಿ ಹೇಳಲಿಲ್ಲ. ಪಾಪ ಅವರು ಏನೋ ಬ್ಯುಸಿ ಇದ್ರು ಅನಿಸುತ್ತೆ. ಅವರು ಇಲ್ಲ ಕ್ಲಾಸ್ ಏನು ನಡೆಯುತ್ತೆ ಅದನ್ನು ನೋಡ್ಕೊ ಅಂತ ಹೇಳಿದ್ರು. ನನಗದು ಅಷ್ಟು ಇದಾಗಲಿಲ್ಲ. ಅದಾದಮೇಲೆ ಫಸ್ಟ್ 4 ತಿಂಗಳು ಸಿಕ್ಕಾಪಟ್ಟೆ ಸ್ಟ್ರಗಲ್ ಆಗ್ತಿತ್ತು ಮ್ಯಾಮ್. ಅಂದರೆ ಎಷ್ಟೋ ಬಾರಿ ನಾನು PG ಇದರಲ್ಲೆಲ್ಲ ಕುತ್ಕೊಂಡು ಹತ್ಬಿಟ್ಟಿದ್ದೀನಿ ನಾನು. ಏನಕ್ಕೆ ಅಂದರೆ ಏನಕ್ಕೆ ಬಂದುಬಿಟ್ಟೆ ನಾನು ಇಲ್ಲಿಗೆ, ನಮಗಲ್ಲ ಅನಿಸುತ್ತೆ ಮೇ ಬಿ ಆಗ್ತಿಲ್ಲ ಅಂತ. ಮತ್ತು ಕನ್ನಡ ಮೀಡಿಯಮ್ ನಾನು 10th ಸೊ ಅಲ್ಲೆಲ್ಲ ಇಂಗ್ಲೀಷು ಇಲ್ಲ ತೆಲುಗು. ಸೊ ಅದನ್ನು ಕೇಳಿದಾಗ ಸ್ವಲ್ಪ ಟಫ್ ಆಗ್ತಿತ್ತು ನನಗೆ. ಸೊ ಏನಕ್ಕೆ ಈ ಥರ ಆಯಿತು ಅಂತ. ಅದಾದಮೇಲೆ ಒಂದು ಟಾಪರ್ ಸ್ಟಾಕ್ಗಳು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಡೆಲ್ಲಿ ಟಾಪರ್ ಸ್ಟಾಕ್ಗಳು ಯಾರ್ಯಾರು ಬರ್ತಿದ್ದಾರೆ ಎಲ್ಲ ಇನ್ಸ್ಟಿಟ್ಯೂಟ್ಗಳದ್ದು. ಅದಾದಮೇಲೆ ಸ್ಟ್ರಾಟಜಿ ವಿಡಿಯೋಗಳು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹತ್ತಿರ ಒಂದು 100-120 ನೋಡಿದ್ದೀನಿ. ಟೆಡ್ ಟಾಕ್ ಅಂತ ಬರುತ್ತೆ. ಇವನ್ನೆಲ್ಲ ನೋಡಿದಾಗ ಹೌದು ಈ ರೀತಿ ಇರುತ್ತೇನೋ ಅಂತ. ಅಕ್ಟೋಬರ್ ಆದಮೇಲೆ ಒಂದು ಟೈಮ್ ಟೇಬಲ್ ಹಾಕ್ಕೊಂಡೆ ಮ್ಯಾಮ್. ನಾನು ಪ್ರತಿದಿನ ಇಷ್ಟು ಅವರ್ ಓದಬೇಕು ಅಂದರೆ ಅಷ್ಟು ಅವರ್ ಓದಬೇಕು. ಅಂದರೆ ರೆಗ್ಯುಲರ್ ಟೈಮ್ ಟೇಬಲ್ ಅಲ್ಲ, ಈ ಟೈಮಲ್ಲಿ ಇದನ್ನು ಮಾಡಬೇಕು ಅಂತ. 4 ಅವರ್ ಕ್ಲಾಸ್ ಇರ್ತಿತ್ತು, 2 ಅವರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ, 1-2 ಅವರ್ ನ್ಯೂಸ್ ಪೇಪರ್ ಓದೋಣ, ಅದಾದಮೇಲೆ ರಿವಿಷನ್ ಮಾಡೋಣ. ಸೊ ಈ ರೀತಿ ಮಾಡ್ಕೊಳ್ತಾ ಹೋದೆ, ರ್ಯಾಂಡಮಾಗೆ ಮಾಡ್ತಾ ಹೋದೆ. ಆ ಟೈಮಲ್ಲೆಲ್ಲ ಪ್ರಿಪ್ರೇಷನ್ನು ಕಂಪ್ಲೀಟ್ಲಿ ಪ್ರಿಲಿಮ್ಸ್ ಫೋಕಸ್ಡ್ ಆಗಿ ಮಾಡ್ತಾ ಹೋದೆ. ಏನಕ್ಕೆ ಅಂದರೆ ಪ್ರಿಲಿಮ್ಸ್ ಪಾಸ್ ಆಗಿಬಿಟ್ರೆ ಸಾಕು, ಆಮೇಲೆ ಏನು ಬೇಕಾದರೂ ಮಾಡ್ಕೋಬೋದು ಅಂತ. ಸೊ ಆ ಅಟೆಂಪ್ಟ್ ಪ್ರಿಲಿಮ್ಸ್ ಆಯಿತು, ಫಸ್ಟ್ ಅಟೆಂಪ್ಟೇ ಪ್ರಿಲಿಮ್ಸ್ ಆಯಿತು. ಬಟ್ ಆ 3 ತಿಂಗಳಲ್ಲಿ ಮೇನ್ಸ್ ಬರೀಲಿಕ್ಕೆ ಆಗಲಿಲ್ಲ. ಮೇನ್ಸ್ ಟೆಸ್ಟ್ಗಳನ್ನ ಬರೆಯೋಕ್ಕೆ ಅಂತ ಹೋದರೆ 40-30 ಈ ರೀತಿ ಮಾರ್ಕ್ಸ್ ಬರ್ತಿತ್ತು 250ಗೆ. ಯಾವಾಗ ಅಷ್ಟು ಕಡಿಮೆ ಮಾರ್ಕ್ಸ್ ಬರ್ತಿತ್ತು, ನನ್ನ ಕೈಲಿ ಆಗಲ್ಲ ಬಿಡು ಈ ಸಲ ಅಂತ. ಸೊ ಗಿವ್ ಅಪ್ ಮಾಡಿಬಿಟ್ಟೆ ನಾನು. ಬಿಫೋರ್ ಇವನ್ ರಿಸಲ್ಟ್ ಗಿವ್ ಅಪ್ ಮಾಡಿ 15 ದಿನ ಓದಲಿಕ್ಕೆ ಹೋಗಲಿಲ್ಲ. ಸೊ ಆ ಗಿವ್ ಅಪ್ ಮಾಡಿದ್ದೆ ಬಿಗ್ಗೆಸ್ಟ್ ಮಿಸ್ಟೇಕ್ ಆಫ್ ಮೈ ಲೈಫ್. ಏನಕ್ಕೆ ಅಂದರೆ ಅದು ಗಿವ್ ಅಪ್ ಮಾಡಿದೆ, 15 ದಿನ ಓದ್ಬಿಟ್ಟಿದ್ರು 4 ಮಾರ್ಕ್ಸಲ್ಲಿ ಮಿಸ್ ಆಯಿತು ಮೇನ್ಸು. 4 ಮಾರ್ಕ್ಸ್ ಪ್ರತಿ ಪೇಪರಲ್ಲಿ ಅರ್ಧ ಮಾರ್ಕ್ಸ್ ಬಂದಿದ್ರು ಪಾಸ್ ಆಗ್ಬಿಡ್ತದೆ. ಸೊ ಅದು ಪ್ರಾಬ್ಲಮ್ ಆಗ್ತದೆ. ಗಿಲ್ಟ್, ತುಂಬ ದೊಡ್ಡ ಗಿಲ್ಟ್ ಮ್ಯಾಮ್. ಖಂಡಿತ ಧನಂಜಯ್ ಅವರೇ, ನಿಮ್ಮ ಜರ್ನಿ ಬಗ್ಗೆ ಮಾತಾಡ್ತೀನಿ, ನಿಮ್ಮ ಶ್ರಮದ ಬಗ್ಗೆ ಮಾತಾಡ್ತೀನಿ. ಮೋಸ್ಟ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದ ಧನಂಜಯ್ ಅವರು 554ನೇ ರ್ಯಾಂಕ್ ಪಡೆದುಕೊಂಡು ಇವತ್ತು ಮುಂದೆ ಫ್ಯೂಚರಲ್ಲಿ ಅವರು IPS ಆಗ್ತಾರೆ ಅಂತ ನಾವು ಹೆಮ್ಮೆ ಪಡ್ತಿದ್ದೀವಲ್ಲ. ಈ ಸಾಧನೆಗೆ ಜೊತೆ ನಿಂತವರು ಅವರ ತಂದೆ ತಾಯಿ ಪರಿಶ್ರಮ ಇದೆ. ಅವ್ರು ಇವತ್ತು ನಿಂತ್ಕೊಳ್ಳಿಲ್ಲ ಅಂದರೆ ನಾನು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಆ ಮಾತನ್ನ ಹೇಳ್ತಿದ್ದಾರೆ. ಹಾಗಾಗಿ ಈ ಸಾಧನೆಯ ಮಾಡಿದ ಬಳಿಕ ಅವರ ತಂದೆ ತಾಯಿ ರಿಯಾಕ್ಷನ್ ಹೆಂಗಿತ್ತು, ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿಸ್ಕೊಂಡು ಬರೋಣ. ನಾನು ದೇವ್ರು ಬೇಡ್ಕೊಟ್ಟೆ. ನಾನು ದೇವ್ರ ಹತ್ರ ನಾನು ಒಂದು ದೇವಸ್ಥಾನ ತಗೋದ್ರು ಇಷ್ಟೇ ಹೇಳ್ತಿದ್ರು, ನಾನು ದೇವ್ರ ಕಾಲು ಕಟ್ಟೋತೀನಿ, ಜನಗಳು ನಾನು ಯಾವತ್ತೂ ನಾನು ಕಾಲು ಕಟ್ಟೋದಿಲ್ಲ. ಅವನು ಚೆನ್ನಾಗಿ ಸಾಗಿಸ್ತಾ ಸರ್. ಅವನು ಏನಂದ ಗೊತ್ತಾ, ಅಪ್ಪ ನಾನು ಇನ್ನೊಬ್ರು ಕೈ ಕಾಲಿಗೆ ನಾನು ಕೆಲಸ ಮಾಡೋದಿಲ್ಲ, ಇನ್ನೊಬ್ರು ಕೈ ಕಾಲು ಹಿಡಿಯೋದಿಲ್ಲ, ನನಗೆ ಇವರು 75 ಸಂಬಳ ಕೊಡ್ತಾ ಇದ್ರೆ ಕೋಚಿಂಗ್ ಮಾಡ್ತಾ ಇದ್ದೀನಿ, ನಾನು ಓದ್ಕೊಂಡ್ರೆ ನಾನು ಇದ್ರಲ್ಲಿ ಜೀವನ ಸಾಕ್ತೀನಿ ಅಂತ ಈ ಮಾತು ಹೇಳ್ದವನು. ನಾನು ಅನ್ನಂದೆ, ಅವಿದ್ಯಾವಂತ ನಾನು ನಿಮ್ಮ ಮಕ್ಕಳೆಲ್ಲ ಸಾಕಿದ್ದೀನಿ, ನೀನು ಈ ಮಟ್ಟಕ್ಕೆ ಬೆಳೆಸಿದ್ದೀನಿ, ನೀನು ತಲೆ ಕೆಡಿಸ್ಕೊಬಿಡಕ್ಕೆ ಏನು ಕರ್ಕೊಂಡು ಹೇಳಿದಾಗ ಒಂಥರ ಮನಸ್ಸು ಒಂದು ಸಂತೋಷ ಪಡಿಸ್ತಾ ಇದೆ ಸರ್. ಒಂದು ದುಃಖನೂ ಇತ್ತು,
ಮಗ ಕಷ್ಟ ಬೀಳ್ತಾ ಇದ್ದಾರೆ. ನಾವು ಒಬ್ಬ ರೈತರ ಮಗನಾಗಿ ನನ್ನ ಮಗ ಹಿಂಗೆ ಮಾಡ್ತೀನಿ ಅನ್ನೋನಿಗೆ ನಾನು ಸಪೋರ್ಟ್ ಕೊಟ್ಟೆ ಸರ್. ಮಾಡಪ್ಪ ನೀನು ಏನಾರು ಆಗಲಿ ಮಾಡು, ಮುಂದೆ ಬರ್ತೀನಿ ಎಂದಲ್ಲ, ನನಗೆ ಅಷ್ಟು ಸಾಲ ಆಗಲಿ, ನಾನು ನಿನ್ನ ಓದಿಸ್ಬೇಕು, ನನಗೆ ಅದು ಅಭಿವೃದ್ಧಿಯ, ನಾನು ಒಬ್ಬ ಅವಿದ್ಯಾವಂತ ಮಟ್ಟಲ್ಲಿ ಇಂಥ ಮಗ ಹುಟ್ಟಿದ್ಯಾ, ಓದ್ತೀನಿ ಅಂತ ಮುಂದೆ ಬರ್ತಾ ಇದೆಯಾ, ಓದಪ್ಪ, ನಾನು ಸಾಲ ಆದ್ರೂ ನಾನು ತೀರಿಸ್ತೀನಿ, ಮುಂದೆ ಬಾಪ ಅಂತ ನನಗೆ ಆಸೆ ಇತ್ತು. ನನ್ನ ಮಗ ಜಯಿಸ್ತಾನೆ ಇದ್ದ, ಮಾಡ್ತಾನೆ ಅನ್ನೋದು ನನ್ನ ಕಾನ್ಫಿಡೆನ್ಸ್ ನಿಜವಾಗ್ಲೂ ಆಸೆ ಇತ್ತು ಸಹ. ಮನಸ್ಸಿನಲ್ಲಿ ದುಃಖ ಇರೋದು, ಹೊರಗಡೆ ಕಳಿಸ್ತಾ ಇದ್ದೀನಿ ನನ್ನ ಮಗನ, ಇಲ್ಲಿ ಕನ್ನಡ ಮೀಡಿಯಮಲ್ಲಿ ಓದ್ದ SLC ಗಂಟ, ಹೊರಗಡೆ ಕಳಿಸ್ತಾ ಇದ್ದೀನಿ, ಹೆಂಗೋ ಏನೋ ಐಕ್ಳು ತೀಟಿ ಆಡ್ಬಿಟ್ಟು ಹೆಂಗೆ ಮಾಡೋಣ ಏನೋ ಅಂತ ಒಂದು ಕಡೆಯಲ್ಲಿ ನನ್ನ ಮಗ ಇದು ಜಯಿಸ್ತಾನೆ ಅನ್ನೋದು ಒಂದು ಆಸೆ ಇತ್ತು. ಚೆನ್ನಾಗಿ ಆಸೆ ಇತ್ತು ನನಗೆ. ಎಷ್ಟಾರಾಗಲಿ ನಾನು ಸಾಲ ಆದರೂ ಪರವಾಗಿಲ್ಲಪ್ಪ, ನೀನು ಓದು ಅನ್ನೋದು ನನ್ನ ಅಭಿಪ್ರಾಯ ಇತ್ತು. ಇವತ್ತು ನನ್ನ ಮಗ ಅಂತ ಹೇಳ್ಕೊಡೋದಲ್ಲ, ನಮ್ಮ ದೇಶದ ಮಗ ಆಗವನು, ನಮ್ಮ ದೇಶದ ಮಗ ಆಗವನೇ, ನನಗೆ ಅದು ಸಂತೋಷ ಆಯಿತು. ನನಗೆ ಇನ್ನೇನಿಲ್ಲ ಸಹ. ಅದು ಅವನು ಇಲ್ಲಿ ಎಲ್ಲಿವರೆಗೂ ಓದಿದ್ರು ಕನ್ನಡ ಮೀಡಿಯಂ? SLC ಗಂಟ. ಇನ್ನೇನು ಇಲ್ಲ. ಮಗ ಬೆಳೆದು ದೊಡ್ಡವನಾದ್ಮೇಲೆ ಹೊರಗಡೆ ಹೋದಾಗ ನಿಮಗೂ ನನಗಂತೂ ಇಷ್ಟ ಇರಲಿಲ್ಲ ಕಳ್ಸೋಕ್ಕೆ ಹೊರಗಡೆ. ಆದರೂ ನಾನು ಓದ್ತೀನಿ ಅನ್ನೋ ಧೈರ್ಯವಾಗಿ ಫೋನ್ ಮಾಡ್ತಲೇ ಇರೋವು, ಹೇಳೋನು ನಾನು ಧೈರ್ಯವಾಗಿ, ನಾನು ಓದ್ತೀನಿ ಬಿಡಮ್ಮ, ನೀನು ತಲೆ ಕೆಡಿಸ್ಕೊಬೇಡ, ನಾನು ಇದ್ದೀನಿ, ನಾನು ಏನೋ ಒಂದು ಸಾಧಿಸ್ಬೇಕು ಅಂತ ಹೋಗಿದ್ದೀನಿ, ನಾನು ಸಾಧಿಸ್ತೀನಿ ಅಂತ ಅಂತಿದ್ದ. ಅದು ಇವತ್ತು ನೆರವೇರೋದು ನನಗೆ ಖುಷಿ ಆಯಿತು. ಈಗ ಚಿಕ್ಕದಲ್ಲಿ ಮಗ ಎಲ್ಲ ಬಡತನದಲ್ಲೇ ಸಹ ನಾವು ಬೆಳೆದಿರೋದು. ಕಸ ಸಾರೋದು, ವ್ಯವಸಾಯ ಮಾಡೋದು, ಪೈರು ಎಳೆಯೋದು. ಪಾಪ ಅವ್ನು ಪೈರು ಎಳೆಯೋಕೆ ಆಯ್ತಿರಲಿಲ್ಲ, ಆದರೂ ಆ ಬದಿ ಒಳಗೆ ಎಳೆದು ಕಸ ಒತ್ತಿ ಹಾಲು ಕರೆದು ಕಷ್ಟ 5 ವರ್ಷದಿಂದ ಮುಗಿತವಿಂದು ಕಷ್ಟ ಕೊಟ್ಟಿದ್ದೀವಿ. ಸೀಮೆ ಹುಲ್ಲು ಇಷ್ಟಪ್ಪನೇ ಹೊತ್ಕೋಗಿ ಬೆಳೆದವ್ರೆ, ಬರ್ತಾನೆ ಅಂದ್ಬಿಟ್ಟು ಕಷ್ಟಪಟ್ಟವ್ರೆ. ಅವ್ರ ಅಪ್ತಿರು, ದೊಡ್ಡಪ್ತಿರು, ಅವ್ರ ಅಕ್ತಿರು, ಚಿಗಪ್ತಿರು. ಮೋಸ್ಟ್ಲಿ ಆ ತಂದೆ ತಾಯಿ ಹೆಮ್ಮೆ ಪಡ್ತಿದಾರಲ್ಲ ಮಗನ ಬಗ್ಗೆ, ಅದು ಅಕ್ಷರಗಳಲ್ಲಿ ಮೋಸ್ಟ್ಲಿ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಂತಂದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಅಂದರೆ ಕೃಷಿ ಕುಟುಂಬದಿಂದ ಬಂದಂಥ ಹುಡುಗ ಒನ್ಸ್ ಅಗೇನ್ ರೈತ ಆಗಬಾರ್ದು, ನನ್ನ ಮಗ ಏನೋ ಸಾಧನೆ ಮಾಡಬೇಕು, ಇದು ನಮ್ಮಲ್ಲಿಗೆ ಮುಗಿದು ಹೋಗಲಿ ಎಲ್ಲವೂ ಕಷ್ಟ ಅನ್ನೋದು ಅಂತ ಮೋಸ್ಟ್ಲಿ ತಂದೆ ಅದನ್ನು ಆಸೆ ಪಟ್ಟಿದ್ರಾ ಅಂತ. ಹೌದು ಮ್ಯಾಮ್. ಅಂದರೆ ಅವ್ರಿಗೆ ನಮ್ಮ ನಾಗಮಂಗಲದ ಕಡೆ ಅಂತ ಜಮೀನು, ನೀರಾವರಿ ಜಮೀನು ಇಲ್ಲದೆ ಇರೋದ್ರಿಂದ ಹಳ್ಳಿಲಿ ಮಾಡ್ಲಿಕ್ಕೆ ಆಗಲ್ಲ. ನಮಗೆಲ್ಲ ಹಳ್ಳಿನೇ ಇಷ್ಟ, ನನಗಾಗಲಿ ನನ್ನ ತಮ್ಮಂಗೆ ಆಗಲಿ. ಬಟ್ ನಮ್ಮ ಕಡೆ ಏನೋ ಆ ರೀತಿ ಇದು ಇಲ್ಲ, ವ್ಯವಸಾಯ ಮಾಡಲಿಕ್ಕೂ ಅವಕಾಶ ಇಲ್ಲ. ಮಾಡಿದ್ರೆ ಹೈನುಗಾರಿಕೆ, ಅನಿಮಲ್ ಹಸ್ಬೆಂಡ್ರಿ ಮಾಡಬೇಕು, ಹಸು ಸಾಕಬೇಕು ಅಂದರೆ ಪ್ರತಿದಿನ ಯಾರಾದರೂ ಒಬ್ರು ಇರಲೇಬೇಕು. ನಮ್ಮಪ್ಪ ಯಾವತ್ತೂ ಕೂಡ ಯಾರು ಫಂಕ್ಷನ್ಗೂ ಓದೋರಲ್ಲ, ಯಾವ ಊರಿಗೂ ಓದೋರಲ್ಲ. ಏನಕ್ಕೆ ಹಸು ನೋಡ್ಕೊಳ್ಳೋರು ಯಾರಾದರೂ ಇರಬೇಕು ಅಂತ. ಸೊ ಈ ರೀತಿ ಅವರು ಕಷ್ಟಪಟ್ಟೇ ಬೆಳೆಸ್ತವ್ರು ನಮ್ಮನ್ನು. ಆಗ್ಲಿಂದನೂ ಕೂಡ ಅಷ್ಟೇ, ನಾವು ಓದ್ತಿದ್ದೀವಿ ಅಂದರೆ ಯಾವತ್ತೂ ಕೂಡ ಡಿಸ್ಟರ್ಬ್ ಮಾಡಿದವರಲ್ಲ. ನಾನು UPSC ಮಾಡಬೇಕಾದ್ರೆ 2ನೇ ಅಟೆಂಪ್ಟ್ಗೆ ಊರಿಗೆ ಹೋದಾಗ ನನಗೆ ಹೈದರಾಬಾದ್ ಬಿಟ್ಟು ಊರಿಗೆ ಕೋವಿಡ್ ಬಂದ್ಬಿಡ್ತಲ್ಲ ಮ್ಯಾಮ್. ಕೋವಿಡ್ ಬಂತು ಅಂತ ಊರಿಗೆ ಶಿಫ್ಟ್ ಆದೋ. ಆಗ ನಮ್ಮ ದನದ ಕೊಡ್ಕೆಲೆ ಎಲ್ಲ ರೂಮೆಲ್ಲ ರೆಡಿ ಮಾಡಿದ್ರು. ಆ ಟೈಮಲ್ಲೆಲ್ಲ ನಾನು ಓದ್ತಿದ್ದೀನಿ ಅಂದರೆ ನಾನು ಕರಿತಿರಲಿಲ್ಲ, ಎಲ್ಗೂ ಹೊರಗಡೆ ಕರಿತಿರಲಿಲ್ಲ. ಅಲ್ಲಿಗೆ ಟೀ ತಂದು ಕೊಡೋದು ನಮ್ಮಮ್ಮ, ಅಲ್ಲಿಗೆ ಊಟ ತಂದು ಕೊಡೋದು. ಅವರು ನಮ್ಮ ಕೊಡ್ಕೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ, ಅಲ್ಲಿಗೆ ತಂದು ಕೊಡೋಂಥದ್ದು, ಅಲ್ಲೇ ಓದ್ಲಿ ಅಂತ ಇಷ್ಟು ಸಪೋರ್ಟ್ ಮಾಡಿದ್ರು. ನನಗೆ ಐ ಆಮ್ ಲಕ್ಕಿ. ನಾನು ಪ್ರತಿ ಸಲ ಸೋತಾಗಲೂ ಕೂಡ ಏನಕ್ಕೆ ದೇವ್ರು ನಮ್ಗೆ ಈ ರೀತಿ ಇದು ಮಾಡ್ತಿದ್ದಾನೆ, ಎಷ್ಟು ಅನ್ಲಕ್ಕಿ ನಾನು ಅನಿಸ್ತಿತ್ತು. ಬಟ್ ಮನೆಗೆ ಹೋಗಿದ ತಕ್ಷಣ ಇಲ್ಲ, ಐ ಆಮ್ ವೆರಿ ಲಕ್ಕಿ ಅಂತ. ಇಂಥ ಪೇರೆಂಟ್ಸ್ಗಳು ಸಿಗಂಥದ್ದು, ಇಂಥ ಬ್ರದರ್ ಸಿಗಂಥದ್ದು, ಇಟ್ಸ್ ನಾಟ್ ಅ ಈಸಿ ಥಿಂಗ್. ದುಡ್ಡಿಲ್ದೇ ಇರಬಹುದು, ಬಡತನ ಅನ್ನೋದಿರಬಹುದು, ಆದ್ರೆ ಪ್ರೀತಿ ಕಡಿಮೆ ಇರಲಿಲ್ಲ ಅಂತ. ಆ ವಿಷಯದಲ್ಲಿ ನಾನು ಯಾವತ್ತೂ ನಾನು ಬಡವ ಅಂತ ಅನ್ಕೊಳ್ಳಲ್ಲ ಮ್ಯಾಮ್. ಅದರಲ್ಲಂತೂ ಸಾಧ್ಯವೇ ಇಲ್ಲ. ಮತ್ತೆ ನನ್ನನ್ನು ಯಾವತ್ತೂ ಕೂಡ ನಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟರು ಕೂಡ ಬಡವನಾಗಿ ಸಾಕಲಿಲ್ಲ ನನ್ನ. ಈಗ ಫಾರ್ ಎಕ್ಸಾಂಪಲ್ ನನ್ನ ಕಾಲೇಜ್ ಫೀಸು ಕೂಡ 45,000 ಏನೋ ಇತ್ತು, PUC ಕಾಲೇಜು. ಅದನ್ನು ಇನ್ಸ್ಟಾಲ್ಮೆಂಟಲ್ಲೇ ಕಟ್ಟಿದ್ರು. ಬಟ್ ಕಟ್ಟಿದ್ರು. ಅಲ್ಲಿ ಹೈದರಾಬಾದಲ್ಲೂ ಕೋಚಿಂಗ್ 1.5 ಲಕ್ಷ ಇತ್ತು, ಅದನ್ನು ಅಷ್ಟೇ. ಸೊ ಕೇಳಿದಾಗ ಇನ್ಸ್ಟಾಲ್ಮೆಂಟಲ್ಲಾದರೂ ಸರಿ ಕಟ್ತಾರೆ ಅವರು. ನೀವು ಓದು, ನಾನು ಹಸು ಮಾರಾದರೂ ಕಟ್ತೀನಿ, ಮನೆ ಮಾರಾದರೂ ಓದಬೇಕು, ಇಷ್ಟೇ ಅವ್ರಿಗೆ ಇದ್ದಿದ್ದು ಮ್ಯಾಮ್. ಸೊ ಐ ಆಮ್ ವೆರಿ ಲಕ್ಕಿ. ಅದರಲ್ಲೇ ಇಷ್ಟು ಅದೃಷ್ಟ ಮಾಡಿದಂಥವ್ನು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಕಾಲೇಜು, ಸ್ಕೂಲು ಎಲ್ಲವೂ ಕೂಡ ಊರಲ್ಲೇ. ಕಾಲೇಜೆಲ್ಲ ನಾನು ಮೈಸೂರಲ್ಲಿ 2 ವರ್ಷ ಮಾಡಿದೆ ಮ್ಯಾಮ್. ಅದಾದ್ಮೇಲೆ ಡಿಗ್ರಿ ಮಂಡ್ಯದಲ್ಲಿ ಮಾಡಿದ್ದು. ಆಗೆಲ್ಲ ಊರಿಂದಾನೇ ಅಪ್ ಅಂಡ್ ಡೌನ್ ಮಾಡ್ತಿದ್ದೆ. ಬೆಳಿಗ್ಗೆ 7:30 ಹೋದ್ರೆ ಕೊನೆ ಸೆಮ್ಮಲ್ಲಂತೂ ನನಗೆ ಕೋಚಿಂಗ್ಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿ ಅಲ್ಲಿ ಮಂಡ್ಯದಲ್ಲಿ ಕೃಷಿಕ್ ಅಂತ ಒಂದು ಸಣ್ಣದೊಂದು ಟ್ರಸ್ಟ್ ಇದೆ, ಅಲ್ಲಿ ಸ್ಮಾಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮಾಡ್ತಿದ್ರು. ಅಲ್ಲೆಲ್ಲ ಕೋಚಿಂಗ್ ಮುಗಿಸಿದ್ರೆ ರಾತ್ರಿ 11 ಗಂಟೆ ಆಗ್ತಿತ್ತು ಮನೆಗೆ ಬರೋಂಥದ್ದು, ಊರಿಗೆ ಹೋಗೋಂಥದ್ದು. ಸೊ ಈ ರೀತಿ ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 11 ಗಂಟೆ ಗಂಟ. ಬೆಳಗ್ಗೆ ನಮ್ಮಮ್ಮ ಮುದ್ದೆ ಮಾಡಿ ಇಟ್ಟಿರ್ತಿತ್ತು, 3 ಮುದ್ದೆ ತಿನ್ಕೊಂಡು ಹೋಗ್ತಿದ್ದೆ ನಾನು ಬೆಳಗ್ಗೆ. ಚೆನ್ನಾಗಿ ಇದು ಮಾಡ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಹೋದ್ರೆ ಸೊ ರಾತ್ರಿ ಬಂದು ಊಟ ಈ ರೀತಿನೇ ಮಾಡ್ಕೊಂಡು ಹೋಗ್ತಿದ್ದೋ, ಅಷ್ಟೆಲ್ಲ ಆಗ್ತಿತ್ತು. ಬಟ್ ನನಗೆ ಐ ಆಮ್ ಸ್ಯಾಟಿಸ್ಫೈಡ್ ಮ್ಯಾಮ್. ಆ ರೀತಿ ಎಲ್ಲ ನನಗೆ ಯಾವತ್ತೂ ಅದು ಕಷ್ಟ ಅಂತಾನೂ ಅನ್ಸಲ್ಲ ಅದು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಅಬೌಟ್ ದಟ್. ಚೆನ್ನಾಗಿರ್ತಿತ್ತು. ಯಾವತ್ತಾದರೂ ಊಟ, ನಿದ್ದೆ ಇದೆಲ್ಲವನ್ನ ತ್ಯಾಗ ಮಾಡಿದಾಗ ಸಾಧನೆ ಒಂದೇ ಕಣ್ಮುಂದೆ ಕಾಣಿಸ್ತಾ ಇತ್ತಾ ನಿಮಗೆ?
ಹೌದು ಅದು ರೀಚ್ ಆಗ್ಬಿಡ್ಬೇಕಪ್ಪ, ಯಾವ ಊಟನೂ ಬೇಡ ನಿದ್ದೆನೂ ಬೇಡ ನಮಗೆ ಅಂತ. ಅದೇ ಈಗ ನೆನಪಿಸ್ಕೊಡ್ರೆ ಅದೊಂದು ಸ್ವಲ್ಪ ಚೈಲ್ಡಿಶ್ ಅನ್ಸುತ್ತೆ. ನಾನು ನನ್ನ ಲೈಬ್ರರಿ ಮೇಲೆ ಒಂದು ಕೋಟ್ ಬರ್ಕೊಂಡಿದ್ದೆ, ಶಂಕರ್ನಾಗ್ ಅವ್ರದ್ದೊಂದು ಕೋಟ್ ಇದೆ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದರೂ ಸಾಧಿಸು ಅಂತ. ಅದನ್ನೇ ಬರೆದಿಟ್ಕೊಂಡಿದ್ದೆ. ಅದು ಈಗ ನೆನಪಿಸ್ಕೊಂಡ್ರೆ ಒಂದು ರೀತಿ ಚೈಲ್ಡಿಶ್ ಅನ್ಸುತ್ತೆ, ಈ ರೀತಿ ಎಲ್ಲ ಮಾಡ್ದು ಅಂತ. ಬಟ್ ಆ ಟೈಮಲ್ಲಿ ನನಗೆ ಅದು ಮೋಟಿವೇಶನ್ ಬೇಕಿತ್ತು. ಸೊ ಅದನ್ನು ಯಾವಾಗಲೂ ಕೂಡ, ಮತ್ತೆ ಇವ್ರದ್ದು ಯಾವುದೋ ಒಂದು ಲೈನ್ ಇದೆ, ಗೆದ್ದೆ ಗೆಲುವೆ ಒಂದು ದಿನ ಗೆಲ್ಲಲೇಬೇಕು. ಸೊ ಇದನ್ನ ಕೂಡ ಅಷ್ಟೇ, ಅದನ್ನು ಡಿ ಪಿ ಆಗಿ ಇಟ್ಕೊಳ್ಳೋಂಥದ್ದು ಒಂದು ರೀತಿ ಮೋಟಿವೇಶನ್ ಆಗಿ ಮಾಡ್ತಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ. ಬಟ್ ಪದೇ ಪದೇ ಸೋಲನ್ನು ಅನುಭವಿಸಿದಾಗ ನೋಡೋಣ ಅನ್ನೋದೊಂದು ಇದು ಬಂದ್ಬಿಟ್ಟಿತ್ತು. ನಾನೊಬ್ಬ ಸ್ಟೂಡೆಂಟ್ ಕೇಳಿದ್ದೆ ಲಾಸ್ಟ್ ಟೈಮು, ಪ್ರತಿ ಸೋಲುಗಳು ಮನುಷ್ಯನ ತೀರಾ ವೈಯಕ್ತಿಕ ಮಾಡಿಬಿಡುತ್ತೆ ಅಂತ, ತೀರಾ ಪರ್ಸ್ನಲ್. ಅಂದರೆ ದೇಶದ ಬಗ್ಗೆ ಯೋಚನೆ ಮಾಡಿದೆ, ಬರೀ ನಮ್ಮ ಬಗ್ಗೆನೇ ಯೋಚನೆ ಮಾಡೋಷ್ಟು ಸ್ವಾರ್ಥಿಗಳಾಗ್ಬಿಡ್ತೀವಿ. ಸೊ ಆ ರೀತಿ ಆಗಬಾರ್ದು. ಮತ್ತು ಆ ಮೋಟಿವೇಶನ್ ಕಂಟಿನ್ಯೂ ಆಗಬೇಕಂದ್ರೆ ಈ ರೀತಿ ಕಷ್ಟಪಟ್ಟವ್ರಿಗೆ ಏನಾದರೂ ಒಂದು ಆಗಬೇಕು ಅಂತ, ಅಟ್ಲೀಸ್ಟ್ ನಮ್ದಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವಾದರೂ ಆಗಿ ಅಂತ ನನ್ನ ಹಲವಾರು ಜನ ಸ್ಟೂಡೆಂಟ್ಸ್ಗಳು, ನಂದು ಆಲ್ರೆಡಿ 3 ಬ್ಯಾಚ್ ಮೆಂಟರ್ಶಿಪ್ ಮಾಡಿದ್ದೀನಿ. ಮೋರ್ ದೆನ್ 100 to 120 ಸ್ಟೂಡೆಂಟ್ಸ್ ₹1 ದುಡ್ಡು ತೊಗೊಂಡಿಲ್ಲ ಅವ್ರ ಹತ್ರ. ಏನಕ್ಕೆ ಅಂದರೆ ನನಗೆ ಗೊತ್ತು, ನಾನು ಅನುಭವಿಸಿರೋಂಥ ಕಷ್ಟನೇ ಇದಕ್ಕೆ. ಮತ್ತು ಯಾರಾದರೂ ಒಬ್ಬರು ನನಗೆ ದುಡ್ಡಿಲ್ಲ ಅಂದ್ಬಿಟ್ಟು ಮೆಂಟರ್ಶಿಪ್ ಮಾಡಿಲ್ಲ ಅಂದಿದ್ರೆ ನನಗೆ ಎಷ್ಟು ನೋವಾಗ್ತಿತ್ತು ನನಗೆ ಗೊತ್ತು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಬನ್ನಿ ಕುತ್ಕೊಳ್ಳಿ, ಓದ್ಕೊಳ್ಳಿ, ಇಷ್ಟೇ. ಸೊ ಅವ್ರನ್ನಾದರೂ ಬೆಳೆಸ್ತಾ ಇದ್ದೀನಿ. ನನ್ನ ಆ ಗ್ರೂಪಲ್ಲೂ ನೆಕ್ಸ್ಟಲ್ಲಿ ತುಂಬ ಒಳ್ಳೆ ರ್ಯಾಂಕ್ಗಳು ಬರೋ ಸಾಧ್ಯತೆ ಇದೆ ಮ್ಯಾಮ್. ತುಂಬ ಒಳ್ಳೆ ಸ್ಟೂಡೆಂಟ್ಸ್ಗಳಿದ್ದಾರೆ. ಐ ಆಮ್ ಹೋಪಿಂಗ್. ಸೊ ನನ್ನ ದಾರಿಯಲ್ಲಿ ಅವರೂ ಬರಲಿ ಅನ್ನೋಂಥದ್ದೇ ನನಗೆ ಖುಷಿ. ಎಷ್ಟು ಅವರ್ ನಿದ್ದೆ ಮಾಡ್ತಾ ಇದ್ರಿ ಮೊದಲು ಹೇಳಿ? ಹೆಂಗೆ ಪ್ರಿಪ್ರೇಷನ್ ಇತ್ತು ನಿಮ್ಮದು ಎಕ್ಸಾಮ್? ಅಂದರೆ ಮ್ಯಾಮ್ ಜನರಲಾಗಿ ನಿದ್ದೆ ಅಂದರೆ ನಾನು ನೈಟ್ ಓದೋವಂಥದ್ದು. ರಾತ್ರಿ 9 ಗಂಟೆ ಕೂತ್ಕೊಂಡ್ರೆ ಬೆಳಗ್ಗೆ 4 ಗಂಟೆ ಓದ್ಕೊಳ್ತೀನಿ, ಈ ರೀತಿ ಓದೋವಂಥದ್ದು. 7 hour ಅಂತೂ ನನಗೆ ಕಂಟಿನ್ಯೂಸ್ ನಿದ್ದೆ ಬೇಕಿತ್ತು. ಏನಕ್ಕೆ ಅಂದರೆ ನಿದ್ದೆ ಇಲ್ಲ ಅಂದರೆ ನಾನು ಓದೋದೆಲ್ಲ ಸ್ವಲ್ಪ ಕರೆಕ್ಟಾಗಿ ಓದಲಿಕ್ಕೂ ಆಗ್ತಿರ್ಲಿಲ್ಲ. ಸೊ ಅದು ಬಿಟ್ಟರೆ ಓದೋದೆ. ಈಗ ಫಾರ್ ಎಕ್ಸಾಂಪಲ್ ಸ್ನಾನ ಊಟ ಅಂತ ಹೇಳಿ ಒಂದು 4 to 5 hour ಅದು ಇದು ಅಂತ ವೇಸ್ಟ್ ಆದ್ರೂ ಕೂಡ ಕ್ಲಾಸು ಇದೆಲ್ಲ ಸೇರಿ 10 to 12 ಗಂಟೆ ಅಂತೂ ಓದ್ತಿದ್ದೆ. ಅದರಲ್ಲಿ ಎಫಿಷಿಯೆಂಟ್ ಅನ್ನಿಸ್ತಿದ್ದು ಒಂದು 8 hour ಆದರೂ ಇರ್ಬೋದು. ಕನ್ಸಿಸ್ಟೆಂಟಾಗಿ ಓದಿದ್ದೀನಿ ಮ್ಯಾಮ್. ಫಸ್ಟ್ 2 years ಅಂತೂ ತುಂಬ ಕನ್ಸಿಸ್ಟೆಂಟಾಗಿ 10 hours 12 hours ಓದಿದ್ದೀನಿ. ಬಟ್ ಯಾವಾಗ ಕೆಲಸಕ್ಕೆ ಸೇರಿಕೊಂಡೆ ಮೆಂಟರ್ ಆಗಿ, ಆಗ ನನಗೆ ಆಲ್ಮೋಸ್ಟ್ ಗೊತ್ತಿರೋದ್ರಿಂದ ಸ್ವಲ್ಪ ಓದೋ ಟೈಮ್ ಕಡಿಮೆ ಆಗ್ತಾ ಬಂತು, ಬಟ್ ಚೆನ್ನಾಗಿ ಆಗ್ತಾ ಬಂತು. ಕನ್ನಡ ಮೀಡಿಯಮಲ್ಲಿ ಓದಿದ್ರಿ, ಕನ್ನಡದಲ್ಲೇ ನಿಮ್ದೆಲ್ಲ ಎಜುಕೇಷನ್ ಆಗಿತ್ತು. ಸೊ UPSC ಕ್ರ್ಯಾಕ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಸ್ಟಾರ್ಟಿಂಗ್ ಡೇಸಲ್ಲಿ? ಮ್ಯಾಮ್ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟನೇ ಅನಿಸ್ತು. ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ಕಷ್ಟ ಅನ್ನಿಸ್ತು. ಏನಕ್ಕೆ ಎಲ್ಲ ಬುಕ್ಗಳು ಇಂಗ್ಲೀಷಲ್ಲೇ ಇರ್ತಿದ್ದೋ. ನಮಗೆ ಒಂದು ಕ್ಲಾಸ್ ಮಾಡ್ತಾ ಇದ್ರು, ಸೊಸೈಟಿ ಕ್ಲಾಸ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಟಾಪಿಕ್ ಹೆಸರು ಹೇಳಿದ್ರು, ನನಗೆ ಆ ಟಾಪಿಕ್ ಮೀನಿಂಗ್ ಗೊತ್ತಿಲ್ಲ. ಸೊ ಆ ಟಾಪಿಕ್ ನೇಮು ಪ್ರಾಸ್ಟಿಟ್ಯೂಷನ್ ಅಂತ, ಅದ್ರ ಮೇಲೆ ಮಾಡ್ತಿದ್ರು. ನಾನು ನನ್ನ ಫ್ರೆಂಡ್ ಕೇಳ್ತೀನಿ, ಬಟ್ ಅವ್ನು ಜೋರಾಗಿ ಹೇಳಲಿಕ್ಕೆ ಆಗ್ತಿಲ್ಲ. ಏನಕ್ಕೆ ಅಂದರೆ ಜೋರಾಗಿ ಹೇಳೋಕ್ಕಾಗಲ್ಲ ಅಂತ ಹೇಳಿ ಆ ರೀತಿ ಅವನು. ಸೊ ಅದು ನನಗೆ ಗೊತ್ತಾಗ್ತಿಲ್ಲ, ಏನು ಕ್ಲಾಸ್ ಮಾಡ್ತಾರೆ, ಟಾಪಿಕ್ ಗೊತ್ತೇ ಇಲ್ಲದೇ ಕ್ಲಾಸೇ ಅರ್ಥ ಆಗ್ತಿಲ್ಲ ನನಗೆ. ಸೊ ಅವನು ಹೇಳಲಿಕ್ಕೂ ಆಗ್ತಿಲ್ಲ, ಜೋರಾಗಿ ಯಾವ ವೃತ್ತಿ ಅಂತಲೂ ಕೂಡ ಅದನ್ನು ಹೇಳ್ತಿರಲಿಲ್ಲ. ಸೊ ಈ ರೀತಿ ಎಲ್ಲ ಟ್ರಬಲ್ ಅನುಭವಿಸಿದ್ದೀನಿ. ಎಕನಾಮಿ ಸಬ್ಜೆಕ್ಟ್ ಆಗಬೇಕಾದ್ರಂತೂ ಸಿಕ್ಕಾಪಟ್ಟೆ ನಿದ್ದೆ ಬಂದುಬಿಡ್ತಿತ್ತು, ಒಂದು ಸ್ವಲ್ಪನೂ ಅರ್ಥ ಆಗ್ತಿರ್ಲಿಲ್ಲ. ಈ ರೀತಿ ಎಲ್ಲ ಆಗ್ತಿತ್ತು. ಬಟ್ ಸ್ಲೋಲಿ ಯಾವಾಗ ಇಂಗ್ಲೀಷನ್ನು ಕಲಿಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಬಂದೆ, ನ್ಯೂಸ್ ಪೇಪರ್ ಓದಿದೆ ರೆಗ್ಯುಲರ್ ಆಗಿ, ಇಂಟರ್ವ್ಯೂಗಳನ್ನ ಕೇಳಿದೆ, ಇಂಗ್ಲೀಷ್ ಇಂಟರ್ವ್ಯೂಗಳು, ಇಂಗ್ಲೀಷ್ ಸ್ಪೀಚ್ಗಳನ್ನು ಕೇಳಿದೆ, ಆಗ ಒಂದು ಸ್ವಲ್ಪ ಅರ್ಥ ಆಗ್ತಾ ಬಂತು. ಸೊ ಆಗ ಸ್ವಲ್ಪ ಈಸಿ ಆಗ್ತಾ ಬಂತು. ಅಲ್ಲ, ನಾವು ಓದೋದ್ರ ಜೊತೆಗೆ ಕೂಡ ನೀವು ಲಾಸ್ಟ್ ಮಿನಿಟಲ್ಲಿ ಹೇಳ್ತಾ ಇದ್ರಿ, ಇಂಟರ್ವ್ಯೂಗಳನ್ನು ಕೂಡ ನಾವು ಪಾಸ್ ಮಾಡೋದು ಅದೊಂದು ದೊಡ್ಡ ಮಟ್ಟದ ಚಾಲೆಂಜ್ ಅಂತ. ನಾವು ಓದ್ತೀವಿ, ಆದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ. ಕೆಲವೊಂದು ಕ್ವಶನ್ಗಳನ್ನು ಕೇಳಿದಾಗ ಅದಕ್ಕೆ ಪ್ರಿಪ್ರೇಷನ್ಗಳು, ಅದಕ್ಕೆ ಆನ್ಸರ್ ಕೊಡಬೇಕು. ಅದು ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡೋದಾದರೆ? ಮ್ಯಾಮ್ ಫಸ್ಟು ನಾವು ನೋಡ್ತಾ ಬಂದರೆ ಫಸ್ಟ್ ಇಂಟರ್ವ್ಯೂ ಟೈಮಲ್ಲೆಲ್ಲ ಸಿಕ್ಕಾಬಟ್ಟೆ ನನಗೆ ಆ ಕಾನ್ಫಿಡೆಂಟೇ ಇರಲಿಲ್ಲ. ಏನಕ್ಕೆ ನನಗೆ ಆಗ 23 years ನಾನು ಫಸ್ಟ್ ಇಂಟರ್ವ್ಯೂ ಕೊಡಕ್ಕೆ ಹೋದಾಗ. ಮತ್ತು ಇಂಗ್ಲೀಷು ಅಷ್ಟು ಚೆನ್ನಾಗಿರಲಿಲ್ಲ. ಮತ್ತು ಬೇಸಿಕ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ರು ಕೂಡ ಆನ್ಸರ್ ಹೇಳಲಿಕ್ಕೆ ಆಗ್ತಿರಲಿಲ್ಲ. ಫಾರ್ ಎಕ್ಸಾಂಪಲ್ ಒಂದು ಕ್ವಶನ್ನು, ವಾಟ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್ ಅಂತ, ನಂದು ಬೇಸಿಕ್ ಸೈನ್ಸ್, ನನಗೆ ಗೊತ್ತಿದ್ರು ಕೂಡ ಹೇಳಲಿಕ್ಕೆ ಆಗಲಿಲ್ಲ ಅಲ್ಲಿ. ಸೊ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್, ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಲ್ಲಿ. ಈ ರೀತಿ ಆಗ್ತಿತ್ತು. ಮತ್ತು ಎಲ್ಲ ಕ್ವಶನ್ಗಳು, ನಂದು ಹಾಬಿ ಮಹಾಭಾರತ ಹಾಕಿದ್ದೆ, ಸೊ ಅದನ್ನು ಕೂಡ ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಸೊ ಸೆಕೆಂಡ್ ಇಂಟರ್ವ್ಯೂ ಬರೋಷ್ಟರಲ್ಲಿ ಕ್ಲಾಸ್ಗಳನ್ನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಕಾನ್ಫಿಡೆನ್ಸ್ ತಾನಾಗೆ ಬಂತು. ಸೊ ರಾದರ್ ದನ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ನನಗೆ ಕಾನ್ಫಿಡೆನ್ಸ್ ಪ್ರಾಬ್ಲಮ್ ಇತ್ತು ಫಸ್ಟ್ ಇಂಟರ್ವ್ಯೂ ಅಲ್ಲಿ. ಸೊ ಸೆಕೆಂಡ್ ಇಂಟರ್ವ್ಯೂ ಅಲ್ಲಿ ಚೆನ್ನಾಗಿ ಆಗ್ತಾ ಬಂತು. ಮತ್ತು ನನ್ನ ಹಾಬಿ SL ಭೈರಪ್ಪ ಅವ್ರನ್ನ ಓದೋದು, ಶಿವರಾಮ್ ಕಾರಂತ್ರನ ಓದೋಂಥದ್ದು, ಅದ್ರ ಮೇಲೆ ಕ್ವಶನ್ಗಳು, ಅನಂತಮೂರ್ತಿ ಅವ್ರ ಮೇಲೆ ಜಾಸ್ತಿ ಕ್ವಶನ್ ಬಂತು. ಈ ಕ್ವಶನ್ಗಳು ಬಂದಾಗ ಚೆನ್ನಾಗೇ ಆಯಿತು, ತುಂಬ ಚೆನ್ನಾಗಾಯಿತು. ಒಳ್ಳೆ ಸ್ಕೋರ್ ಕೂಡ ಬಂತು, 184. ಈ ಸಲ ಇಂಟರ್ವ್ಯೂಗೆ 2 ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಈ ಸಲ ಸ್ವಲ್ಪ ಪ್ರಿಪ್ರೇಷನ್ ಈಸಿ ಆಯಿತು. ಈ ಸಲ ಪ್ರಿಪ್ರೇಷನಲ್ಲಿ ನಮ್ಮ ಡಾಕ್ಟರ್ ಕೃಷ್ಣ ಅಂತ ಇದ್ದಾರೆ, ಮತ್ತು ಡಾಕ್ಟರ್ ನಿವೇದಿತಾ, ಇವರಿಬ್ಬರು ಡೈಲಿ 2 hour ಡಿಸ್ಕಸ್ ಮಾಡಿ. ಸೊ ದಟ್ ಹೆಲ್ಪ್ ಮಿ ಅಲಾಟ್. ಓಕೆ. ಅದನ್ನೇ. ಸೊ 5ನೇ ಬಾರಿ ತಾವು ಪಾಸ್ ಆಗಿರೋದ್ರಿಂದ ಜಸ್ಟ್ ನಾನು ಕ್ಯೂರಿಯಾಸಿಟಿಲಿ ಕೇಳ್ತಾ ಇದ್ದೀನಿ, ಮೊದಲ ಬಾರಿ ಓಕೆ, 2ನೇ ಬಾರಿ ಓಕೆ, 3ನೇ ಬಾರಿ ಮನೆಯವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಆಯ್ತಾ? ನಿಮ್ಮ 4ನೇ ಬಾರಿ ಕೂಡ ಆಗಿಲ್ಲ ನನ್ನ ಹತ್ರ ಅಂತ ಅಂದಾಗ ಹೆಂಗಿತ್ತು ಅವರ ರಿಯಾಕ್ಷನ್? ಸಾಕು ಮಗನೇ, ಬೇರೆ ಯಾವುದಾದ್ರೂ ಕೆಲಸ ಹುಡುಕೋ ಅಂತ ಯಾವತ್ತಾದ್ರೂ ಹೇಳಿದ್ದು?
ಅದು ನಮ್ಮ ಮನೆಯವ್ರನ್ನ ಕನ್ವಿನ್ಸ್ ಮಾಡೋದು ಅಷ್ಟೇನು ಕಷ್ಟ ಆಗಲಿಲ್ಲ ಮ್ಯಾಮ್. ಬಟ್ ಹೇಳ್ತಿದ್ರು ನಿನಗೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಬೇಕಾದರೆ ಬೇರೆದು ನೋಡ್ಕೊ ಅಂತ. ಅದು ಅಲ್ಲದೆ ನಾನು 3 ವರ್ಷದಿಂದ ಇಲ್ಲಿ ಅಕ್ಕ ಆಗ್ಬೋದು ಆಚಾರ್ಯದಲ್ಲಿ ಆಗ್ಬೋದು ಕ್ಲಾಸ್ ಮಾಡ್ತಾ ಇರೋದ್ರಿಂದ ಒಂದು ರೆಗ್ಯುಲರ್ ಇನ್ಕಮ್ ಅಂತೂ ಬರ್ತಿತ್ತು. ಐ ಆಮ್ ಅರ್ನಿಂಗ್ ಗುಡ್ ಇನ್ಕಮ್. ಏನಕ್ಕೆ ಅಂದರೆ ಮೆಂಟರ್ಶಿಪ್ ಇರ್ತಿತ್ತು, ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿದ್ದೆ. ಸೊ ಈ ಇನ್ಕಮ್ ಇದ್ದಿದ್ದರಿಂದ ಮನೆಯವರಿಗೆ ಅಟ್ಲೀಸ್ಟ್ ಇದಾದರೂ ಇದ್ಯಲ್ಲ ಅಂತ ಒಂದು ರಿಲೀಫ್ ಆಗ್ತಿತ್ತು. ಅವ್ರಿಗೆ ಚಿಂತೆ ಇದ್ದಿದ್ದೇನಪ್ಪ ಅಂದರೆ ಇಲ್ಲ ಅವರು ಹಸುಗಳನ್ನ ಕಡಿಮೆ ಮಾಡ್ಕೊಂಡು ಅವ್ರು ರಿಲೀಫ್ ಆಗಬೇಕು, ಸೊ ಇಬ್ರಿಗೂ ಮದುವೆ ಮಾಡಿ ಇಬ್ರು ಸೆಟಲ್ ಆದರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಅವ್ರದ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಯಾವುದಾದ್ರು ಒಂದು ಕೆಲಸ ನೋಡ್ಕೋ ಅಂತ ಹೇಳಿದ್ದು ಬಿಟ್ರೆ ಓದ್ತೀನಿ ಅಂದ್ರೆ ಪ್ರತಿ ವರ್ಷನೂ ಸಪೋರ್ಟ್ ಮಾಡಿದ್ರು ಮ್ಯಾಮ್. ಮೋಸ್ಟ್ಲಿ ಇಂಥ ಪೇರೆಂಟ್ಸ್ ಸಿಗಕ್ಕೆ ನಾವು ಖುಷಿ ಪಡಬೇಕು ಅಂತ, ಯಾಕಂದ್ರೆ ಅವ್ರ ಮೋಟಿವೇಶನ್ ಅವರು ನಮ್ಮ ಜೊತೆಗೆ ನಿಂತ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಸಾಕು ಅಂತ ಅಂದ್ಬಿಟ್ಟಾಗ ನಾವು ಸಪೋರ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟಾಗ ನಾವೇನು ಮಾಡೋಕ್ಕಾಗಲ್ಲ ಅಂತ, ದುಡ್ಡಿದ್ರೂ ಏನೂ ಮಾಡೋಕ್ಕಾಗಲ್ಲ, ಮನೆಯವ್ರ ಸಪೋರ್ಟ್ ಇಲ್ಲ ಅಂತ ಅಂದ್ರೆ. ನಿಮಗೆ ದೇಶದ ಆಡಳಿತ ವ್ಯವಸ್ಥೆಯನ್ನ ನೋಡಿದಾಗ, ಕೆಲ ಅಧಿಕಾರಿಗಳನ್ನ ನೋಡಿದಾಗ ಏನ್ ಅನಿಸ್ತು? ಏನನ್ನ ಸರಿ ಮಾಡಕ್ ಇಷ್ಟಪಡ್ತೀರಿ ಈ ಕ್ಷಣಕ್ಕೆ ಅಧಿಕಾರಿಯಾಗಿ ನೇಮಕ ಆದಾಗ? ಇದು ಚೇಂಜ್ ಆಗ್ಬಿಡ್ಬೇಕು ನನ್ನಿಂದ ಅನ್ನೋ ಥರ ಏನಾದರೂ ಪ್ಲಾನಿಂಗ್ಸ್? ಮ್ಯಾಮ್ ನನ್ನಿಂದ ಎಲ್ಲ ಚೇಂಜ್ ಆಗುತ್ತೆ ಅನ್ನೋಂಥದ್ದು ಸುಳ್ಳು. ಐ ವಾಂಟ್ ಟು ಬಿ ದ ಚೇಂಜ್ ಅಷ್ಟೇ. ನಾನೇ ಒಬ್ಬ ಚೇಂಜ್ ಆಗಲಿಕ್ಕೆ ಇಷ್ಟಪಡ್ತಾ ಹೋಗ್ತೀನಿ ಅಷ್ಟೇ. ಈ ಸುಪೀರಿಯಾರಿಟಿ ಕಾಂಪ್ಲೆಕ್ಸಿಂದ ಹೊರಗಡೆ ಬರಬೇಕು ಅನ್ನೋಂಥದ್ದೇ ನನ್ನ ಆಶಯ. ಅಂದರೆ ನಾವೇನೋ IAS ಕ್ಲಿಯರ್ ಮಾಡಿದ ತಕ್ಷಣ ನಾವೇನೋ ತುಂಬ ದೊಡ್ಡ ವ್ಯಕ್ತಿಗಳು, ನಾವೇನೋ ತುಂಬ ದೊಡ್ಡ ಮಹಾನ್ ವ್ಯಕ್ತಿಗಳು ಅಂತ ಅಲ್ಲ. ನಾವು ಕೂಡ ಬಡತನದಿಂದನೇ ಬಂದಂಥವ್ರು, ನಾವು ಕೂಡ ಪರಿಶ್ರಮ ಪಟ್ಟು ಬಂದಂಥವ್ರೆ. ಸೊ ಆ ಡೌನ್ ಟು ಅರ್ತ್ ಪರ್ಸ್ನಾಲಿಟಿ ಇರಬೇಕೇ ಹೊರತು ನಾವೇ ಸುಪೀರಿಯರು, ನನ್ನಿಂದನೇ ಎಲ್ಲ ಆಗೋಂಥದ್ದು, ನಾನೇನೋ ದೊಡ್ಡ ರಾಜ ಆ ರೀತಿ ಇರಬಾರ್ದು. ಐ ಆಮ್ ಎ ಸಿವಿಲ್ ಸರ್ವೆಂಟ್. ನಾನೊಬ್ಬ ನಾಗರಿಕ ಸೇವಕನಾಗೇ ಇರಬೇಕು. ಅಂತ ಸೇವಕನಾಗಿ ದೇಶದ ಸೇವೆ, ಜನಗಳ ಸೇವೆ ಮಾಡಬೇಕು ಅನ್ನೋಂಥದ್ದೇ ನಾನು ಹೇಳೋಂಥದ್ದು ಕೂಡ ಮ್ಯಾಮ್. ಮತ್ತು ನನ್ನ ಆಶಯ ಕೂಡ ಅದೇ. ರಾದರ್ ದ್ಯಾನ್ ಬಿಕಮಿಂಗ್ ನಾನೊಬ್ಬ ದೊಡ್ಡ ಗ್ರೇಟ್ ವ್ಯಕ್ತಿ ಅಂತ ಅಲ್ಲ, ಆ ರೀತಿ ಆಗಬಾರ್ದು. ನಾವೆಲ್ಲ ಸೇವಕರು, ನಾವೆಲ್ಲ ಸೇವೆ ಮಾಡಲಿಕ್ಕೋಸ್ಕರ ಬಂದಂಥವರು, ಸೇವೆ ಮಾಡಲೇಬೇಕು ಅನ್ನೋಂಥದ್ದೇ ನನ್ನ ಆಶಯ ಮ್ಯಾಮ್. ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ಲ, ಅವ್ರಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಒಂದು ಭ್ರಷ್ಟ ವ್ಯವಸ್ಥೆ ಇದೆ ನಮ್ಮಲ್ಲಿ ಅಂತೆಲ್ಲ ನಾವು ಕೇಳ್ತೀವಿ, ಬೆಳಗ್ಗೆದ್ರೆ ಅಂತ ಸುದ್ದಿಗಳು ಬರುತ್ತೆ. ಇದೆಲ್ಲವನ್ನ ನೋಡಿದಾಗ ಏನು ಅನಿಸುತ್ತೆ? ಆ ರೀತಿ ಆತಂಕ ಏನಾದರೂ ಇದೆಯಾ? ದಕ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗುತ್ತಾ ಇಲ್ವಾ? ಆ ಥರದ್ದೊಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲೂ ಇದೆಯಾ? ಒಂದು ಸ್ವಲ್ಪ ಭಯ ಇದೆ ಮ್ಯಾಮ್. ಇತ್ತೀಚೆಗೆ ಈಗ ಒಂದು ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತದೆ. ಅದೇ ಥಾಮಸ್ ಜೆಫರ್ಸನ್ ಹೇಳ್ದಂಗೆ, ಒನ್ಸ್ ಯು ಅಸ್ಯೂಮ್ ದ ಪಬ್ಲಿಕ್ ಲೈಫ್ ಯು ವಿಲ್ ಬಿಕಮ್ ದ ಪಬ್ಲಿಕ್ ಪ್ರಾಪರ್ಟಿ ಅಂತ. ಸೊ ಈ ಪಬ್ಲಿಕ್ ಪ್ರಾಪರ್ಟಿ ಆಗ್ತಾ ಇರಬೇಕಾದ್ರೆ ಯಾವ ರೀತಿ ಇರುತ್ತೋ ಅನ್ನುವಂತಹ ಒಂದು ಭಯ ಇದೆ. ಮತ್ತು ಹಲವಾರು ನ್ಯೂಸ್ಗಳನ್ನು ಕೇಳಿದ್ದೀವಿ ನಾವು, ಕರಪ್ಷನ್ ನ್ಯೂಸ್ಗಳಾಗ್ಬೋದು ಅಥವಾ ಇದನ್ನಾಗ್ಬೋದು. ಅವನ್ನೆಲ್ಲ ಕೇಳಿದಾಗ ಒಂದು ಸ್ವಲ್ಪ ಭಯ ಇದ್ದೇ ಇದೆ. ಬಟ್ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಮ್ಯಾಮ್. ಅಂದರೆ ನನ್ನ ಮಾರಲ್ ಕನ್ವಿಕ್ಷನ್ ಮೇಲೆ ನನಗೆ ನಂಬಿಕೆ ಇದೆ. ಸೊ ನನ್ನ ಭರವಸೆ ಅಂತೂ ಕೊಡ್ಲಿಕ್ಕಾಗಲ್ಲ ಯಾವ ರೀತಿ ಇರುತ್ತೋ ಸಿಚುವೇಶನ್ ಅಂತ. ಬಟ್ ನನ್ನ ಮೇಲೆ ನಂಬಿಕೆ ಇದೆ, ನನ್ನ ಮಾರಲ್ ಕನ್ವಿಕ್ಷನ್ಗೆ, ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡಲ್ಲ ಅಂತ. ಸೊ ಅದೊಂದು ನಂಬಿಕೆ. ಬಡತನ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ, ಬಡತನವನ್ನ ನೋಡಿದ್ದರಿಂದ, ಕಷ್ಟಗಳನ್ನ ನೋಡೋದ್ರಿಂದ ತಾವು ನಾಳೆ ದಿನ IPS ಅಂತ ಕೂತ್ಕೊಂಡಾಗ, ಅಧಿಕಾರಿ ಅಂತ ಕೂತ್ಕೊಂಡಾಗ ಬಡವರ ಪರವಾಗಿ, ನಿರ್ಗತಿಕರ ಪರವಾಗಿ ಏನಾದರೂ ಮಾಡಬೇಕು ಅನ್ನೋ ಥರ ಏನಾದ್ರು ಒಂದಷ್ಟು ಆಲೋಚನೆಗಳನ್ನ ಇಟ್ಕೊಂಡಿದ್ರೆ, ಏನಾದರೂ ಪ್ಲಾನಿಂಗ್ಗಳಿದೆಯಾ ಹೇಗೆ ಅಂತ? ಇದೆ ಮ್ಯಾಮ್, ಖಂಡಿತ ಇದೆ ಮ್ಯಾಮ್. ಅಂದರೆ ಹಲವಾರು ಇದೆ. ಈಗ ಫಾರ್ ಎಕ್ಸಾಂಪಲ್ ಮೊದಲನೇದಾಗಿ ಯಾರ್ಯಾರು ಬಡತನದಿಂದ ಬರ್ತಾ ಇರೋಂಥ UPSC ಆಸ್ಪಿರೆಂಟ್ಸ್ಗಳಿದ್ದಾರೆ. ಈಗ ನನ್ನ ಅಂಡರಲ್ಲೇ 60 ಜನ ಈ ಬ್ಯಾಚಲ್ಲಿ ಮೆಂಟರ್ಶಿಪ್ಪನ್ನು ತಗೊಳ್ತಿದ್ದಾರೆ. ಅವರಿಗೆ ಸಾಧ್ಯ ಆದಷ್ಟು ಸಹಾಯ ಮಾಡಬೇಕು ಅಂತ, ಮತ್ತು ಸಾಧ್ಯ ಆದಷ್ಟು ನನ್ನ ಕಡೆಯಿಂದ ಗೈಡೆನ್ಸನ್ನು ಕೊಡಬೇಕು. UPSC ಎಕ್ಸಾಮ್ ಅಥವಾ ಯಾವುದೇ ಪಬ್ಲಿಕ್ ರಿಲೇಟೆಡ್ ಎಕ್ಸಾಮ್ಗಳಾಗ್ಬೋದು. ಅದಾದಮೇಲೆ ನನಗೆ ಗೊತ್ತಿರೋ ಹಾಗೆ ಹಲವಾರು ಜನ ನಮ್ಮ ರಿಲೇಟಿವ್ಸ್ಗಳಾಗ್ಬೋದು, ಫ್ರೆಂಡ್ಸ್ ಸರ್ಕಲ್ ಆಗ್ಬೋದು, ತುಂಬ ಬಡತನದಲ್ಲಿ ಇರೋಂಥವ್ರಿಗೆ ಸೊ ಯಾವುದೇ ರೀತಿಯಲ್ಲಾದರೂ ಸಹಾಯ ಮಾಡಬೇಕು ಅನ್ನೋಂಥದ್ದು ಕೂಡ ಇದೆ. ಅದಾದಮೇಲೆ ಇನ್ನೂ ಹಲವಾರು ಯೋಚನೆಗಳಿದೆ ಮ್ಯಾಮ್. ಅಂದರೆ ಒಂದು ಇದನ್ನು ನನ್ನ ಫ್ರೆಂಡ್ ವಿದ್ಯಾ ಅಂತ ಇದ್ದಾಳೆ, ಅವಳ ಜೊತೆ ಸೇರಿ ನಾವು ಒಂದು NGO ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕೂಡ ಇದೆ. ಏನಕ್ಕೆ ಅಂದರೆ ಈ ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡಿದ್ದೀವಿ ಮ್ಯಾಮ್. ನೋಡಬೇಕು ಅದು ಎಷ್ಟು ನಿಜ ಆಗುತ್ತೋ ಅಂತ ಗೊತ್ತಿಲ್ಲ. ನನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಮ್ಯಾಮ್. ಅದು ಕಷ್ಟದಿಂದ ಬಂದವರಿಗೆ ಕಷ್ಟಗಳ ಬೆಲೆ ಗೊತ್ತಿರುತ್ತೆ, ಅದರಿಂದ ಕೆಲವರಿಗೆ ಸಹಾಯ ಮಾಡೋ ಮನಸ್ಥಿತಿ ಅವರಲ್ಲಿ ಬರ್ತೆ ಬಂದ್ಬಿಟ್ಟಿರುತ್ತೆ ಅಂತ. ಯಾಕಂದ್ರೆ ನಮ್ಮನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀವಿ ನಾವು ಅಂತ. ಅದೇ ಮ್ಯಾಮ್, ನಾವು ಬೇರೆಯವ್ರ ಬದುಕಲ್ಲಿ ಸೂರ್ಯ ಅಂತೂ ಆಗ್ಲಿಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು ಸಣ್ಣ ದೀಪನಾದರೂ ಆಗ್ಬೋದು ಅಂತ. ಅದಂತೂ ಇದೆ ಮ್ಯಾಮ್. ಯಾಕಂದರೆ ನನಗೂ ಕೂಡ ಹಲವಾರು ಜನ ಸಹಾಯ ಮಾಡಿದ್ದಾರೆ. ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಆಗ್ಬೋದು, ನಮ್ಮ ಆಫೀಸರ್ಗಳಿರ್ಬೋದು, ನಮ್ಮ ಟೀಚರ್ಗಳಿರ್ಬೋದು. ಸೊ ಅವರು ಸಹಾಯ ಮಾಡಿರೋದ್ರಿಂದನೇ ನಾವು ಈ ರೀತಿ ಇದ್ದೀವಿ. ಸೊ ಯಾರಿಗಾದ್ರೂ ಒಬ್ರಿಗೆ ನಾವು ಸಹಾಯ ಮಾಡ್ಬೋದು ಅಂದರೆ ಸೊ ಸಾಧ್ಯ ಆದಷ್ಟು ಮಾಡೋಣ ಅಂತ ಅಷ್ಟೇ. ನೋಡಿ, ಕಷ್ಟದಿಂದ ಬೆಳೆದು ಬಂದು ಇವತ್ತು UPSC ಕ್ರ್ಯಾಕ್ ಮಾಡಿ 554ನೇ ರ್ಯಾಂಕ್ ಪಡೆದುಕೊಂಡ್ರು ಕೂಡ ಒಂದು ಸ್ವಲ್ಪ ಹಮ್ಮು ಬಿಮ್ಮು ಕಾಣಿಸ್ತಾ ಇಲ್ಲ ಧನಂಜಯ್ ಅವ್ರ ಹತ್ರ. ಇಲ್ಲ, ನಾನು ಬಡವರ ಪರವಾಗಿ ನಿಂತ್ಕೊಳ್ಬೇಕು, ವ್ಯವಸ್ಥೆಯನ್ನು ಸರಿ ಮಾಡಬೇಕು, ನಾನು ಕೂಡ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲೇ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ. ನೋಡೋಣ ಅವ್ರ ರಿಸಲ್ಟ್ ನೋಡಿದಾಗ ಅವ್ರಿಗೆ ಹೇಳಿಕೊಟ್ಟು ಕಲಿಸಿಕೊಟ್ಟ ಶಿಕ್ಷಕರ ರಿಯಾಕ್ಷನ್ ಹೆಂಗಿತ್ತು ಅನ್ನೋದನ್ನು ಕೂಡ ಅವ್ರ ಹತ್ರ ಮಾತಾಡಿಸ್ಬೇಕು ನಾನು. ಯಾರೆಲ್ಲ ವಿಶ್ ಮಾಡಿದ್ರು, ಯಾರೆಲ್ಲ ಭೇಟಿ ಆದ್ರು, ಹೆಂಗಿತ್ತು ಆ ಸಂಭ್ರಮ, ಅವ್ರನ್ನ ಮಾತನಾಡ್ಸೋದಕ್ಕೆ ತುಂಬಾ ಇದೆ ಅಂತ ಹೇಳ್ತಾ ಇದ್ವಿ. ತಂದೆ ತಾಯಿ ರಿಯಾಕ್ಷನ್ ಕೇಳಿದ್ವಿ, ಬಟ್ ನನಗೆ ಅನ್ಸೋದು ಗುರುಗಳ ರಿಯಾಕ್ಷನ್ ಹೆಂಗಿತ್ತು ಅಂತ. ನಿಮಗೆ
ಚಿಕ್ಕ ವಯಸ್ಸಿನಿಂದ ತಿದ್ದಿ ತೀಡಿ ನಿಮ್ಮನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದ್ರೆ ಶಿಕ್ಷಕರ ಪಾತ್ರ ಬಹುದೊಡ್ಡದು ಅಂತ. ಅವರ ರಿಯಾಕ್ಷನ್ ಹೆಂಗಿತ್ತು UPSC ಪಾಸ್ ಮಾಡಿದ್ದೀರಿ ಅಂದಾಗ? ಇಲ್ಲ ಮ್ಯಾಮ್, ಪ್ರತಿ ಶಿಕ್ಷಕರು ಕೂಡ ತುಂಬ ಖುಷಿಪಟ್ಟರು. ಹಲವಾರು ಜನ ಫೋನ್ ಮಾಡಿದ್ರು, ಅವರೇ ಫೋನ್ ಮಾಡಿದ್ರು. ನಮ್ಮ ಸ್ಕೂಲಿಂದನೂ ಕೂಡ ನನಗೆ ಅದೃಷ್ಟ ಏನು ಅಂದರೆ ಉತ್ತಮವಾದ ಶಿಕ್ಷಕರು ಸಿಕ್ಕಿದ್ದಾರೆ ಮ್ಯಾಮ್. ಪ್ರತಿಯೊಬ್ಬರು ಕೂಡ ತುಂಬ ಅದ್ಭುತವಾದ ಶಿಕ್ಷಕರು ನನಗೆ. ನಮ್ಮ HM ಅಪ್ಪಾಜಿಗೌಡರು ಅಂತ ಪ್ರೈಮರಿ ಸ್ಕೂಲಲ್ಲಿ, ಅದಾದಮೇಲೆ ನಮಗೆ ದೇವರಾಜ್ ಸರ್, ಹೇಮಲತಾ ಮ್ಯಾಮ್ ಅಂತ, ಗಂಗಾಮಣಿ ಮ್ಯಾಮು, ಫರೀದಾ ಬಾನು ಮ್ಯಾಮು, ಇವರೆಲ್ಲ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ನಮಗೆ ಹೇಳ್ಕೊಟ್ಟಂಥವ್ರು. ಇನ್ನು ಹೈಸ್ಕೂಲ್ ಅಂತ ಬಂತು ಅಂದರೆ ಸುನೀತಾ ಮ್ಯಾಮ್ ಅಂತ ವಿಜ್ಞಾನ, AF ಮ್ಯಾಮು ಗಣಿತ ಟೀಚರು. ನನ್ನ ಮಗ ನೀನು ಅಂತ ಹೇಳ್ತಿದ್ರು ಅವ್ರು ಯಾವಾಗಲೂ ಕೂಡ, ನನ್ನ ಮಗ ನೀನು ಚೆನ್ನಾಗಿ ಓದಬೇಕು ಅಂತ. ನಮ್ಮ ಇಂಗ್ಲೀಷ್ ಟೀಚರ್ಗಳು ಇಬ್ಬರಿದ್ರು, ಒಬ್ಬರು ಮಾಲ್ತೇಶ್ ಸರ್ ಅಂತ, ಇನ್ನೊಬ್ಬರು ಈಶ್ವರ್ ಸರ್ ಅಂತ. ಪಾಪ ಅವ್ರು ಕಮೆಂಟು ಕೂಡ ಮಾಡಿದ್ದಾರೆ, ನಾನು ಅವ್ರ ಟೀಚರ್ ಅಂತ. ಸೊ ಅಂಥ ಮಹಾನ್ ವ್ಯಕ್ತಿಗಳ ಹತ್ರ ಕಲ್ತಿದ್ದೀನಿ ಮ್ಯಾಮ್. ನಮ್ಮ PT ಸರ್, ರವಿ ಸರ್ ಅಂತ, ಅವರೆಲ್ಲ ನಮಗೆ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ನಮಗೆ ಹಲವಾರು ಜನ ಡಿಗ್ರಿಯಲ್ಲೂ ಕೂಡ ಅಷ್ಟೇ, ನಮ್ಮ ವೀರೇಶ್ ಸರ್ ಅಂತ, ನಂದೀಶ್ ಸರ್ ಅಂತ, ಪುನೀತ್ ಸರು, ಮಂಜುನಾಥ್ ಸರ್, ಇವರೆಲ್ಲ ನಮಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಾನು ತುಂಬ ನೆನಪಿಸ್ಕೊಳ್ಬೇಕಾಗಿರುವಂಥ ಟೀಚರ್ ಅಂದರೆ ರಮ್ಯಾ ಮ್ಯಾಮ್ ಅಂತ, ನಮ್ಮ PUCಯಲ್ಲಿ ಟೀಚರು. ಶೀ ಇಸ್ ಲೈಕ್ ಅ ಸೆಕೆಂಡ್ ಮದರ್, ನನಗೆ ಎರಡನೇ ತಾಯಿ ಇದ್ದಂಗೆ ಅವರು. ಸೊ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡೋರು. ನಾನು PUCಗೆ ಹೋದಾಗ ನನಗೆ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಿತ್ತು ಕನ್ನಡದಿಂದ ಹೋದಾಗ, ಮತ್ತು ಸೈನ್ಸ್ ಎಲ್ಲ ಸಿಕ್ಕಾಬಟ್ಟೆ ಕಷ್ಟ ಆಗ್ತಿತ್ತು. ಆ ಸ್ಕೂಲಲ್ಲೆಲ್ಲ ನಂದು ಒಳ್ಳೆ ರ್ಯಾಂಕೇ ಬಂದಿತ್ತು, 85% ಇತ್ತು. ಬಟ್ PUCಗೆ ಹೋದಾಗ ಕಂಪ್ಲೀಟ್ಲಿ ಇಂಗ್ಲೀಷ್ ಇತ್ತು, ನವಕೀಸ್ PU ಅಕಾಡೆಮಿ. ಸೊ ಏನಕ್ಕೆ ಅವನು ಇಂಗ್ಲೀಷ್ ಕಲೀಲಿ ಅಂತ ಹುಡುಗರು, ಬಟ್ ನನಗೆ ಅದು ಅರ್ಥ ಆಗ್ತಿರಲಿಲ್ಲ. ಇವ್ರು ಇಂಗ್ಲೀಷ್ ಟೀಚರು ಎಷ್ಟು ನನ್ನ ಅವ್ರ ಮಗನ ರೀತಿ ನನಗೆ ಹೇಳ್ಕೊಟ್ಟಿದ್ದಾರೆ. ಅಷ್ಟು ನನ್ನಲ್ಲಿ ಏನೇನು ಕಲ್ಚರಲ್ ಆ್ಯಕ್ಟಿವಿಟಿಗಳಿದ್ದೋ, ಕವನ ಬರೆಯೋಂಥದ್ದಾಗ್ಬೋದು, ನಾಟಕ ಮಾಡಿಸೋಂಥದ್ದು, ನನ್ನನ್ನು ಡೈರೆಕ್ಟರ್ ಅಂತ ಕರೀತಿದ್ರು. ಸೊ ಆಲ್ರೌಂಡರ್ ಅಂತ ಕರೀತಿದ್ರು. ಅಷ್ಟು ಪ್ರೀತಿ ಡೈರೆಕ್ಟರ್ ಅಂತ ಕರೀತಾರೆ. ನಾನು ನಾಟಕಗಳನ್ನೆಲ್ಲ ಡೈರೆಕ್ಷನ್ ಮಾಡಿಸ್ತಿದ್ದೆ, ನಾನು ಚಿಕ್ಕ ವಯಸ್ಸಿಂದ ಮಾಡಿಸ್ತಿದ್ದೆ. ಹೌದು, ಫಿಲ್ಮ್ ಡೈರೆಕ್ಷನ್ ಅಲ್ಲೆಲ್ಲ ತುಂಬಾ ಆಸೆ ಇತ್ತು. ಬಟ್ ಈ ಕಡೆ ಬಂದು ಅಲ್ಲ, ಈಗ ಇವ್ರ ಸಾಧನೆನೇ ಒಂದು ಸಿನಿಮಾ ಆಗ್ಬೋದು ಅಂತ ಒಂದು ಸಿನಿಮಾ. ಅವರೇ ಆ ರೀತಿ ಸ್ಫೂರ್ತಿ ತುಂಬಿದವರು ಮ್ಯಾಮ್, ನಮ್ಮ ರಮ್ಯಾ ಟೀಚರು. ಸೊ ಇವರೆಲ್ಲ ತುಂಬಾ ನನಗೆ ಸಹಾಯ ಮಾಡಿದ್ದಾರೆ. ಮತ್ತೆ ನನ್ನಲ್ಲಿರುವಂಥ ಹಲವಾರು ಗುಣಗಳನ್ನ ನನಗೆ ತೋರಿಸ್ಕೊಟ್ಟಂಥವ್ರು ಅವರು. ಸೊ ಅವ್ರಿಗೆ ಯಾವತ್ತೂ ಕೂಡ ನಾನು ಚಿರಋಣಿಯಾಗಿರ್ಬೇಕು. ಮನೆಯೇ ಮೊದಲ ಪಾಠಶಾಲೆ ಅಂತೀವಿ, ತದನಂತರದಲ್ಲಿ ನಮಗೆ ಸಿಗೋರೆ ಗುರುಗಳು. ಒಂದು ಒಳ್ಳೆಯ ಮಾರ್ಗದರ್ಶನ ತೋರೋರು, ನಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೊಂದು ವೇದಿಕೆ ಕಲ್ಪಿಸೋರು. ಸೊ ಅವ್ರು ಖುಷಿ ಪಡೋದಿದೆಯಲ್ಲ, ಅವ್ರು ಹೆಮ್ಮೆ ಪಡೋದಿದೆಯಲ್ಲ ನಮ್ಮ ಬಗ್ಗೆ, ಅದಕ್ಕಿಂತ ಸಾರ್ಥಕತೆ ಇನ್ನೊಂದಿಲ್ಲ ಅಂತ. ಸೊ ಅವ್ರು ಆ ಸಾರ್ಥಕ ಭಾವವನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಯಾರೊಬ್ರು ಮ್ಯಾಮ್ ಮಾತಾಡಿದ್ರ ಬಗ್ಗೆ ಹೇಳ್ತಾ ಇದ್ರು, ಏನ್ ಹೇಳಿದ್ರು? ಅವ್ರು ಭಾವುಕರಾಗ್ಬಿಟ್ರ? ಭಾವುಕರಾಗಿ ಹತ್ಕೊಂಡೆ ಮಾತಾಡಿದ್ದಾರೆ ಮ್ಯಾಮ್. ಮದರ್ ಅಂತ ಬೇರೆ ಹೇಳ್ತಾ ಇದ್ರು. 2 ನಿಮಿಷನೂ ಕೂಡ ಅವ್ರು ಹೇಳಿದ್ರು, ನನಗೊಬ್ಬ ಮಗ ಇದ್ದಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಅವರು ಶೀಸ್ ಅ ಸಿಂಗಲ್ ಪೇರೆಂಟ್, ಅಷ್ಟು ಕಷ್ಟಪಟ್ಟು ಅವ್ರ ಮಗಳನ್ನ ಸಾಕ್ತಿದ್ರು. ಸೊ ಅವರು ಕೂಡ ಒಂದು ರೀತಿ ಮ್ಯೂಸಿಕ್ ಟೀಚರ್ ಆಗಿದ್ರು. ಈ ರೀತಿ ಇದ್ದಂಥವ್ರು ನನ್ನ ಕಂಡ್ರೆ ತುಂಬಾ ಇಷ್ಟ ಅವ್ರಿಗೆ. ಸೊ ಅವ್ರು ಹತ್ಕೊಂಡು ಮಾತಾಡಿದಾಗ 2 ನಿಮಿಷ ನನಗೆ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಸೊ ಸಂಪೂರ್ಣವಾಗಿ ಅವರು ಅಷ್ಟು ಎಕ್ಸ್ಪ್ರೆಸ್ ಮಾಡಿದ್ರು. ನನಗೆ ತುಂಬ ಇಷ್ಟ ಆಯಿತು. ಮಗು, ನಿನ್ನ ಮುಂದೆ ನಾನು ಬಂದು ಸೆಲ್ಯೂಟ್ ಹೊಡಿಬೇಕು, ನಿನ್ನ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂದಾಗ, ಸೊ ನಾನೇ ಬರ್ತೀನಿ ಮ್ಯಾಮ್ ಅಂತ ಹೇಳೋಷ್ಟು ಖುಷಿ ಆಯ್ತು ನನಗೆ. ಅವ್ರನ್ನ ಹೋಗಿ ಮೀಟ್ ಮಾಡಬೇಕು. ನಾನು ಶುಕ್ರವಾರ ಹೋಗ್ತಿದ್ದೀನಿ ಮ್ಯಾಮ್ ಮೈಸೂರಿಗೆ, ಅವ್ರ ಮನೆಗೆ ಹೋಗ್ಬೇಕು ಅಂತ, ಅವ್ರನ್ನ ಮೀಟ್ ಮಾಡಬೇಕು ಅಂತ. ಫಸ್ಟ್ ಅವ್ರನ್ನ ಮೀಟ್ ಮಾಡಿ ಆಶೀರ್ವಾದ ತಗೊಳ್ಬೇಕು. ಸೊ ಅಷ್ಟು ಖುಷಿ ಪಟ್ಟರು ಅವರು. ತುಂಬ ಅದ್ಭುತ. ಓಕೆ, ಈಗ ನಿಮ್ಮದೇ ಹಾದಿಯಲ್ಲಿ ನಾವು ಕೂಡ ಕಷ್ಟಪಡ್ತಾ ಇದ್ವಿ, ಪದೇ UPSC ಎಕ್ಸಾಮ್ಗಳನ್ನು ಬರೀತಿದ್ವಿ, ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅಂತ ಕೈ ಚೆಲ್ಲಿ ಕೂತ್ಕೊಂಡವ್ರು ತುಂಬ ಜನ, ಕನಸನ್ನು ಅರ್ಧಕ್ಕೆ ಕೈ ಬಿಟ್ಟವ್ರು ತುಂಬ ಜನ, ಇನ್ಯಾವುದೋ ಕೆಲಸ ಮಾಡ್ತಿರ್ತಾರೆ, ಅವ್ರಿಗೆ ಅಲ್ಲದೆ ಇರೋದದು. ಆ ರೀತಿ ಕೈ ಚೆಲ್ಲಿರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಇಲ್ಲ ಮ್ಯಾಮ್, ನಾನು ಹೇಳೋದೇನು ಅಂದರೆ ಸತತವಾಗಿ ಪ್ರಯತ್ನ ಪಡಲೇಬೇಕು, ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಲೇಬೇಕು. ಸೊ UPSC ಅಂದರೆ ಇಟ್ಸ್ ಅ ಗೇಮ್ ಆಫ್ ವೇರಿಯೇಬಲ್ಸ್ ಅಂತ. ವೇರಿಯೇಬಲ್ಸ್ ಅಂದರೆ ಹಲವಾರು ಸಬ್ಜೆಕ್ಟ್ಗಳಿದೆ, 17ರಿಂದ 19 ಸಬ್ಜೆಕ್ಟ್ಗಳು. ಈ 19 ಸಬ್ಜೆಕ್ಟ್ಗಳಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲ ಸಬ್ಜೆಕ್ಟು ಕೂಡಿ ಬರಬೇಕು, ಎಲ್ಲ ಪೇಪರಲ್ಲೂ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂದರೆ ಟೈಮ್ ಬೇಕಾಗುತ್ತೆ. ಸೊ ನಮಗೆ ಸಣ್ಣ ಮಿಸ್ಟೇಕ್ಗಳು ನಮ್ಮಿಂದನೇ ಹಲವಾರು ಮಿಸ್ಟೇಕ್ಸ್ಗಳಾಗಿರುತ್ತೆ. ನಮ್ಗೆ ಗೊತ್ತಿರಲ್ಲ, ನಾವು ಲಕ್ಕೋ ಅಥವಾ ಬೇರೆ ಏನೋ ಕರಪ್ಷನ್ ಇದೆ ಅದು ಇದು ಅಂತ ಹೇಳ್ಕೊಂಡು ಮಾತಾಡಿರ್ತೀವಿ ಹೊರತು ನಮ್ಮಿಂದನೂ ಹಲವಾರು ಮಿಸ್ಟೇಕ್ಸ್ಗಳಾಗಿರುತ್ತೆ. ಅದರಿಂದ ಏನಾದರೂ ಮಿಸ್ಟೇಕ್ಸ್ಗಳಾದರೆ ಓಕೆ, ಬಟ್ ನಮ್ಮಿಂದ ಮಿಸ್ಟೇಕ್ಸ್ ಆದರೆ ಅದು ತಪ್ಪು. ನಾನು ಅದನ್ನೇ ಮ್ಯಾಮ್ ನನ್ನ ಸ್ಟೂಡೆಂಟ್ಸ್ಗೂ ಅದನ್ನೇ ಹೇಳೋಂಥದ್ದು, ನಮ್ಮ ಎಂಡಿಂದ ಮಿಸ್ಟೇಕ್ ಆಗಬಾರ್ದು, ಆ ಕಡೆಯಿಂದ ಏನಾದರೂ ಆಗಲಿ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅಟ್ಲೀಸ್ಟ್ ನಾನು ಪ್ರಯತ್ನ ಪಟ್ಟರೂ ಕೂಡ 100% ಪ್ರಯತ್ನ ಪಟ್ಟೆ ಅನ್ನುವಂತಹ ಒಂದು ನಂಬಿಕೆ ಏನಾದರೂ ಇರಬೇಕು. ಮತ್ತು ಸಾಧಿಸಬೇಕು ಅಂದರೆ ಆ ಛಲ ಅಂತೂ ಇರಲೇಬೇಕು. ಅರ್ಧದಲ್ಲಿ ಬಿಟ್ಟ ತಕ್ಷಣ ನಮ್ಗೆ ಏನಾಗ್ತಾ ಬರುತ್ತೆ ಅಂದರೆ ಜೀವನ ಪೂರ್ತಿ ಒಂದು ರಿಗ್ರೆಟ್ ಇದ್ದೇ ಇರುತ್ತೆ. ಸೊ ನಾನು ಫೇಲ್ಯೂರ್ ಆಗಿ ವಾಪಸ್ ಬಂದೆ ಅಂತ ಅದಾಗಬಾರ್ದು ಅಂದರೆ ಸತತವಾಗಿ ಪ್ರಯತ್ನ ಪಡಲೇಬೇಕು. ಕೆಲವರು ಹೇಳ್ತಾರೆ, ಬೆಳಗ್ಗೆಯಿಂದ ರಾತ್ರಿ ತನಕ ಓದ್ತೀನಿ, ರಾತ್ರಿ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಕಂಟಿನ್ಯೂಸ್ ಓದಿದ್ರು ಕೂಡ ನನ್ನಿಂದ ಸಾಧ್ಯ ಆಗಲಿಲ್ಲ ಅಂತ. ಎಷ್ಟು ಸ್ಟಡಿ ಮಾಡಿದ್ರೆ ಒಳ್ಳೇದು? ಹಿಂಗೆ ಇಡೀ ದಿನ ನೀವು ಬುಕ್ ಮುಂದೆ ಕೂತ್ಕೊಳ್ಬೇಕು, ಆ ರೀತಿ ಪ್ರಿಪ್ರೇಷನ್ನೇ ಅಗತ್ಯ ಇದೆಯಾ UPSCಗೆ ಹೇಗೆ ಅಂತ?
ಅಂದರೆ ಮ್ಯಾಮ್ UPSCಯಲ್ಲಿ ನಮಗೆ ಏನು ಓದ್ತೀವಿ ಅನ್ನೋದ್ರ ಜೊತೆಗೆ ಏನು ಓದಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಏನಕ್ಕೆ ಅಂದರೆ UPSCಯಲ್ಲಿ ಮಾರ್ಕೆಟು ಸಿಕ್ಕಾಪಟ್ಟೆ ಫ್ಲಡ್ ಆಗೋಗಿದೆ ರಿಸೋರ್ಸ್ಗಳಿಂದ. ಹಲವಾರು ರಿಸೋರ್ಸ್ಗಳಿದೆ, ಹಲವಾರು ಪುಸ್ತಕಗಳಿದೆ. ಅದರಲ್ಲಿ ಉತ್ತಮ ಯಾವುದು ಅನ್ನೋಂಥದ್ದು ಗೊತ್ತಿಲ್ಲ. ಎಷ್ಟೋ ಜನ ಮೆಂಟರ್ಸ್ಗಳಂತ ಬರ್ತಾರೆ, ಅವರಲ್ಲಿ ಯಾರು ಕ್ವಾಲಿಫೈ ಇರ್ತಾರೆ, ಕ್ರೆಡಿಬಲ್ ಇರ್ತಾರೆ ಅನ್ನೋದು ಗೊತ್ತಿರಲ್ಲ. ಅದನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕಾಗತ್ತೆ. ಇಲ್ಲ ಅಂದರೆ ಅದೇ ಮಿಸ್ಟೇಕ್ ಆಗುವಂಥದ್ದು ಮ್ಯಾಮ್. ಈಗ ಫಾರ್ ಎಕ್ಸಾಂಪಲ್ ನಾವು ಯಾರೋ ಒಬ್ಬ ವ್ಯಕ್ತಿಯನ್ನು ಟ್ರಸ್ಟ್ ಮಾಡಿದಾಗ ಅಥವಾ ಯಾವುದೋ ಒಂದು ಯಾವುದನ್ನ ರಿಸೋರ್ಸನ್ನು ಟ್ರಸ್ಟ್ ಮಾಡಿದಾಗ ಅದು ಎಫಿಷಿಯೆಂಟ್ ಇದೆಯಾ ಇಲ್ವಾ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಆ ಎಫಿಷಿಯೆಂಟ್ ಇರೋಂಥದ್ದನ್ನ ಟ್ರಸ್ಟ್ ಮಾಡದೇ ಇದ್ದಾಗ ನಮ್ಮ ಮಿಸ್ಟೇಕ್ಸ್ಗಳೇ ಆಗಿರುತ್ತವೆಲ್ಲ. ಸೊ ಅವನ್ನೆಲ್ಲ ನೋಡಿ ಚೆಕ್ ಮಾಡ್ಕೊಂಡು ನಾವು ಪ್ರಿಪೇರ್ ಆಗಬೇಕಾಗತ್ತೆ. ಮತ್ತೆ ಗುರುವಿನ ಅವಶ್ಯಕತೆ ತುಂಬ ಇದೆ ಮ್ಯಾಮ್. ಉತ್ತಮವಾದ ಗೈಡೆನ್ಸ್ ಅಂತೂ ಬೇಕೇ ಬೇಕು. ಏನು ಆಗಲ್ಲ, 12 ಗಂಟೆ ಎಲ್ಲ ನೀವು 14 ಗಂಟೆ ಓದಿದ್ರು ಕೂಡ ಕರೆಕ್ಟಾಗಿ ಓದಬೇಕು ಅನ್ನೋಂಥದ್ದು ಗೊತ್ತಿರಬೇಕು. ಸೊ ಅದು ಗೊತ್ತಾಗಲಿಲ್ಲ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ಒಬ್ಬ ಉತ್ತಮವಾದಂತಹ ಮಾರ್ಗದರ್ಶಕರನ್ನ, ಗುರುಗಳನ್ನ ಇದು ಮಾಡಿಕೊಂಡ್ರೆ ಸಾಧ್ಯ ಆಗುತ್ತೆ ಮ್ಯಾಮ್. ಒಂದಷ್ಟು ಟಿಪ್ಸ್ ಕೊಡೋದಾದರೆ, ಸಾಧನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇರೋರಿಗೆ, ನೀವು ಸಾಧಿಸಿದವರು ಸಾಧಕರು, ಹಾಗಾಗಿ ಅವ್ರಿಗೊಂದಷ್ಟು ಟಿಪ್ಸ್ ಕೊಡಬೇಕು ಅಂತ ಅಂದರೆ ಯಾವ ರೀತಿ ಪ್ರಿಪ್ರೇಷನ್ ಇರ್ತಾ ಇತ್ತು, ಹೇಗೆ ನೀವು ಅದಕ್ಕೆ ಸಜ್ಜುಗೊಳಿಸಿದ್ರಿ? ಅಂದರೆ ಮನಸ್ಥಿತಿ ಮತ್ತು ನಮ್ಮ ಮೈಂಡ್ ಸೆಟ್ ಕೂಡ ಅದಕ್ಕೆ ಒಗ್ಗಬೇಕು, ನಾವು ಫಿಕ್ಸ್ ಆಗಬೇಕು, ಅದಕ್ಕೆ ಹೇಗೆ ದೃಢ ನಿರ್ಧಾರ ಮಾಡಬೇಕು ಅಂತ. ಮ್ಯಾಮ್ ನಾನು 4 ಪ್ರಿನ್ಸಿಪಲ್ಗಳ ಮೇಲೆ ಬಿಲೀವ್ ಮಾಡ್ತೀನಿ ಮ್ಯಾಮ್. ಒಂದು ಹಾರ್ಡ್ ವರ್ಕ್ ಇಲ್ಲ ಅಂದರೆ ಏನೂ ಸಾಧ್ಯ ಇಲ್ಲ, ಪರಿಶ್ರಮ ಅಂತೂ ಬೇಕೇ ಬೇಕು. ಸೆಕೆಂಡ್ ಒನ್ ಲಾಯಲ್ ಇರಬೇಕು ಮ್ಯಾಮ್. ಅಂದರೆ ನಾನು UPSC ಮಾಡ್ಲಿಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಡ್ರೀಮ್ಗೆ ನಾನು ಲಾಯಲ್ ಆಗಿರಬೇಕು. ಸೊ ಈಗ ಮೆಕ್ಸಿಕೋದಲ್ಲಿ ಒಬ್ಬ ಸ್ಪೇನ್ ಜನರಲ್ ಹೋಗ್ತಾನಂತೆ, ಅಂದರೆ ಅವ್ರ ಮೇಲೆ ಯುದ್ಧ ಮಾಡಿ ಗೆಲ್ಲಬೇಕು ಅಂತ. ಆ ಗೆಲ್ಲಿಕ್ಕೆ ಅಂತ ಹೋದಾಗ ಇವರಿದ್ದಿದ್ದು 600 ಜನ, ಅವರಿದ್ದಿದ್ದು 3000 ಜನ. ಸೊ ಗೆಲ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವ್ರಿಗೆಲ್ಲ ಅದೊಂದು ಡಿಮೋಟಿವೇಶನ್ ಆಗ್ತಿತ್ತು, ಇಲ್ಲ ವಾಪಸ್ ಹೋಗ್ಬೇಡ ಅಂತ. ಆ ಜನರಲ್ ಏನು ಮಾಡ್ತಾನೆ, ಇರೋ ಬರೋ ಶಿಪ್ ಎಲ್ಲ ಬರ್ನ್ ಮಾಡಬೇಡ ಅಂತ. ಸೊ ಆ ಬರ್ನ್ ಮಾಡ್ಬಿಟ್ಟು ಏನಾಗುತ್ತೆ, ಇವ್ರು ವಾಪಸ್ ಹೋಗಲ್ಲ, ಹೆಂಗಿದ್ರು ಇಲ್ಲಿ ಡೂ ಆರ್ ಡೈ ಎರಡೇ ಇರೋಂಥದ್ದು. ಆ ರೀತಿ ಮನಸ್ಥಿತಿ ಇರಬೇಕು. ಸೊ ಬರ್ನ್ ದ ಶಿಪ್ ಅಂತ. ಸೊ ಆ ಲಾಯಲ್ ಇರಬೇಕು ನನ್ನ ಪ್ರಿಪ್ರೇಷನ್ಗೆ, ಮತ್ತೆ ನಮ್ಮ ಪೇರೆಂಟ್ಸ್ಗಳ ಡ್ರೀಮ್ಗೆ ಲಾಯಲ್ ಆಗಿರಬೇಕು. ಇಲ್ಲಿ ನಾನು UPSC ಮಾಡ್ಲಿಕ್ಕೆ ಅಂತ ಬಂದಿದ್ದೀನಿ ಅಂದರೆ ನನಗಿಂತ ಹೆಚ್ಚು ಆಸೆ ಇಟ್ಕೊಂಡಿದ್ದಂಥವ್ರು ಅವರು. ಅವರಿಗೆ ಪ್ರತಿ ಸಲ ನಾನು ನೋವು ಕೊಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನೀವು ಟ್ರೂ ಆಗಿರಬೇಕು ಅಂದರೆ ಕರೆಕ್ಟಾಗಿ ವರ್ಕ್ ಮಾಡಬೇಕು. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಇರಬೇಕು ಮ್ಯಾಮ್. ಕನ್ಸಿಸ್ಟೆನ್ಸಿ ಅಂದರೆ ನಾನು ಇವತ್ತು ಓದ್ತೀನಿ, ಯಾವುದೋ ಒಂದು ಹಬ್ಬ ಇದೆ ಊರಿಗೆ ಹೋಗ್ತೀನಿ, ಯಾವುದೋ ಒಂದು ಮದುವೆ ಇದೆ ಊರಿಗೆ ಹೋಗ್ತೀನಿ, ನಾನು ಹೋಗಲಿಲ್ಲ ಅಂದರೆ ಮದುವೆನೇ ಆಗಲ್ಲ, ಇವೆಲ್ಲ ಸುಳ್ಳು. ಸಾಧ್ಯ. ನಾನು ಹೈದರಾಬಾದಲ್ಲಿದ್ದಾಗ 2 ಸಲ ಊರಿಗೆ ಬಂದಿದ್ದು. ಏನಕ್ಕೆ ಅಂದರೆ ಬಯೋಮೆಟ್ರಿಕ್ ಕೊಡಲಿಕ್ಕೆ, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ಗೆ. ಅದು ಬಿಟ್ಟರೆ ನಾನು ಮತ್ತೆ ಊರಿಗೆ ಬರಲಿಕ್ಕೆ ಬಂದೇ ಇಲ್ಲ. ಯಾರ ಮದುವೆಗೆ, ನಮ್ಮ ಅಕ್ಕನ ಮದುವೆ ಮಿಸ್ ಮಾಡಿದ್ದೀನಿ ನಾನು. ಸೊ ನಮ್ಮ ಅಣ್ಣನ ಫಂಕ್ಷನ್ಸ್ಗಳನ್ನೆಲ್ಲ ಮಿಸ್ ಮಾಡಿದ್ದೀನಿ, ನಾನು ಬಂದಿಲ್ಲ. ಏನಕ್ಕೆ ಇದಿದೆ ನಂದು, ಈ ಜವಾಬ್ದಾರಿ ಮುಗಿಸ್ಬಿಟ್ಟು ಹೋಗೋಣ ಅಂತ. ಮತ್ತೆ ನಾನು ಹಲವಾರು ಸ್ನೇಹಿತರ ಮದುವೆಗೆ ಹೋಗಿಲ್ಲ ನಾನು. ಏನಕ್ಕೆ ಅಂದರೆ ಅಲ್ಲಿಂದ ಹೋಗಿ ಬಂದರೆ ಮತ್ತೆ ಒಂದು ವಾರ ನಂದು ಆಡ್ಕೊಂಡಿದ್ದು ಕೆಲವರು ಆಡ್ಕೊಂಡಿದ್ದು ಅಂದರೆ ಆ ರೀತಿ ಏನಿಲ್ಲ, ಬಟ್ ರೇಗ್ಸಿರೋದಂತ ರೇಗ್ಸಿದ್ರು ಫ್ರೆಂಡ್ಸ್ ಎಲ್ಲ. ಅಂದರೆ DC ಸಾಹೇಬ್ರು ಅಂತ ರೇಗ್ಸಿದ್ದಾಗ ನನಗೆ ಇಚ್ಛೆ ಇನ್ನೂ ಆಗ್ತಿಲ್ವಲ್ಲ ಅಂತ. ಅಂದರೆ ಫಸ್ಟ್ ಅದು ನಿಮಗೆ ಅವ್ರು ರೇಗ್ಸಿದ್ರು ಕೂಡ ತಮಾಷೆ ಆಗಿ ಅದು ನನ್ನಿಂದ ಆಗ್ತಾ ಇಲ್ಲ ಅದಕ್ಕೆ ರೇಗಿಸ್ತಿದ್ದಾರೆ, ಆ ಥರ ಇತ್ತ ನಿಮಗೆ? ಆ ಥರ ಏನು ಅಂದರೆ ಮ್ಯಾಮ್, ನನಗೆ ಫಸ್ಟ್ ಅಟೆಂಪ್ಟಲ್ಲಿ ಇಂಟರ್ವ್ಯೂಗೆ ಹೋಗಿದ ತಕ್ಷಣ, 3rd ಅಟೆಂಪ್ಟಲ್ಲಿ ಇಂಟರ್ವ್ಯೂಗೆ ಹೋಗಿದ ತಕ್ಷಣ ಏನಾಯಿತು, ಊರಲ್ಲೆಲ್ಲ ಫೇಮಸ್ ಆಗೋಯ್ತು, ಪಾಸೇ ಆಗೋಯ್ತು ಅನ್ನೋ ಲೆವೆಲ್ ಫೇಮಸ್ ಮಾಡ್ಬಿಟ್ರು. ಸೊ ಅದರಿಂದ ನನಗೆ ನೆಗೆಟಿವ್ ಜಾಸ್ತಿ ಆಗೋಯ್ತು. ಏನಕ್ಕೆ ಅಂದರೆ ಎಲ್ಲರೂ ಕೂಡ ಪಾಸ್ ಆಗೋಯ್ತು ಅಂದರು, ಬಟ್ ಕೊನೆ ಹಂತದಲ್ಲಿ ಇಂಟರ್ವ್ಯೂಲ್ ಫೇಲ್ ಆಗೋಯ್ತಲ್ಲ, ಆಲ್ರೆಡಿ ಪಾಸು ಅಂತಿದ್ರು, ಇನ್ನೂ ಇದೆಯಾ ಅಂತ ಸ್ವಲ್ಪ ಅದು ಆ ರೀತಿ ಮಾತುಗಳು ಸ್ವಲ್ಪ ಜಾಸ್ತಿ ಆಯಿತು. ಬಟ್ ಅದಕ್ಕೋಸ್ಕರ ನಾನು ಜಾಸ್ತಿ ಊರಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಈ ರೀತಿ ಫ್ರೆಂಡ್ಸ್ಗಳಂದ್ರೆ ತಮಾಷೆಗೆ ಮಾತಾಡ್ತಿದ್ರು, ಬಟ್ ನನಗದು ಸ್ವಲ್ಪ ಬೇಜಾರಾಗ್ತಿತ್ತು. ಯಾವತ್ತಾದ್ರೂ ಅನ್ಸುತ್ತೆ, ನಾವೆಲ್ಲ ಮಾತಿಗೆ ಹೇಳ್ತೀವಿ, ಏನಾದರೂ ಸಾಧನೆ ಮಾಡಕ್ ನಿಂತಾಗ ಅದನ್ನ ತೆಗಳೋದಕ್ಕೆ, ಕಾಲಿಳಿದು ಎಳೆಯೋದಕ್ಕೆ ತುಂಬಾ ಜನ ಹಿಂದೆ ನಿಂತಿರ್ತಾರೆ ಅಂತ. ಸೊ ರಕ್ತ ಸಂಬಂಧದಲ್ಲೇ ಕೆಲವರು ನಮ್ಮನ್ನ ಸಹಿಸಲ್ಲ, ನಮ್ಮ ಸಾಧನೆಯನ್ನ ಸಹಿಸಲ್ಲ ಅಂತ. ನಿಮಗೂ ಆ ಥರ ಎಕ್ಸ್ಪೀರಿಯನ್ಸ್ ಆಯ್ತಾ? ಇಲ್ಲ ಮ್ಯಾಮ್, ಅನ್ಫಾರ್ಚುನೇಟ್ಲಿ ನನಗೆ ಆ ರೀತಿ, ಫಾರ್ಚುನೇಟ್ಲಿ ನನಗೆ ಆ ರೀತಿ ಯಾರೂ ಇರಲಿಲ್ಲ ಮ್ಯಾಮ್. ನನಗೆ ಅಷ್ಟು ನಾನು ಸೋಷಿಯಲ್ ಆಗಿ ಅಂದರೆ ನಾನು ತುಂಬ ಸೋಷಿಯಲ್ ಪರ್ಸನ್ನೇ, ರಿಲೇಷನ್ಗಳ ಜೊತೆ, ಫ್ರೆಂಡ್ಸ್ಗಳ ಜೊತೆ ತುಂಬ ಬೆರಿತೀನಿ ನಾನು. ಬಟ್ ಈ UPSC ಜರ್ನಿಗೆ ಬಂದ ಮೇಲೆ ನಾನು ಅಷ್ಟಾಗಿ ಯಾರ ಜೊತೆ ಇಂಟರಾಕ್ಟ್ ಇರಲಿಲ್ಲ. ಎಲ್ಲ ಕೂಡ ನನಗೆ ಸಪೋರ್ಟ್ ಮಾಡಿದ್ರು, ನಮ್ಮ ಅತ್ತೆ ಮಕ್ಕಳಿಂದ ಹಿಡಿದು ನಮ್ಮ ದೊಡ್ಡಪ್ಪ, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಮ್ಮ ಅವರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಯಾರು ಕೂಡ ಕಾಲೆಳೆದಿರಲಿಲ್ಲ. ಎಲ್ಲರೂ ಕೂಡ ಕಾತರದಿಂದ ಕಾಯ್ತಿದ್ರು, ಆಗುತ್ತೆ, ಇಷ್ಟು ವರ್ಷ ಕಷ್ಟಪಡ್ತಿದ್ದೀನಿ ಅಂದರೆ ಆಗುತ್ತೆ ಅಂತ. ದಟ್ ಇಸ್ ಅ ಗುಡ್ ಥಿಂಗ್ ಮ್ಯಾಮ್. ಇನ್ನು ಡಿಗ್ರಿಯಲ್ಲೂ ಕೂಡ ಅಷ್ಟೇ, ನನ್ನ ಫ್ರೆಂಡ್ಸು ರಕ್ಷಿ, ಸಂಜಯ್ ಅಂತಿದೆ, ಆನಂದ, ಮಧು, ಇವರೆಲ್ಲ ನನಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ರು, ಇಲ್ಲ ಮಾಡ್ತಾನೆ ಅಂತ. ಪ್ರತಿ ಸಲ ಫೇಲ್ ಆದಾಗ ಬಿಡು ಮಚ್ಚ, ನೆಕ್ಸ್ಟ್ ಸಲ ಆಗುತ್ತೆ. ಸೊ ಈ ರೀತಿ ಇದ್ದಂಥವ್ರೆ ಎಲ್ಲರೂ ಹೊರತು ಕಾಲಿಡ್ದು ಎಳೆಯಂಥವ್ರು ನನಗೆ ಸಿಗ್ಲಿಲ್ಲ. ಐ ಆಮ್ ಫಾರ್ಚುನೇಟ್ ಅಬೌಟ್ ಅದೃಷ್ಟ. ಸೀರಿಯಸ್ಲಿ ಅದೆಲ್ಲ ವಿಷಯಗಳನ್ನ ನೋಡಿದ್ರೆ ನಾನು ತುಂಬ ಅದೃಷ್ಟವಂತ ಮ್ಯಾಮ್. ತುಂಬ ಒಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಒಳ್ಳೆ ಸ್ನೇಹಿತರು, ಒಳ್ಳೆ ಗುರುಗಳು, ಒಳ್ಳೆ ಫ್ಯಾಮಿಲಿ, ಇದಕ್ಕಿಂತ ಇನ್ನೇನು ಬೇಕು ಅಂತ. ದಟ್ ಈಸ್ ಮೋರ್ ದೆನ್ ಎನಫ್. ಕಾಂಪಿಟೇಟಿವ್ ಜಗತ್ತು ಅಂತ ಹೇಳ್ತೀವಿ, ಯಾಕಂದ್ರೆ ನಾವೇನೋ ಮಾಡ್ತಾ ಇರ್ತೀವಿ, ಇನ್ನೊಬ್ನ್ಯಾನೋ ನಮ್ಮನ್ನ ನುಗ್ಗಿ ಮುಂದೆ ಹೋಗ್ತಾ ಇರ್ತಾರೆ, ಮತ್ತೆ ನಾನು ಇನ್ನೊಬ್ಬ ಹಿಂದೆ ಉಳಿದ್ಬಿಟ್ನ. ಆ ರೀತಿ ಆತಂಕಗಳು ಯಾವತ್ತಾದ್ರೂ ಫೇಸ್ ಮಾಡಿದ್ರ ಈ ಇಡೀ 7 ವರ್ಷದ ಜರ್ನಿಯಲ್ಲಿ?
ಅದು ತುಂಬಾನೇ ಇತ್ತು ಮ್ಯಾಮ್. ಏನಕ್ಕೆ ಅಂದರೆ ನನ್ನ ಜೊತೆ ಪ್ರಿಪೇರ್ ಆದಾಗ ಈಗ IIT ಅವ್ರು ಇರ್ತಾರೆ, MBBS ಮಾಡಿರೋರು ಇರ್ತಾರೆ, ಇಂಜಿನಿಯರಿಂಗ್ ಮಾಡಿರೋರು ಇರ್ತಾರೆ. ಸೊ ಅವ್ರ ಮುಂದೆ ಎಲ್ಲ ನಾನೊಬ್ಬ BSc 1 ಬಂದಾಗ ಯಾವ ರೀತಿ ಆಗುತ್ತೆ ಅನ್ನೋಂಥದ್ದು ಸಿಕ್ಕಾಬಟ್ಟೆ ಭಯ ಇತ್ತು. ಮೊದಲ ಬಾರಿಗೆ ನಾವು ಇಂಟರ್ವ್ಯೂ ಗ್ರೂಪಲ್ಲಿ ಪ್ರಿಪೇರ್ ಆಗ್ತಾ ಇರಬೇಕಾದ್ರೆ ಒಂದು 7-8 ಜನ ಇದ್ದವು ಇಂಟರ್ವ್ಯೂ ಪ್ರಿಪೇರ್ ಆಗ್ತಿದ್ದಂಥವ್ರು. ಅದರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನಮ್ಮ ಭಾನು ಸರ್ ಮತ್ತು ಶ್ರುತಿ ಮ್ಯಾಮ್ ಕ್ಲಿಯರ್ ಆದರು. ತುಂಬ ಖುಷಿ ಆಯಿತು. ಬಟ್ ಆದರೂ ಕೂಡ ನಮ್ದು ಆಗಲಿಲ್ವಲ್ಲ ಅನ್ನುವಂಥ ಒಂದು ಬೇಜಾರಿತ್ತು. 2ನೇ ಅಟೆಂಪ್ಟಲ್ಲಿ ಇಂಟರ್ವ್ಯೂ ಕೊಟ್ಟಾಗ ನಮ್ಮ ಭರತ್ ಅವರು, ನಮ್ಮ ಕ್ಲೋಸ್ ಫ್ರೆಂಡ್ ಅವರು, ಭರತ್ ಆಗ್ಬೋದು, ಭಾನು ಸರ್ ಆಗ್ಬೋದು, ಮತ್ತು ಕೃಷ್ಣ ಸರ್ ಆ್ಯಂಡ್ ರಘುನಂದನ್ ನನಗೆ ತುಂಬ ಸಹಾಯ ಮಾಡಿದಂಥವ್ರು ಗೈಡೆನ್ಸ್ ವಿಷಯದಲ್ಲಿ. ಈಗಲೂ ಕೂಡ ಏನೇ ಡೌಟ್ ಬಂದರೂ ಕೂಡ ಅವ್ರಿಗೆ ಫಸ್ಟ್ ಕಾಲ್ ಮಾಡ್ತೀನಿ ನಾನು. ಸೊ ಏನಾದರೂ ಸಮಸ್ಯೆ ಇದ್ದರೆ ಅಷ್ಟು ಸಹಾಯ ಮಾಡಿದಂಥವ್ರು. ಸೊ ಅವ್ರಿಗೆ ಫೋನ್ ಮಾಡಿದಾಗಲೂ ಕೂಡ ಅಷ್ಟೇ, ಅವರು ಆಗ್ತು, ಭರತ್ ಅವ್ರದ್ದಾಯ್ತು, ಆಗಲೂ ಕೂಡ ತುಂಬ ಖುಷಿ ಆಯಿತು. ಬಟ್ ನಂದು ಆಗಿಲ್ವಲ್ಲ ಇನ್ನೂ ಕೂಡ ಅನ್ನೋಂಥದ್ದು. ಅವರು ಕೂಡ ಹೇಳ್ತಿದ್ರು, ಇಲ್ಲ ರೀ ಆಗತ್ತೆ, ಬರೀರಿ ಅಂತ. ನಾನು ಸಾಕು ಗುರುಗಳೇ, ಇಲ್ಲಿಂದ ಬಿಟ್ಟು ಹೊರಟೋಗ್ಬಿಡ್ತೀನಿ ಅಂದಾಗಲೂ ಕೂಡ ನನಗೆ ಮೋಟಿವೇಶನ್ ಕೊಟ್ಟಂಥವ್ರು ಅವರು. ಇಲ್ಲ ಇದೊಂದ್ಸಲ ಬರೆದ್ಬಿಡಿ ನೋಡೋಣ, ಇದೊಂದ್ಸಲ ಬರೀರಿ ಅಂತ. ಸೊ ಈ ರೀತಿ ಆಗ್ತಾ ಬಂತು. ಕೊನೆಯಲ್ಲಿ ನಂದಾದಾಗ ನನಗಿಂತ ಹೆಚ್ಚು ಅವರು ಖುಷಿಪಟ್ಟರು. ಸೊ ಅವರು ಕೂಡ ಆಲ್ರೆಡಿ ಆಗಿದ್ದಂಥವ್ರು. ಸೊ ಅದು ಈ ಕಾಂಪಿಟೇಟಿವ್ ಜಗತ್ತೇ ಹಿಂಗಿರುತ್ತೆ ಮ್ಯಾಮ್. ಅಂದರೆ ಕಾಲಿಳಿಯೋದಕ್ಕಿಂತ ಜಾಸ್ತಿ ಏನಾಗ್ತಾ ಬರುತ್ತೆ, ಅವ್ರದ್ದು ಪಾಸ್ ಆಗಿದ ತಕ್ಷಣ ನಮ್ಗೆ ಖುಷಿ ಜೊತೆಗೆ ಆತಂಕ ಸ್ಟಾರ್ಟ್ ಆಗುತ್ತೆ. ನಂದು ಆಗ್ತಿಲ್ವಲ್ಲ ಇನ್ನು, ಪ್ರೆಷರ್ ಜಾಸ್ತಿ ಆಗುತ್ತೆ. ತುಂಬಾ ಪ್ರೆಷರ್ ಇತ್ತು ಮ್ಯಾಮ್. ಸೋಷಿಯಲ್ ಪ್ರೆಷರ್ ಅಂತೂ ಸಿಕ್ಕಾಪಟ್ಟೆ ಇತ್ತು, ಜಾಸ್ತಿ ಇತ್ತು ಅಂತ. ಸೊ ನಿಮಗೆ ಅನಿಸ್ತಾ ಯಾವತ್ತಾದರೂ ಫಸ್ಟ್ ಅಟೆಂಪ್ಟಲ್ಲಿ ಅವ್ರು ಪಾಸ್ ಆದರು, ಸೆಕೆಂಡ್ ಅಟೆಂಪ್ಟಲ್ಲಿ ಇವ್ರು ಆಗ್ಬಿಟ್ರು, ನನ್ನಿಂದ ಆಗ್ತಾ ಇಲ್ಲ, ನಾನು ಹಿಂದೆ ಹೋಗ್ಬಿಡೋಣ, ಊರಿಗೆ ಹೋಗ್ಬಿಡೋಣ, ನಾನೇನೋ ಬೇರೆ ನೋಡ್ಕೊಂಡ್ಬಿಡೋಣ ಅಂತ ಅನಿಸಿದ್ದುಂಟು ನಿಮಗೆ ಸಾಕಷ್ಟು? ಈ ಸಲ ಅನಿಸ್ತು ಮ್ಯಾಮ್, ಈ ಸಲ ತುಂಬಾ ಅನಿಸ್ತು. UP ಬಿಟ್ಟು ಹೋಗ್ಬೇಡ ಈ ಸಲ, ಇಂಟರ್ವ್ಯೂ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಬಿಟ್ಬೇಡ ಅಂತ. ನನಗೆ ಲಿಟ್ರೇಚರ್ ಮೇಲೆ ಸಿಕ್ಕಾಪಟ್ಟೆ ಆಸಕ್ತಿ ಇದೆ ಮ್ಯಾಮ್. ನನ್ನ ಮನೆಯಲ್ಲೇ ನಂದು ಒಂದು ಲೈಬ್ರರಿ ತರ ಮಾಡ್ಕೊಂಡಿದ್ದೀನಿ. ಸೊ ನನ್ನೊಂದು 800 ಪುಸ್ತಕಗಳಿದೆ. ಸೊ ಅವನ್ನೇ ಓದಂಥದ್ದು. ನನಗೆ ಯಾವಾಗ ಬೇಜಾರಾದ್ರೂ ಕೂಡ ಅವನ್ನ ಓದಂಥದ್ದು ಸ್ವಲ್ಪ ರಿಲೀಫ್ ಕೊಡ್ತಿತ್ತು. ಅದ್ರ ಮೇಲೆ ವರ್ಕ್ ಮಾಡೋಣ ಅಂತ ಈಗೊಂದು ಬುಕ್ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಾನು. ಸೊ ಈಗ ಮತ್ತೆ ಪುಸ್ತಕಗಳನ್ನು ಬರೆಯೋಣ ಅನ್ನೋದಿತ್ತು. ಮತ್ತೆ ಹಳ್ಳಿಲಿ ಹೋಗಿ ಅಗ್ರಿಕಲ್ಚರ್ ಮಾಡೋಣ ಅಂತ. ನಮ್ಮಮ್ಮ ಹೇಳ್ದಂಗೆ ನನಗೆ ಅಗ್ರಿಕಲ್ಚರಲ್ಲಿ ಅಷ್ಟು ಮಾಡ್ಲಿಕ್ಕಾಗಲ್ಲ. ಸೊ ನನಗೆ ಅಷ್ಟು ಹಾಲು ಕರಿತೀನಿ, ಬೇಕಿದ್ರೆ ಹಸು ಹಾಲು ಕರಿಯಂಥದ್ದು. ಯಾವತ್ತು ಮನೆಯಲ್ಲಿ ಪೇರೆಂಟ್ಸ್ ಆ ಕೃಷಿ ಕೆಲಸಕ್ಕೆ ಅಂತ ಇಲ್ಲ ಮ್ಯಾಮ್, ಡಿಗ್ರಿವರೆಗೂ ಮಾಡಿದ್ದೀನಿ. UPSC ಆದ್ಮೇಲೆ ಮಾಡಿಲ್ಲ. ಏನಕ್ಕಂದ್ರೆ ಅರ್ಬನ್ ಲೈಫಿಗೆ ಶಿಫ್ಟ್ ಆದ್ಮೇಲೆ ಊರಿಗೆ ಹೋದಾಗ ನನಗೆ ಅಷ್ಟು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಇಲ್ಲೇ ಸ್ವಲ್ಪ ಫುಡ್ಡು ಕರೆಕ್ಟಾಗಿ ವರ್ಕ್ ಆಗ್ತಿರಲಿಲ್ಲ. ಮತ್ತೆ ಅಲ್ಲಿ ಹೋದಾಗ ಸೋಂಬೇರಿ ಆಗ್ಬಿಟ್ಟಿದೆ ಅಂದ್ಕೊಳ್ಳಿ. ಅಲ್ಲಿ ಹಳ್ಳಿ ಕೆಲಸ ಡಿಗ್ರಿವರೆಗೆಲ್ಲ ಚೆನ್ನಾಗಿ ಮಾಡ್ತಿದ್ದೆ ನಾನು. ಹಸು ಕಟ್ಟಾಕಂತ, ಹಸು ಮೇಯ್ಸಕ್ಕೆ ಕೃಷಿ ಬಗ್ಗೆ ಎಲ್ಲವೂ ಕೂಡ ಗೊತ್ತು, ಆಳ ಆಗಲ್ಲ ಎಲ್ಲನೂ ಕೂಡ ಗೊತ್ತು. ಅದೇ ಫ್ಯಾಮಿಲಿಯಲ್ಲಿ ಬಂದಿದ್ದಕ್ಕೆ ಅಲ್ಲಿಂದನೇ ಡಿಗ್ರಿವರೆಗೂ ಅಲ್ಲೇ ಇದೆ. 21 ವರ್ಷದ ತನಕ ನಾನು ಹಳ್ಳಿಲೇ ಇದ್ದಿದ್ರಿಂದ ಅದ್ರ ಬಗ್ಗೆ ಎಲ್ಲ ಕೆಲಸನೂ ಮಾಡಿದ್ದೀನಿ ನಾನು. ಹಾಲು ಕರೆಯೋದು ಪ್ರತಿದಿನ ಅವೆಲ್ಲ ಮಾಡಿದ್ದೆ. ಬಟ್ ಡಿಗ್ರಿ ಆದ್ಮೇಲೆ ಎಲ್ಲ ನನ್ನ ತಮ್ಮ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಸೊ ಅವ್ನು ಓದ್ಕೊಂಡು ಅದನ್ನೇ ಮಾಡ್ತಾ ಹೋದ. ಸೊ ಅದು ಆ ರೀತಿ ಆಯ್ತು. ಏನಾದರೂ ಪರ್ಟಿಕ್ಯುಲರ್ ಆಗಿ ಒಂದು ಡ್ರೀಮ್ ಇಟ್ಕೊಂಡಿದ್ದೀರಾ? ಇದೇ ಇಲಾಖೆಯಲ್ಲಿ ಹಿಂಗೆ ಕೆಲಸ ಮಾಡಬೇಕು, ಇಲ್ಲೇ ಕೂತ್ಕೊಳ್ಬೇಕು, ಇದನ್ನ ಸರಿ ಮಾಡಬೇಕು, ಆ ಥರದ್ದು ಏನಾದ್ರು ಡ್ರೀಮ್ಸ್ ಇದೆಯಾ ಈಗ ಪಾಸ್ ಆದಮೇಲೆ? ಅಂದರೆ ಮ್ಯಾಮ್ ಈಗಿನ್ನೂ ಎಕ್ಸ್ಪೋಜರ್ ಆಗ್ತಾ ಬರ್ತಿದೆ. ನನಗಿನ್ನೂ ಯಾವ ರೀತಿ ಇದೆ ಅನ್ನೋಂಥದ್ದು ಗೊತ್ತಿಲ್ಲ. ಹಲವಾರು ಸಿಸ್ಟಮೆಟಿಕ್ ಚೇಂಜಸ್ಗಳು ನನ್ನಿಂದ ಆಗಲಿಲ್ಲ ಅಂದ್ರೂ ಕೂಡ ಒಂದು ಸ್ಮಾಲ್ ಚೇಂಜ್ ಅಂತೂ ನಾನಾದರೂ ಆಗಲಿಕ್ಕೆ ಬಯಸಬೇಕು ಅನ್ನೋಂಥದ್ದು ಒಂದು ಮೈಂಡಲ್ಲಿದೆ. ಸೊ ಐ ಡೋಂಟ್ ನೋ ಯಾವ ಲೆವೆಲ್ಗೆ ಆಗುತ್ತೆ ಅಂತ. ಅಲ್ಲ, ಈಗ UPSC ಪಾಸ್ ಆಗೋ ತನಕ ಒಂದು ರೀತಿ ಮನಸ್ಥಿತಿಯಲ್ಲಿ ಇರ್ತೀವಿ, ಪಾಸ್ ಆದ ಮೇಲೆ ಇನ್ನೊಂದು ರೀತಿ ಮನಸ್ಥಿತಿಗೆ ಅಡ್ಜಸ್ಟ್ ಆಗಬೇಕು. ಬಿಕಾಸ್ ಎಲ್ಲ ಕಡೆ ಕೂಡ ಒಂದಷ್ಟು ಸವಾಲುಗಳು ಇದ್ದೇ ಇರುತ್ತೆ. ಅದನ್ನ ಫೇಸ್ ಮಾಡಿ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅದೇ ಒಂದು ಭಯ. ಸಜ್ಜುಗೊಳಿಸ್ಕೊಂಡಿದ್ದೀರಿ ನಿಮ್ಮನ್ನ ನೀವು? ಅದೇ ಸಜ್ಜುಗೊಳಿಸ್ಕೊಳ್ಳೋದು ಅಂದರೆ ನನಗೆ ಈಗ ಹಲವಾರು ಆಫೀಸರ್ಸ್ಗಳನ್ನ ಪುಸ್ತಕಗಳನ್ನು ಓದಿರೋಂಥದ್ದು, ಇಂಟರ್ವ್ಯೂಗಳನ್ನು ನೋಡಿರೋಂಥದ್ದು, ಮತ್ತು ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಎಥಿಕ್ಸ್ ಸಬ್ಜೆಕ್ಟನ್ನು ನಾನು ಪಾಠ ಮಾಡ್ತಿದ್ದೆ. ಸೊ ಆ ಸಬ್ಜೆಕ್ಟಲ್ಲಿ ಕಲ್ತಿರುವಂಥ ಕೆಲವೊಂದು ಎಕ್ಸಾಂಪಲ್ಸ್ಗಳು, ಈಗ ಪ್ರಶಾಂತ್ ನಾಯರ್ ಅವ್ರ ಬಗ್ಗೆ, ಶಶಾಂಕಲಾ ಅಂತ ಮಿಜೋರಾಂ IAS ಆಫೀಸರು, ಸಂಯುಕ್ತ ಪರಾಶರ IPS ಆಫೀಸರು, ಇವ್ರದ್ದೆಲ್ಲ ಓದ್ತಾ ಹೋದಾಗ, ಆಮ್ಸ್ಟಾಂಗ್ ಪಾಮೆ ಅಂತ ಮಣಿಪುರಲ್ಲಿ, ಇವ್ರದ್ದೆಲ್ಲ ಓದ್ತಾ ಹೋದಾಗ ಅಟ್ಲೀಸ್ಟ್ ಅವ್ರ ರೀತಿ ಆಗಲಿಕ್ಕೆ ಪ್ರಯತ್ನನಾದರೂ ಪಡ್ಬೋದಲ್ಲ ಅನ್ನೋಂಥದ್ದು ಒಂದು ಮೈಂಡಲ್ಲಿ ಇದೆ ಮ್ಯಾಮ್. ನೋಡೋಣ ಅದು ಯಾವ ರೀತಿ ಆಗುತ್ತೆ ಅಂತ. ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೀನಿ. ಅಲ್ಲ, ನಿಮಗೆ ನೀವು ಏನಾದರೂ ಒಂದು 5 ರೂಲ್ಸ್ಗಳನ್ನು ಮಾಡ್ಕೊಂಡಿದ್ದೀರಾ, ನಾನು ಅಪಾಯಿಂಟ್ ಆದಾಗ ಹಿಂಗಿರಬೇಕು ನಂದು ಅಂತ ಏನಾದರೂ ಆ ಥರ ಫೀಲ್ ಮಾಡ್ಕೊಂಡಿದ್ದೀರಾ? ಅಂದರೆ ಮ್ಯಾಮ್, ಒಬ್ಬ ಆಫೀಸರ್ ಆಗಿ ಬಂದಾಗ ನಾನು ಮೋಸ್ಟ್ ಇಂಪಾರ್ಟೆಂಟ್ ಬಿಲೀವ್ ಮಾಡೋಂಥದ್ದು ಐ ಮಸ್ಟ್ ಹ್ಯಾವ್ ದಟ್ ಎಂಪತಿ ಅಂತ. ಸೊ ಆ ಕಂಪ್ಯಾಷನ್, ಅನುಕಂಪ ಇರಬೇಕು. ಆ ಭಾವನೆಗಳು ಜನರಿಗೆ ಸಾಧ್ಯ ಆದಷ್ಟು ಸಹಾಯ ತಲುಪಬೇಕು ನಾನು ಅಂತ. ಜನರನ್ನ ಸಾಧ್ಯ ಆದಷ್ಟು, ನಾಟ್ ಆಸ್ ಎ ಫೇಮಸ್, ನಾಟ್ ಆಸ್ ಎ ಹೀರೋ, ನಾಟ್ ಆಸ್ ಎ ಸಿಂಗಮ್, ನಾನು ಜನರ ಜೊತೆ ಜನರಾಗಿ ಬೆರಿಬೇಕು ಅನ್ನೋಂಥದ್ದು ನನಗಂತೂ ಮನಸ್ಸಲ್ಲಿ ಇದೆ ಮ್ಯಾಮ್. ಅದು ಬಿಟ್ಟರೆ ಸಾಧ್ಯ ಆದಷ್ಟು ನಾನು ಈ ಪೊಲಿಟಿಕ್ಸ್ ಆಗ್ಬೋದು, ಕರಪ್ಷನ್ ಆಗ್ಬೋದು, ದೂರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದೊಂದು ಮೈಂಡಲ್ಲಿ ಇದೆ. ಸೊ ಅಷ್ಟು ಬಿಟ್ಟರೆ ಇನ್ನು ಇಂಟೆಗ್ರಿಟಿ ಆಗ್ಬೋದು, ಅಬ್ಜೆಕ್ಟಿವಿಟಿ, ಯಾವುದೇ ರೀತಿ ಬಯಾಸ್ ಇರಬಾರ್ದು, ಜಾತಿ ಆಗ್ಬೋದು, ಧರ್ಮ ಆಗ್ಬೋದು, ಅದು ನನ್ನ ಡಿಸಿಷನನ್ನು ಬ್ಲೈಂಡ್ ಮಾಡಬಾರ್ದು ಅಂತ. ಸೊ ಇವೆಲ್ಲ ಮೈಂಡಲ್ಲಿ ಅಂದ್ಕೊಂಡಿದ್ದೀನಿ ಮ್ಯಾಮ್. ಅದು
ತುಂಬ ಜನ ನೋಡಿದಾಗ ಎಲ್ಲರೂ ಅಂತ ಹೇಳಲ್ಲ, ಕೆಲ ಅಧಿಕಾರಿಗಳನ್ನು ನೋಡಿದಾಗ ತಾವು ಬೆಳಿಬೇಕು, ತಮ್ಮ ಅಕೌಂಟ್ಗಳು ಬೆಳಿಬೇಕು, ನಮ್ಮವ್ರು ಬೆಳಿಬೇಕು ಅನ್ನುವಂಥ ಮನಸ್ಥಿತಿಯಲ್ಲೇ ಕೆಲಸ ಮಾಡಿದ್ರು ತುಂಬ ಜನ ಸಿಕ್ಕಾಕೊಳ್ತಾರೆ, ಅದೆಲ್ಲ ಗೊತ್ತಾಗುತ್ತೆ. ಬಟ್ ಅಷ್ಟೆಲ್ಲ ಕಷ್ಟಪಟ್ಟು ಆ ಪೋಸ್ಟಿಗೆ ಬಂದಾಗ ಒಂದು ಕ್ಷಣದಲ್ಲಿ ಹೆಸರು ಕೂಡ ಹಾಳಾಗಿದ್ದನ್ನು ನಾವು ನೋಡಿದ್ದೀವಿ. ಸೊ ಅದನ್ನೆಲ್ಲ ನೋಡಿದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಅಂದರೆ ನಾನು ಅಂತ ಇರಬಾರ್ದು, ನನ್ನ ದೇಶ ಮೊದಲು, ನಾನು ಮೊದಲು ಅಂತ ಇದ್ದಾಗ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಹೇಗೆ? ಅದು ಫಾರ್ಚುನೇಟ್ಲಿ ನಾನು ಕುವೆಂಪು ಅವರು, ಗಾಂಧಿ, ಅಂಬೇಡ್ಕರ್ ಅವ್ರನ್ನೆಲ್ಲ ಸ್ವಲ್ಪ ತುಂಬ ಇಷ್ಟಪಟ್ಟು ಓದಿರೋದ್ರಿಂದ ಅವರ ಸಿದ್ಧಾಂತಗಳನ್ನು ನೋಡ್ತಾ ಬಂದಾಗ ನನಗೆ ಅಷ್ಟು ಮೆಟೀರಿಯಲಿಸಮ್ ಆಗ್ಬೋದು ಅಥವಾ ಹಣದ ಮೇಲೆ ಮೋಹ ಆಗ್ಬೋದು ನನಗಂತೂ ಇಲ್ಲ ಮ್ಯಾಮ್. ಸೊ ನನಗೆ ಇರುವಂಥದ್ದು ದೇಶದ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ, ನಾನು ಅದನ್ನೇ ಲಾಸ್ಟಲ್ಲೂ ಕೂಡ ಅದನ್ನೇ ಹೇಳಿದ್ದೆ, 5,000ದಲ್ಲೂ ಬದುಕಿದ್ದೀನಿ, ನಾನು 20,000ದಲ್ಲೂ ಬದುಕಿದ್ದೀನಿ, 1,00,000ದಲ್ಲೂ ಬದುಕಿದ್ದೀನಿ. ಸೊ ನಾನು ನೆಮ್ಮದಿಯಾಗಿ ಬದುಕಲಿಕ್ಕೆ ನನಗೆ ಅಮೌಂಟಿನ ಅವಶ್ಯಕತೆ ಇಲ್ಲ, ಹ್ಯಾಪಿನೆಸ್, ನೆಮ್ಮದಿಯ ಅವಶ್ಯಕತೆ ಇದೆ. ಸೊ ಅದು ಸಿಕ್ಕುವಷ್ಟು ಕೆಲಸ ಮಾಡಿದ್ರೆ ಸಾಕು. ಈ ಅಕೌಂಟ್ ಬೆಳೆಸೋಂಥದ್ದು, ಇದನ್ನು ಬೆಳೆಸೋಂಥದ್ದು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ. ಸೊ ಭ್ರಷ್ಟಾಚಾರ ಮುಕ್ತ ಸೇವೆಯನ್ನು ಕೊಡಬೇಕು, ನಾನು ಕೂಡ ಆರಾಮಾಗಿ ಒಂದೊಳ್ಳೆ ವ್ಯವಸ್ಥೆಯಲ್ಲಿ ಕೆಲಸ ಮಾಡಬೇಕು, ಜನರ ಪರವಾಗಿ ಮಾಡಬೇಕು ಅನ್ನೋಂಥ ಧ್ಯೇಯ ಇಟ್ಕೊಂಡಿದ್ದೀರಾ. ನಿಜಕ್ಕೂ ಅದರಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತೀವಿ. ಇನ್ನೇನಾದರೂ ಯಾರಿಗಾದರೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಅನ್ನೋದಿದ್ರೆ, ಈ ಇಡೀ 7 ವರ್ಷದ ಜರ್ನಿಯಲ್ಲಿ ಹಿಂದೆಂದೂ ಕೂಡ ಮುಂದಿನ ಲೈಫಲ್ಲಿ ಇಂಥದ್ದೊಂದು ಘಟನೆಗಳು ನನ್ನ ಮನಸ್ಸಲ್ಲಿ ಬರಬಾರ್ದು, ಅಂಥ ಘಟನೆಗಳು ಜೀವನದಲ್ಲಿ ಬರಬಾರ್ದು ಅಂತ ಅನ್ನೋದಿದ್ರೆ ಏನಾದರೂ ರೀಕಾಲ್ ಮಾಡ್ಕೊಳ್ಳೋ ಥರ ಇದೆಯಾ, ಹೇಗೆ? ಅಂದರೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಮ್ಯಾಮ್, ಇದುವರೆಗೂ ನಮ್ಮ ಟೀಚರ್ಗಳಿಗೆ, ನಮ್ಮ ಫ್ರೆಂಡ್ಸು ಮತ್ತು ನಮ್ಮ ಫ್ಯಾಮಿಲಿ ಇವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅದ್ರ ಜೊತೆ ನಾನು 23ಯಲ್ಲಿ ಯಾವಾಗ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಗಳು ಸಿಕ್ಕಾಪಟ್ಟೆ ಇತ್ತು, ಆಗ ನನಗೆ ಕರೆದು ಕೆಲಸವನ್ನು ಕೊಟ್ಟಂಥವರು ಡಾಕ್ಟರ್ ಶಿವಕುಮಾರ್ ಅಂತ IAS ಅಕಾಡೆಮಿ ಡೈರೆಕ್ಟರ್ ಅವರು. ಅದಾದಮೇಲೆ ಸಿದ್ಧಾರ್ಥ್ ಅಂತ ಆಚಾರ್ಯ ಅಕಾಡೆಮಿ ಡೈರೆಕ್ಟರ್, ಫೌಂಡರು. ಅವರಿಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್ ನಾನು ಹೇಳಲೇಬೇಕು ಮ್ಯಾಮ್. ಆ 2 ಅಕಾಡೆಮಿಗಳು ನನಗೆ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟು. ಏನಕ್ಕೆ ಅಂದರೆ ಅಲ್ಲಿ ಅಕಾಡೆಮಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೋತ್ಸಾಹ ಕೊಡ್ತಾ ಬಂದರು. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಬರಬೇಕು. ಅದಾದಮೇಲೆ ನನ್ನ ಜರ್ನಿಯಲ್ಲಿ ಇದ್ದಂತಹ ಹಲವಾರು ಜನ ನನ್ನ ಸ್ನೇಹಿತರು, ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್ ಅಟೆಂಪ್ಟಿಂದ ನನ್ನ ಕ್ಲೋಸ್ ಫ್ರೆಂಡ್ ವಿನೋದ್ ಅಂತ, ನಾನು PGಯಲ್ಲಿ ನನಗೆ ಅಮೌಂಟ್ ಕಡಿಮೆ ಇದ್ದಾಗೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದಂಥ ಅವನಿಗೂ ಕಡಿಮೆನೇ ಬರ್ತಿತ್ತು. ಅವನಿಗೊಂದು 600 ರೂಪಾಯಿ ಮಿಕ್ಕಿದ್ರೆ ನನಗೊಂದು 300 ರೂಪಾಯಿ, ಇಬ್ಬರು ಕೂಡ ನಮ್ಮ ದುಡ್ಡು ಅಂತಾನೆ. ಸೊ ಆ ರೀತಿ ಇದ್ದಂಥವನು ನಮ್ಮ ವಿನೋದ. ಸೊ ಅವನು ಮತ್ತು ನನ್ನ ಕ್ಲೋಸ್ ಫ್ರೆಂಡ್ ವಿದ್ಯಾ ಅಂತ. ಸೊ ಆಕೆಯೂ ಕೂಡ ಅಷ್ಟೇ, ನನಗೆ ಯಾವಾಗ ಸೋತಾಗೆಲ್ಲ ಕೂಡ ಆಕೆ ಧೈರ್ಯ ತುಂಬಿದಂಥವಳು. ಸೊ ಆಕೆಗೂ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಈ ರೀತಿ ಹಲವಾರು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ರಿಗ್ರೆಟ್ ಅಂತ ಅನಿಸಿದ್ರೆ ಹಲವಾರು ರೀತಿಯಲ್ಲಿ ನಾವು ಕೂಡ ಸಂಕುಚಿತ ಮನಸ್ಥಿತಿಯಲ್ಲಿ ಎಲ್ಲೋ ಒಂದು ಕಡೆ ಬಿಹೇವ್ ಮಾಡಿರ್ತೀವಿ ಯಾರ ಜೊತೆನಾದ್ರೂ. ಯಾವುದೋ ಒಂದು ಸಣ್ಣ ವಿಷಯಗಳಾಗಿರುತ್ತೆ ಅಥವಾ ಯಾವುದೋ ಒಂದು ಸಣ್ಣ ತಪ್ಪುಗಳಾಗಿರುತ್ತೆ, ಅದನ್ನೆಲ್ಲ ಕ್ಷಮಿಸ್ಲಿ ಅನ್ನೋಂಥದ್ದು ಒಂದು ಮನಸ್ಥಿತಿ ಮ್ಯಾಮ್ ಅಷ್ಟೇ. ಅಪ್ಪ ಅಮ್ಮಂಗೆ ಫೈನಲಿ ಗ್ಯಾರಂಟಿ ನ್ಯೂಸ್ ಮೂಲಕ ಏನು ಹೇಳ್ತೀರಿ? ಅಪ್ಪ ಅಮ್ಮಂಗೆ ಸೊ ನಾನು ಅವರ ಸೇವಕ ಅಷ್ಟೇ ಮ್ಯಾಮ್. ಅವರ ಕನಸನ್ನು ನಾನು ಏನಾದರೂ ಒಂದು ಮಾಡಿದ್ದೀನಿ ಅಂತ ಹೇಳಿ ಅಲ್ಲ, ನೀವು ಎಷ್ಟೇ ದೊಡ್ಡ ಹುದ್ದೆಯಲ್ಲಿ ಕೂತ್ಕೊಂಡ್ರು ನಾಳೆ ದಿನ ಅಪ್ಪ ಅಮ್ಮನ ಊರು ಬಿಟ್ಟು ಬಾ, ನಿನ್ನ ಐಷಾರಾಮಿ ಲೈಫ್ ಲೀಡ್ ಮಾಡ್ಬೋದು, ನನ್ನ ಜೊತೆಗೆ ಇರೋ ಅಂತರೂ ಮೋಸ್ಟ್ಲಿ ಬಿಟ್ಟು ಬರಲ್ಲ ಅನ್ಕೊಳ್ತೀನಿ ಅವರು. ನಮ್ಮ ತಂದೆಗಂತೂ ಹಳ್ಳಿ ಜೀವನ ಎಷ್ಟು ಒಗ್ಗಿದೆ ಅಂದರೆ, ಅವ್ರು ಯಾವ ರೀತಿ ಇರ್ತಾರೋ, ನನ್ನ ಜೀವನ ಪೂರ್ತಿ ಅವರ ಸೇವಕನಾಗಿದ್ರೂ ಕೂಡ ಅವ್ರ ಋಣವನ್ನು ನನ್ನ ಕೈಲಿ ತೀರಿಸ್ಲಿಕ್ಕಾಗಲ್ಲ. ಸೊ ಅಷ್ಟು ಸಹಾಯವನ್ನು ಮಾಡಿದಂಥವ್ರು ನನ್ನ ತಂದೆ ತಾಯಿ ಮತ್ತು ನನ್ನ ತಮ್ಮ. ನಮ್ಮಮ್ಮ ಹೇಗೆ ಅಂದರೆ, ಏನೇ ಆದ್ರೂ ಕೂಡ ಲಾಸ್ಟ್ ಟೈಮ್ ಇಂಟರ್ವ್ಯೂ ಮುಗಿಸ್ಕೊಂಡು ಹೋದಾಗ ಮನೆಗೆ ನೀರು ಹಿಡಿದಿಲ್ಲ ಅಂದ್ಬಿಟ್ಟು ಹೊಡೆದಿತ್ತು. ಸೊ ಇಷ್ಟು ನನ್ನ ಪ್ರೀತಿಯಿಂದ ಈಗಲೂ ಕೂಡ ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ತಂದೆ ತಾಯಿಗೆ ಮುದ್ದು ಮಗ ನೀವು. ಹೌದು, ಅವ್ರು ಹೇಳಿದ ಕೆಲಸ ಮಾಡಲೇಬೇಕು, ಇದನ್ನೇ ಮಾಡಿದ್ದಾರೆ. ಸೊ ಅದೊಂದು ಖುಷಿ ನನಗೆ ಯಾವತ್ತೂ ಕೂಡ ಅಷ್ಟೇ. ನಾನು ಐ ಆಮ್ ವೆರಿ ಲಕ್ಕಿಯೆಸ್ಟ್ ಮ್ಯಾಮ್. ನನ್ನ ತಂದೆ ತಾಯಿಗಳು ಮತ್ತು ನನ್ನ ತಮ್ಮ ಇವರಿಂದ ನಾನು ತುಂಬ ಲಕ್ಕಿ. ಸೊ ಅಷ್ಟು ನನಗೆ ಖುಷಿಯಾಗಿರೋಂಥದ್ದು. ಅವ್ರಿಗೆ ಏನಾದ್ರೂ ಕೂಡ ಅಷ್ಟೇ, ನಾನು ಏನೇ ಮಾಡಿದ್ರು ಕೂಡ ಅವ್ರಿಗೆ ಕಡಿಮೆನೆ, ಅಷ್ಟು ನನಗೆ ಸಹಾಯ ಮಾಡಿದಂಥವ್ರು. ತಂದೆ ತಾಯಿಗೆ ನೀವು ಈ ಕೊಟ್ಟಿದ್ದೀರಲ್ಲ ಈ ಗಿಫ್ಟ್, ಇದಕ್ಕಿಂತ ಇನ್ನೊಂದು ಬೇರೆ ಗಿಫ್ಟ್ ಇಲ್ಲ ಅಂತ ಅನ್ಸುತ್ತೆ. ಸಾರ್ಥಕ ಮನೋಭಾವ ತಂದೆ ತಾಯಿ ನನಗೆ ಅವರು ದೊಡ್ಡ ಮಗನನ್ನ ಪಡ್ಕೊಂಡಿದ್ದಕ್ಕೆ ಅಂತ ಹೆಮ್ಮೆ ಪಡ್ತಿದ್ದಾರೆ ಅಂತ. ಮೋಸ್ಟ್ಲಿ ಮಕ್ಕಳಾಗಿ ಇದಕ್ಕಿಂತ ನಾವು ಇನ್ನೇನು ಮಾಡಕ್ ಸಾಧ್ಯ ಹೇಳಿ, ಇದನ್ನೇ ಅಲ್ವಾ ಅವರು ನಿರೀಕ್ಷೆ ಮಾಡೋದು ಅಂತ. ಎನಿವೇ ಧನಂಜಯ ಅವರ ಇಷ್ಟೊತ್ತು ನಮ್ಮ ಜೊತೆಗಿದ್ದು ನಿಮ್ಮ ಸಮಯ ಕೊಟ್ಟಿದ್ದೀರಿ. ಒಂದು ಉನ್ನತ ಹುದ್ದೆಯಲ್ಲಿ ಕೂತ್ಕೊಳ್ಳುವಂತಹ ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿದೆ. ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಒಳ್ಳೆಯ ಆಡಳಿತವನ್ನ ಕೊಡಿ ಅಂತ ವಿಶ್ ಮಾಡ್ತೀವಿ. ಕಂಗ್ರಾಚುಲೇಷನ್ ಅಂಡ್ ಆಲ್ ದ ಬೆಸ್ಟ್ ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಮಂಡ್ಯ ಜಿಲ್ಲೆಯ ನಾಗಮಂಗಲದ ಒಂದು ಪುಟ್ಟ ಕುಟುಂಬ, ಕೃಷಿ ಕುಟುಂಬದಿಂದ ಬಂದು ಧನಂಜಯ್ ಅವರು ಸತತವಾಗಿ 7 ವರ್ಷಗಳಿಂದ ಪರಿಶ್ರಮ ಪಟ್ಟು UPS ಅನ್ನ ಕ್ರ್ಯಾಕ್ ಮಾಡೋ ಮೂಲಕ 554ನೇ ರ್ಯಾಂಕ್ ಪಡೆದುಕೊಳ್ಳೋ ಮೂಲಕ ಕನ್ನಡಿಗರಾಗಿ ನಾವು ಕೂಡ ಅವ್ರ ಬಗ್ಗೆ ಹೆಮ್ಮೆ ಪಡ್ತಿದ್ದೀವಿ ಅಂತ ಅಂದರೆ, ಧನಂಜಯ್ ಅವರು ಇನ್ನಷ್ಟು ಉತ್ತುಂಗಕ್ಕೆ ಹೋಗಲಿ, ಅವರ ಈ ಜರ್ನಿ ಅತಿ ದೊಡ್ಡ ಯಶಸ್ಸನ್ನು ಕಾಣಲಿ. ಇವರು ನಡೆದು ಬಂದ ಹಾದಿ ಇದೆಯಲ್ಲ, ಅದು ಕೆಲವರಿಗೆ ಮಾರ್ಗದರ್ಶನ ಆಗಲಿ, ಸ್ಫೂರ್ತಿ ಆಗಲಿ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾತನಾಡಿಸುವ ಪ್ರಯತ್ನ ಮಾಡಿದ್ದೀವಿ. ಎನಿವೆ ಎಲ್ಲ ಕರ್ನಾಟಕದ ಜನತೆಯಿಂದ ಒನ್ಸ್ ಅಗೇನ್ ಅವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.